ನಾವು ಅದನ್ನು ಹೆಚ್ಚಾಗಿ ಅದನ್ನು ಗಮನಿಸಿರಲ್ಲ. ಆರ್ ಬಿ ಐ ಇದರದ್ದು ಏನು ಇದು ಮಾಡಿದ್ದೀವಿ ಅನ್ನೋದನ್ನು. ಹೌದಾ? ಇವಾಗ ಗಮನಿಸೋಕ್ಕೆ ಶುರು ಮಾಡ್ತೀವಾ? ಎಲ್ಲರೂ ನೋಟ್ ತೆಗೆದು ನೋಡ್ತೀವ ಇವಾಗ? ಓ ಕರೆಕ್ಟ್ ಅಲ್ವಾ, ಇಲ್ಲಿದೆಯಲ್ವಾ, ಯಾವ್ಯಾವ ಭಾಷೆಯಲ್ಲಿದೆ, ಹೇಗಿದೆ ಅನ್ನೋದೆಲ್ಲರೂ ನೋಡ್ತೀವ ಇವಾಗ? ಒಳ್ಳೇದು. ಈ ಆರ್ ಬಿ ಐಲಿ ನಮ್ಮದೊಂದು ಸಣ್ಣ ಡಿಪಾರ್ಟ್ಮೆಂಟ್ ಆಗಿತ್ತು. ಯಾವುದು? ನಬಾರ್ಡ್ ಅನ್ನೋ ಥರ ಇಲ್ಲ, ಕ್ರಾಫಿಕ್ ಕಾರ್ಡ್ ಅಂತ ಇತ್ತು. ನಾರ್ಮಲ್ ಡಿಪಾರ್ಟ್ಮೆಂಟು, 4-5 ಜನ ಕೂತ್ಕೊಂಡಿದ್ರು. ಬಟ್ 4-5 ಜನ ಕೂತ್ಕೊಂಡು ದೇಶಾದ್ಯಂತ ನಡೆಯುವಂಥ ಗ್ರಾಮೀಣ ಅರ್ಥವ್ಯವಸ್ಥೆಯನ್ನು ನೋಡ್ಕೊಳಕ್ಕಾಗತ್ತಾ? ಏಕೆಂದರೆ ನಮ್ಮ ದೇಶದಲ್ಲಿ ಸಿಟೀಸಲ್ಲಿ ಇರೋದಕ್ಕಿಂತ ಜಾಸ್ತಿ ರೂರಲ್ ಸೈಡಲ್ಲಿರೋ ಜನ ಹೆಚ್ಚು. ಅವ್ರನ್ನೆಲ್ಲರನ್ನೂ ನೋಡ್ಕೊಳ್ಳೋದಕ್ಕಾಗಲ್ಲ ನಾವು, ಹೌದು ತಾನೇ? ಸೊ ಆ ಕಾರಣದಿಂದ ಏನು ಮಾಡಿದ್ರು, ಇದನ್ನು ಸಪ್ರೇಟಾಗಿ ಬ್ಯಾಂಕ್ ಅಂತ ಮಾಡಿದ್ರು, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ. ಸೊ ನಮ್ಮ ಗಮನ ಹೆಚ್ಚಾಗಿ ಕೃಷಿಕ ವಲಯದಲ್ಲಿರುತ್ತೆ, ಗ್ರಾಮೀಣ ಅಭಿವೃದ್ಧಿ ವಲಯದಲ್ಲಿ ಮಾತ್ರ ಇರುತ್ತೆ. ಇದರಲ್ಲಿ ನಮ್ಮದು ಹೆಂಗೆ ಫಂಡಿಂಗ್ ಬರ್ತಿತ್ತು ನಮಗೆ ಮುಖ್ಯವಾಗಿ ಅನ್ನೋದಿದ್ರೆ, ನಬಾರ್ಡ್ಗೆ ಹೆಂಗೆ ಫಂಡ್ ಬರುತ್ತೆ, ಏನು ಮಾಡ್ತೀವಿ ಅಂದರೆ, ಮೊದಲನೇದಾಗಿ ಹೇಳೋದಿದ್ರೆ ನಮ್ಮದು ನೀವು ಅಂದ್ಕೊಂಡಿರೋ ಥರ ಬ್ಯಾಂಕ್ ಅಲ್ಲ. ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟು ಇಟ್ಕೊಳ್ಳಲ್ಲ, ನಾವು ಲೋನು ಕೊಡಲ್ಲ. ಹೌದಾ? ಹಾಗಾದರೆ ಬ್ಯಾಂಕ್ ಏನಕ್ಕೆ ಬ್ಯಾಂಕ್ ಅಂತ ಹೆಸರು? ಬ್ಯಾಂಕ್ ಅಂತಂದರೆ ಅದೇ ತಾನೇ, ಡಿಪಾಸಿಟ್ ಇಟ್ಕೋಬೇಕು, ಲೋನ್ ಕೊಡಬೇಕು. ಹಾಗಾದರೆ ಯಾತಕ್ಕೆ ಬರುತ್ತೆ ಅಂತಂದರೆ, ಬ್ಯಾಂಕ್ ಯಾತಕ್ಕೆ ಬರುತ್ತೆ ಅಂದರೆ, ನಿಮಗೆ ಯಾರು ಲೋನ್ ಕೊಡ್ತಾರೋ ಅವರಿಗೆ ನಾವು ಲೋನ್ ಕೊಡ್ತೀವಿ. ಅರ್ಥ ಆಯ್ತಾ? ನಾವು ಫೈನಾನ್ಸ್ ಕೊಡಲ್ಲ ನಿಮಗೆ. ನಾವೇನು ಕೊಡ್ತೀವಿ ನಿಮಗೆ? ರೀಫೈನಾನ್ಸ್ ಕೊಡ್ತೀವಿ. ನಿಮಗೆ ಯಾರು ಫೈನಾನ್ಸ್ ಕೊಡ್ತಾರೋ ಅವ್ರಿಗೆ ನಾವು ಫೈನಾನ್ಸ್ ಕೊಡ್ತೀವಿ. ಸೊ ನಮ್ಮ ಕೆಲಸ, ನಬಾರ್ಡ್ದು ಮುಖ್ಯ ಉದ್ದೇಶ ರೀಫೈನಾನ್ಸ್ ಕೊಡುವಂಥದ್ದು. ರೀಫೈನಾನ್ಸಲ್ಲಿ ಏನಾಗುತ್ತೆ, ನಿಮಗೆ ಡೈರೆಕ್ಟಾಗಿ ಇಂಡಿವಿಜುವಲ್ಸ್ಗೆ, ಫಾರ್ಮರ್ಸ್ಗೆ ಅನ್ನೋದಕ್ಕೇನು ಹಣ ಬರಲ್ಲ. ಆದರೆ ನಿಮ್ಮ ಕಡೆಯ ಫಾರ್ಮರ್ಗೆ ಸಿಗುವಂತಹ ಬ್ಯಾಂಕಿಂಗ್ ವ್ಯವಸ್ಥೆಗಳ ಮೂಲಕ ನಾವು ಕೊಡ್ತೀವಿ. ಯಾವ ಬ್ಯಾಂಕಿಂಗ್ ವ್ಯವಸ್ಥೆ ನಮ್ಮದ್ರಲ್ಲಿ ಮುಖ್ಯವಾಗಿ ಕೊಡೋದು ಅಂತಂದರೆ, ಎಲ್ಲರಿಗೂ ಗೊತ್ತಿರೋ ಥರ ಗ್ರಾಮೀಣ ಬ್ಯಾಂಕ್ ಗೊತ್ತಿದೆ ತಾನೆ ಎಲ್ಲರಿಗೂ? ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆ, ಅದರ ಜೊತೆಗೆ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ, ಗೊತ್ತಿದೆ ಅಲ್ವಾ? ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ. ಕೋಆಪ್ರೇಟಿವ್ ಬ್ಯಾಂಕ್ಸ್ ಕೆಳಗಡೆ VSSN ಅಂತಾರೆ, ಸೊಸೈಟೀಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ಅದು VSSN ಸೊಸೈಟೀಸು ಇದ್ದೇ ಇರುತ್ತೆ. ಹೌದಾ? ಆ ಥರದ ಸ್ಥಳಗಳಿಗೆ ನಮ್ಮ ಕಡೆಯಿಂದ ಫೈನಾನ್ಸ್ ಹೋಗುತ್ತೆ. ಯಾತಕ್ಕೆ ಫೈನಾನ್ಸ್ ಹೋಗುತ್ತೆ, ಏನಕ್ಕೆ ಇದೆಲ್ಲ ಪ್ರಾರಂಭ ಆಯಿತು ಅನ್ನೋದ್ರೆ, ಮುಂಚೆ ನಿಮ್ಗೆ ಅಷ್ಟಾಗಿ ಗೊತ್ತಿರಲ್ಲ, ನಿಮ್ಮ ಮನೆಯಲ್ಲಿ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ. ಅವಾಗೆಲ್ಲ ಹಳ್ಳಿ ಕಡೆ ಯಾರು ಬ್ಯಾಂಕನ್ನು ಓಪನ್ ಮಾಡ್ತಿರ್ಲಿಲ್ಲ. ಹೌದಾ? ಅವರು ಮಾಡ್ತಾ ಇದ್ದಿದ್ದಲ್ಲಿ ಬರೀ ಸಿಟೀಲಿ ಎಲ್ಲಿ ಡಿಪಾಸಿಟ್ ಇಡ್ತಾರೋ ಮಾಡ್ತಾರೋ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಹಣ ಬೇಕಿತ್ತು, ಮಾಡ್ತು, ಅಲ್ಲಿವರೆಗೂ ಇತ್ತು. ಬಟ್ ಆದರೆ ನಮ್ಮದು 5 ಇಯರ್ ಪ್ಲ್ಯಾನ್ಸ್ ಎಲ್ಲ ಶುರುವಾದಾಗ ಏನಾಯಿತು, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಬಂತು. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗಲ್ಲಿ ಏನು ಮಾಡ್ತಾರೆ, ಗ್ರಾಮೀಣ ಅಭಿವೃದ್ಧಿಗೆ ಯಾವುದೇ ಬ್ಯಾಂಕ್ ಆದರೂ ಇಂತಿಷ್ಟು ಹಣ ಇಡಬೇಕು. ಅವರು ಒಂದು 100 ರೂಪಾಯಿ ಮಾಡಿದ್ರೆ 40 ರೂಪಾಯಿ ಅವರು ಗ್ರಾಮೀಣ ಅಭಿವೃದ್ಧಿ ಕಡೆ ಕೊಡಲೇಬೇಕು ಬ್ಯಾಂಕ್ನವ್ರು. ಓಕೆನಾ? ಆ ಥರ ಇಟ್ಟರು. ಬಟ್ ಇವರೆಲ್ಲ ಏನು ಮಾಡೋರು, ಬ್ಯಾಂಕ್ನವರೆಲ್ಲ ಇದ್ದಿದ್ದು ಸಿಟೀಲಿ, ಗ್ರಾಮೀಣ ಅಭಿವೃದ್ಧಿ ಮಾಡ್ತಿರಲಿಲ್ಲ. 40% ಮಾಡಿದ್ರೆ ಮಾಡ್ತಾ ಇದ್ದಿದ್ದು 5-10% ಅಷ್ಟು ಏನೋ ಒಂದು ಮಾಡಬೇಕಲ್ಲ, RBI ಹೇಳಿಬಿಟ್ಟಿದ್ದಾರೆ, ಆರ್ಡ್ರ್ ಬಂದ್ಬಿಟ್ಟಿದೆ ಅಂತ. ಸೊ ಆ ಮಿಕ್ಕಿರೋ ಹಣ ಇತ್ತಲ್ಲ 30%, 35%, ಆ ಹಣ ನಬಾರ್ಡ್ಗೆ ಬರೋದು. RBI ಕಡೆಯಿಂದ ಹಣ ನಬಾರ್ಡ್ಗೆ ಬರೋದು. ನಬಾರ್ಡ್ ಕಡೆಯಿಂದ ಈ ಬ್ಯಾಂಕ್ಗಳಿಗೆ ಎಲ್ಲ, ಯಾವುದು ಸೊಸೈಟಿಗಳು ನಿಮಗೆ ಗೊತ್ತಿದೆ ತಾನೆ, ಪ್ರತಿಯೊಂದು ಹಳ್ಳಿಗೂ ಮುಟ್ಟಿದೆ, ಪ್ರತಿಯೊಂದು ಗ್ರಾಮ ಪಂಚಾಯತಿನೂ ಮುಟ್ಟಿದೆ. ಅಲ್ಲಿವರೆಗೂ ತಲುಪಿಸ್ಬೇಕು ಅನ್ನೋದು ಯಾವ ನಿಟ್ಟಿನಿಂದ ಅಂತಂದರೆ, ಪ್ರತಿಯೊಂದು ಹಳ್ಳಿಲೂ, ಒಂದು ಮೂಲೆಯಲ್ಲಿರೋ ಒಂದು ಹಳ್ಳಿಯಲ್ಲಿರುವಂಥ ಒಂದು ಕಾರ್ನರಲ್ಲಿರುವಂತಹ ಒಬ್ಬ ರೈತನಿಗೆ, ಎಲ್ಲೂ ನನಗೆ ಸಂಬಂಧನೇ ಇಲ್ಲ, ತುಂಬ ದೂರದಲ್ಲಿದ್ದೀನಿ, ನನಗೆಲ್ಲೋ ಇದ್ದೀನಿ ನಾನು, ನನಗೇನು ಮಹಾ ಸಿಕ್ಬಿಡುತ್ತೆ ಅನ್ನೋಂಥ ಇರ್ತಾರಲ್ಲ, ಅಂಥ ರೈತರಿಗೂ ನಮ್ಮ ಕಡೆಯಿಂದ ಸಹಾಯಧನ ಹೋಗಲೇಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡಿರೋದು. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಿಮಗೆ ಗೊತ್ತಿರೋದಂಗೆ ಮುಖ್ಯವಾಗಿ ನಾವು ಕೊಡ್ತಾ ಇರೋದು ಹಣ ಕ್ರಾಪ್ ಲೋನ್, ಬೆಳೆ ಸಾಲಗಳಿಗೆ ಕೊಡ್ತಾ ಇದ್ದೀವಿ. ಬೆಳೆ ಸಾಲಗಳು ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ಡರ್ ಪ್ರಕಾರ 7%ಗಿಂತ ಜಾಸ್ತಿ ಕೊಡೋಂಗಿಲ್ಲ.
ಅದರಲ್ಲಿ 3% ಪ್ರಾಂಪ್ಟಾಗಿ ಒಂದು ವರ್ಷದಲ್ಲಿ ನಿಮಗೆಲ್ಲ ವಾಪಸ್ ಕೊಡ್ತಾ ಇದ್ದಾರೆ ಅಂತಂದರೆ ಅದಕ್ಕೊಂದು 3% ಕನ್ಸೆಷನ್ನು ಸಿಗುತ್ತೆ. ಸೊ ನೆಟ್ ಬೇರೆ ಎಲ್ಲ ಬ್ಯಾಂಕಿಂದನೂ ಬೆಳೆ ಸಾಲ 4%ಇರುತ್ತೆ. ಆದರೆ ಕೋಆಪರೇಟಿವ್ ಬ್ಯಾಂಕ್ಸು ಅಥವಾ ಸೊಸೈಟಿಲಿ ತೊಗೊಂಡ್ರೆ ಬಡ್ಡಿ ರಹಿತ ಸಾಲ ಸಿಗುತ್ತೆ. ಬಡ್ಡಿ ಇರಲ್ಲ, 1 ವರ್ಷದ ಸಾಲ. ಗೊತ್ತಾಯ್ತಾ? ನಿಮ್ದು ಏನು ಬೆಳೆ ಇದೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಆ 1 ವರ್ಷಕ್ಕೆ ಅನ್ನೋ ಥರ ವರ್ಷ ಸಾಲ ಕೊಡ್ತಾರೆ. ವರ್ಷ ನೀವು ತೀರಿಸ್ತಾ ಇರ್ತೀರಿ ಅಷ್ಟೇ. ಸಿಂಪಲ್ಲು KCC ಸಾಲ ಅಂತಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ರೂಪೇ ಕಾರ್ಡ್ ಇರುತ್ತೆ. ಅದರಲ್ಲಿ ನಿಮ್ದು ಏನೇನು ತೊಗೊಂಡಿದ್ದೀರಾ ಮಾಡಿದ್ದೀರಾ ಎಲ್ಲ ಡೀಟೇಲ್ಸು ಅದರಲ್ಲಿ ಇದ್ದೇ ಇರುತ್ತೆ. ಎಲ್ಲಿಂದನಾದರೂ ನೀವು ಅದು ತೊಗೋಬೋದು. ಬೇರೆ ಕಮರ್ಷಿಯಲ್ ಬ್ಯಾಂಕ್ಸು RRBಲಿ 4% ಇರುತ್ತೆ. ಅದು ಶಾರ್ಟ್ ಟರ್ಮ್ ರಿಫೈನಾನ್ಸ್ ಕೊಡ್ತೀವಿ ಅವ್ರಿಗೆ ನಿಮಗೆ 4% ಕೊಡೋಕ್ಕೆ, ಅವ್ರಿಗೆ ನಿಮಗೆ ಬಡ್ಡಿ ರಹಿತ ಸಾಲ ಕೊಡೋಕ್ಕೆ ಬ್ಯಾಂಕ್ ಲಾಸ್ ಆಗುತ್ತೆ ತಾನೆ. ನಾವೇ ಯಾರಿಗೂ ಬಡ್ಡಿ ಇಲ್ಲದೆ ಕೊಡಲ್ಲ, ಹೌದಾ? ಸೊ ಆ ಏನು ಲಾಸನ್ನು ನಮ್ಮ ಕಡೆಯಿಂದ ನಾವು ಭರಿಸ್ತಾ ಇದ್ದೀವಿ. ಅದು ಮುಖ್ಯವಾಗಿ ನಮ್ಮದು ಇದು ಕೆಲಸ. ಅದರ ಜೊತೆಗೇ ಬ್ಯಾಂಕ್ಗಳಿಂದ MT ಲೋನ್ಸ್ ಅಂತ ಇರುತ್ತೆ, LT ಲೋನ್ಸು ಲಾಂಗ್ ಟರ್ಮ್ ಇರುತ್ತೆ. ಲಾಂಗ್ ಟರ್ಮ್ ಇರೋದು ಏನಕ್ಕೆ ಅಂದರೆ ನಿಮ್ದು ನೆಲ ಸರಿ ಮಾಡೋದಕ್ಕೆ ಅಥವಾ ಗಿಡಗಳು ಬೆಳೆಸ್ಬೇಕು, ಇಲ್ಲ ಮುಖ್ಯವಾಗಿ ದಾವಣಗೆರೆ ಯಾವುದು ಸುತ್ತಮುತ್ತಲು ಅನ್ನಂಗಿದ್ರೆ ಅಡಿಕೆ ಗಿಡ ಬೆಳೆಸೋಕ್ಕೆ ಶುರು ಮಾಡೋದಕ್ಕೆ ನಿಮ್ಗೆ ಅಡಿಕೆಯನ್ನು ಇವತ್ತು ಬೆಳೆಸ್ತೀನಿ ನಾಳೆ ಬರುತ್ತೆ ಅನ್ನೋದಿಲ್ವಲ್ಲ, 5 ವರ್ಷ ಬೇಕಲ್ಲ ಅದಕ್ಕೆ. ಸೊ ಅದನ್ನೆಲ್ಲ ಮಾಡೋದಕ್ಕೆ ಹೊಸದಾಗಿ ಶುರು ಮಾಡೋದಕ್ಕೆ ಅದಕ್ಕೆಲ್ಲ ಲಾಂಗ್ ಟರ್ಮ್ ಲೋನ್ಸ್ ಕೊಡ್ತಾರೆ. ಇಲ್ಲ ಟ್ರ್ಯಾಕ್ಟರ್ಸ್ ಮಾಡ್ತೀರಾ ಅದೆಲ್ಲದಕ್ಕೂ ಇರುತ್ತೆ. ಇದು ಮುಖ್ಯವಾಗಿ ಮಾಡ್ತಾ ಇರೋದು. ಎರಡನೇದು ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ನಮ್ಮದು ಬರೋ ಹಣ ಏನು ಅವ್ರು ಕೊಡ್ತಾ ಇಲ್ಲದೆ ಇರೋದು ಹಣ ಇರೋದ್ರಲ್ಲಿ ಮುಖ್ಯವಾಗಿ ರೈತರಿಗೆ ಹಳ್ಳಿ ಕಡೆಗೆಲ್ಲ ನಾವು ಕೊಟ್ಬಿಡ್ತೀವಿ, ಬೆಳೆ ಬೆಳೆಸ್ಬಿಡ್ತೀರಾ. ಆಮೇಲೇನು ಎಲ್ಲಿ ಮಾರಾಟ ಮಾಡೋದು? ಸಿಟಿಗೆ ತೊಗೊಂಬರ್ಬೇಕು, ರಸ್ತೆನೇ ಇಲ್ವೇ? ಅದು ನೀವು ಕಟ್ಸೋಕ್ಕಾಗಲ್ಲ, ಹೌದಾ? ನಮ್ಮಪ್ಪಂದು ಪೈ ರಸ್ತೆ ಅಂತೀವ ನಾವು, ಹೇಳೋಂಗೆ ಇಲ್ಲ ಅದನ್ನು. ನಮ್ಮ ಮನೆ ಮುಂದೆ ರಸ್ತೆ ನಾವು ಅಗಲ ಹಾಕೊಂಡ್ರೆ ಅಷ್ಟೇನೆ, ಹೌದು ತಾನೆ? ಯಾರು ಮಾಡ್ತಾರೆ ರಸ್ತೆಗಳು? ಡ್ಯಾಮ್ಗಳು ಬೇಕು. ನಿಮ್ಮ ಹೊಲಕ್ಕೆ ನೀರು ಬರಬೇಕು ಅಂದ್ರೆ ಜಾಗದಲ್ಲಿ ಒಂದು ಚೆಕ್ ಡ್ಯಾಮ್ ಬೇಕು. ನಿಮ್ಮ ಇದು ಹಳ್ಳಿಲಿ ಒಂದು ಅಂಗನವಾಡಿ ಶಾಲೆ ಬೇಕು. ಸ್ಕೂಲ್ದು ಸೂರು ಬಿದ್ದೋಗ್ತಾ ಇದೆ, ಮಾಡ್ತಿದೆ, ಕ್ಲಾಸ್ ರೂಮ್ಸ್ಗಳು ಕಟ್ಟಿಸ್ಬೇಕು. ಅದು ನೀವು ಕಟ್ಸೋಕ್ಕಾಗತ್ತಾ? ಪ್ರೈವೇಟಲ್ಲಿದ್ದ ಏನಾದರೂ ಫೌಂಡೇಶನ್ನು ಅದು ಇದು ಮಾಡಿಸಿದ್ರೆ, ಗೌರ್ಮೆಂಟ್ ಸ್ಕೂಲ್ಸನ್ನು ನೀವು ಕಟ್ಸೋಂಗಿಲ್ವಲ್ಲ. ಯಾರು ಮಾಡ್ತಾ ಇರೋದನ್ನೆಲ್ಲ ಮಾಡೋದು ಸರ್ಕಾರದಿಂದ. ನಮ್ಮ ಕಡೆಯಿಂದ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ನಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರವು ನಬಾರ್ಡ್ ಕಡೆಯಿಂದ ಸಾಲವನ್ನು ಪಡೆಯುತ್ತೆ. ಪ್ರತಿಯೊಂದು ವರ್ಷಕ್ಕೂ ಕರ್ನಾಟಕದಲ್ಲಿ 3,000 ಕೋಟಿವರೆಗೂ ನಮ್ಮ ಕಡೆಯಿಂದ ಹಣ ಹೋಗುತ್ತೆ, ಸಾಲದ ರೂಪದಲ್ಲೇ ಹೋಗುತ್ತೆ. ಯಾವುದಕ್ಕೆ? ಸ್ಟೇಟ್ ಗೌರ್ಮೆಂಟ್ಗೆ. ಸೊ ಅವರು ಏನೇನು ಬೇಕು ಇಷ್ಟಿಷ್ಟನ್ನು ನಾವು ಕಟ್ಟಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ, ಚೀಫ್ ಮಿನಿಸ್ಟರ್ ಕಡೆಯಿಂದ ಇದೆಲ್ಲ ಅಪ್ರೂವ್ ಆಗಿ ಬರುತ್ತೆ ಪ್ರಾಜೆಕ್ಟ್ಸು. ಆ ಪ್ರಾಜೆಕ್ಟ್ಸನ್ನೆಲ್ಲ ನಮ್ಮ ಕಡೆ ಸೈಡಿಂದ ಹಣ ಕೊಟ್ಟು ನಾವು ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ದೀವಿ. ಇವೆಲ್ಲ ಇರೋದು ಲಿಫ್ಟ್ ಇರಿಗೇಷನ್ ಸ್ಕೀಮ್ಸು, ಅದು ಎಲ್ಲ ಇರೋದು 37 ಟೈಪ್ ಆ್ಯಕ್ಟಿವಿಟೀಸ್ ಇದೆ. ಅದಷ್ಟು ನಬಾರ್ಡ್ ಕಡೆಯಿಂದ ಸಹಾಯಧನ ಹೋಗ್ತಾ ಇದೆ. ಸೊ ಇದು ಎರಡನೇದು. ಮೂರನೇದು ಏನು ಅಂತಂದರೆ, ನೀವು ಕೆಲವರೊಂದಷ್ಟು ಜನ ಕೇಳಿರ್ತೀರ, FPO ಅಂತ ಕೇಳಿದ್ದೀರಾ? ರೈತ ಉತ್ಪಾದಕರ ಸಂಘ ಕೇಳಿದ್ದೀರಾ? ನಮ್ಮ ಕಡೆಯಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೂ ಇವಾಗ ಒಂದು ಸ್ಪೆಷಲ್ ಡ್ರೈವು ನಡೀತು. ನಮ್ಮ ಕಡೆಯಿಂದ ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ರೈತ ಉತ್ಪಾದಕರ ಸಂಘ ಮಾಡ್ತಾ ಇದ್ದೀವಿ. ನೀವು ಯಾರು ಊರ ಕಡೆ ಸರ್ ಹೇಳ್ದಂಗೆ ನೀವೇನಾದರೂ ಮಾಡಬೇಕು ಅನ್ನೋ ಥರ ಮಾಡ್ತಾ ಇದ್ದೀವಿ ಅಂತಂದರೆ, ರೈತರಿಗೆ ಸುತ್ತಮುತ್ತಲು ಇದ್ರು ಮಾಡಿದ್ರೆ ಈ FPO ರೈತ ಉತ್ಪಾದಕರ ಸಂಘ ರೈತರಿಂದಲೇ ರೈತರಿಗೋಸ್ಕರ ಅನ್ನೋ ಥರ ಮಾಡ್ತಾ ಇರೋದು. ಸೊ ರೈತರೆಲ್ಲ ಒಗ್ಗೂಡಿ ಮಾಡಿ ಒಂದು ಕಂಪನಿ ಥರ ಫಾರಮ್ ಮಾಡಿ, ಅದರಲ್ಲಿ ತಾವೇ ಒಂದಷ್ಟು ಜನ ಯಾರು ಬಿಗ್ ಫಾರ್ಮರ್ಸ್ ಇರ್ತಾರೆ, ಮಾಡಿರ್ತಾರೆ, ಅಥವಾ ಓದಿರೋರು ಮಾಡಿರೋರು ಅನ್ನೋಂಥವ್ರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ಅದನ್ನು ಒಂದು ಕಂಪನಿ ಆ್ಯಕ್ಟಲ್ಲಿ ಅಥವಾ ಸೊಸೈಟಿ ಆ್ಯಕ್ಟಲ್ಲಿ ಅವರು ಅದನ್ನು ರಿಜಿಸ್ಟರ್ ಮಾಡಿಸ್ಕೊಂಡು ಒಂದು ದೊಡ್ಡ ಕಂಪನಿಯಾಗಿ ನಡೆಸ್ಬೋದು. ಒಬ್ಬರು CEO ಖಂಡಿತ ಬೇಕೇ ಬೇಕಾಗುತ್ತೆ. ಅವ್ರದ್ದು ಅಲ್ಲಿರುವಂಥ ಷೇರ್ದಾರರ ರೈತರು ಇರ್ತಾರಲ್ಲ 1,000 ಜನ, ಅವ್ರು ಏನೇನು ಪ್ರೊಡ್ಯೂಸ್ ಮಾಡ್ತಾರೋ ಅವ್ರದನ್ನು ಮಾರಾಟ ಮಾಡೋದು, ಯಾವ ಜಾಗದಲ್ಲಿ ಹೋಗಿ ಎಲ್ಲಿ ಮಾರಾಟ ಮಾಡಬೇಕು, ಯಾವ ರೀತಿ ಪ್ಯಾಕೇಜಿಂಗ್ ಮಾಡಿ ಮಾರಾಟ ಮಾಡಬೇಕು,
ಎಲ್ಲೆಲ್ಲಿ ಹೋಗಿ ಮಾರಾಟ ಮಾಡ್ಬೇಕು, ಎಲ್ಲೆಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಇವಾಗೆಲ್ಲ ಆನ್ಲೈನ್ ಟ್ರೇಡಿಂಗ್ ಎಲ್ಲ ನಡೀತಾ ಇದೆ, ಅದನ್ನು ಹಿಂಗೆ ಮಾಡೋದು ಅವ್ರದ್ದು ಬೆಳವಣಿಗೆ ಯಾವ ರೀತಿಯಾಗಿ ಮಾಡ್ತಾ ಇರ್ಬೋದು, ಅವ್ರ ಬೆಳವಣಿಗೆ ಆ ಕಂಪನಿಯಿಂದ ನೀವು ಸೀಡ್ಸ್ ತರಿಸ್ಬೋದು, ಇಲ್ಲ ಫರ್ಟಿಲೈಸರ್ ತರಿಸ್ಬೋದು, ನಿಮ್ಮ ಶೇರ್ದಾರರು ಅಥವಾ ನಿಮ್ಮ ಹಳ್ಳಿಲಿರೋ ಪ್ರತಿಯೊಬ್ಬರು ರೈತರಿಗೂ ಅದನ್ನು ಹಂಚ್ಬೋದು. ಡೈರೆಕ್ಟ್ ನಿಮಗೆ ಗೌರ್ಮೆಂಟ್ ಕಡೆಯಿಂದನೇ ಧನ ಸಹಾಯ ಬರುತ್ತೆ. ನಮ್ಮ ನಬಾರ್ಡ್ ಕಡೆಯಿಂದನೂ ಆ ಥರದ್ದು ಏನಾದರೂ ಫಾರ್ಮೇಷನ್ ಮಾಡ್ತೀವಿ ಅನ್ನೋ ಥರ ಬಂದರೆ ಯಾವ್ದಾದ್ರು ಒಂದು ಕಂಪನಿ ಸೈಡಿಂದ ಯಾವ್ದಾದ್ರು ಒಂದು NGO, ಯಾಕೆಂದರೆ NGO ಯಾಕೆ ನಾವು ಕೇಳ್ತೀವಿ ಅಂತಂದರೆ ಅವರು ಯಾರಾದರೂ 1-2 ವರ್ಷ ಅದನ್ನು ನಡೆಸ್ಕೊಂಡು ಹೋದರೆ ಸರಿಯಾಗಿ, ಅವಾಗ ಒಂದು ಮುಂದಕ್ಕೆ ಅವರು ರೈತರಿಗೆ ಅದು ಉದ್ಯಮಶೀಲತೆ ಬರಬೇಕು ಅನ್ನೋದಕ್ಕೋಸ್ಕರ ಇದೆಲ್ಲ ಮುಖ್ಯವಾಗಿ ನಾವು ಎಷ್ಟೊಂದು ಹೊಸ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಯಾತಕ್ಕೆ? ರೈತರ ಪರವಾಗಿಲ್ಲ, ಬೆಳೆ ಬೆಳೀತಾರೆ, ಹೆಂಗಸ್ರ ಪರವಾಗಿಲ್ಲ, ಮನೆಯಲ್ಲಿ ಏನೇನೋ ಐಟಮ್ಸ್ ಎಲ್ಲ ಮಾಡ್ತಾರೆ. ಬಟ್ ಅಷ್ಟಕ್ಕೆ ನಿಂತುಬಿಟ್ರೆ ಸಾಲಲ್ವಲ್ಲ. ಒಂದು ನಮ್ಮ ಕಡೆಗೆ ಯಾವ ರೀತಿ ನಮಗೆ ಜೀವನೋಪಾಯಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು ತಾನೆ. ಸೊ ಈ ಜೀವನೋಪಾಯ ವ್ಯವಸ್ಥೆಗೋಸ್ಕರ ನಾವು ಈ ಥರದ್ದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಹಾಕ್ತಾ ಇರೋದು. ನೀವು ಯಾವ ರೀತಿಯಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಿಗೆ ಮಾಡ್ಬೋದು, ಯಾವ ರೀತಿಯಾಗಿ ಹೊಸ ಥರ ಏನೇನು ಮಾಡ್ಬೋದು, ಈ ಥರ ಮಾಡೋದ್ರಿಂದ ನನ್ನ ಕಾಲ ಮೇಲೆ ನಾನು ಹೇಗೆ ನಿಂತ್ಕೋಬೋದು. ಏಕೆಂದರೆ ಅವರು ಉದಾಹರಣೆ ಕೊಟ್ಟಂಗೆ ಎಲ್ಲರೂ ಗೌರ್ಮೆಂಟ್ ಆಫೀಸ್ಗೆ ಏನು ಸೇರ್ಕೊಳ್ಳೋದಕ್ಕಾಗಲ್ಲ, ಹೌದಾ? ಬಟ್ ಅವ್ರಿಗಿಂತ ಒಂದು ಹೆಜ್ಜೆಯಷ್ಟು ನೀವು ಸಂಪಾದನೆನೂ ಮಾಡ್ಬೋದಲ್ಲ. ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಂಡು, ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಇಷ್ಟದ ಪ್ರಕಾರ ನೀವು ಜೀವನ ನಡೆಸ್ಕೊಂಡು ಹೋಗ್ಬೋದಲ್ಲ, ಹೌದು ತಾನೆ? ಸೊ ಅದಕ್ಕಾಗಿ ಇದಷ್ಟು ಒಂದು ಏನಂತಾರೆ ಬಹಳಷ್ಟು ಥರ ಸ್ಕೀಮ್ಗಳೆಲ್ಲ ಆ ಥರದ್ದಿದೆ. ನಮ್ದ್ರಲ್ಲಿ ಮುಖ್ಯವಾಗಿ ಇದು FPO ಹೇಳಿದೆ. ಅದೇ ಥರ ವಾಟರ್ ಶೆಡ್ ಡೆವಲಪ್ಮೆಂಟ್ ಫಂಡ್ ಅಂತಿದೆ ನಮ್ಮದ್ರಲ್ಲಿ, ಬೇರೆ ಜಿಲ್ಲೆಯಲ್ಲೆಲ್ಲ ಎಲ್ಲ ಕಡೆನೂ ಇದೆ. ಅದರಲ್ಲಿ ವಾಟರ್ ಶೆಡ್ ಅಂದರೆ ಗೊತ್ತಿದೆ ತಾನೆ, ಬೆಟ್ಟದ ಕೆಳಗಡೆ ತೊಪ್ಪಲಲ್ಲಿ ಆ ನೀರು ಹರಿಯೋ ಜಾಗದಲ್ಲಿ ಇರುವಂಥ ಹಳ್ಳಿಗಳಲ್ಲಿ ಮಾಡೋದ್ರಲ್ಲಿ ಅವ್ರಿಗೆ ಯಾವ ರೀತಿ ಜೀವನದಲ್ಲಿ ಮುಂದೆ ಬರಬೇಕು, ಬರೀ ಬೆಳೆ ಬೆಳೆಸೋದಲ್ಲ, ಅದರ ಜೊತೆಗೆ ಬೇರೆ ಯಾವ ಥರ ಇನ್ಕಮ್ ಜನರೇಟಿಂಗ್ ಆ್ಯಕ್ಟಿವಿಟೀಸು, ಅಥವಾ ಕ್ಯಾಟಲ್ ರೈರಿಂಗು, ಅಥವಾ ಕುರಿ ಮೇಕೆ ಸಾಗಾಣಿಕೆ, ಅಥವಾ ಇದು ಅವರು ಏನಾದರೂ ತಯಾರಿ ಮಾಡ್ತಾರಲ್ಲ, ಇದು ಏನಂತಾರೆ ಅದು ಬುಟ್ಟಿಗಳು, ಅದು ಇದು ಎಲ್ಲ ತಯಾರಿ ಮಾಡ್ತಾರಲ್ಲ ಬಿದಿರು, ಅದರಿಂದೆಲ್ಲ ಆ ಥರದ್ರಲ್ಲಿ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ. ಅದೇ ರೀತಿ ಇನ್ನೊಂದು ಟ್ರೈಬ್ಸ್ ಅಂತಿದೆ. ಟ್ರೈಬ್ಸ್ ಅನ್ನೋದು ಇಲ್ಲಿ ನಮ್ಮದ್ರಲ್ಲಿ ದಾವಣಗೆರೆಯಲ್ಲಿ ಜಗಳೂರಲ್ಲಿದೆ, ಆಲ್ಮೋಸ್ಟ್ ಒಂದು, ಹಾಗೆ ಇಲ್ಲಿ ಹೊಸಪೇಟೆ ಕಡೆನೂ ಇದೆ 2. 430 ಎಕರೆ ಜಾಗದಲ್ಲಿ ಜಗಳೂರಲ್ಲಿ, ಅಂದರೆ ನಾವೇನು ನೆಲ ತಗೊಳ್ಳಲ್ಲ, ಕಂಪನಿ ಏನು ನೆಲ ಅವ್ರದ್ದೇ ಇರುತ್ತೆ, ST ಜನಾಂಗದಕ್ಕೆ ಹೆಚ್ಚಾಗಿರುತ್ತೆ. ಅವರ ನೆಲದಲ್ಲಿ ಕನ್ಸೆಂಟ್ ತಗೊಂಡಿರ್ತೀವಿ, ಅವ್ರ ನೆಲದಲ್ಲಿ ನಾವು ಗಿಡ ಬೆಳೆಸ್ಕೊಡ್ತೀವಿ, ಮಾವಿನ ಗಿಡ, ಹುಣಸೆ ಗಿಡ ಹಾಕ್ಬಿಟ್ಟು ಸುತ್ತಲೂ ಬಾರ್ಡರ್ ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಬಿಟ್ಟು 5 ವರ್ಷ ಅದನ್ನು ಚೆನ್ನಾಗಿ ನೋಡ್ಕೋತೀವಿ. ಫುಲ್ ನಾವೇ ಎಲ್ಲ ನೋಡ್ತೀವಿ, ಪೆಸ್ಟಿಸೈಡ್ಸು ಅಂತ. ಅವ್ರು ಬಂದು ಅವರು ಚೆನ್ನಾಗೆಲ್ಲ ನಡೀತಿದ್ಯಾ ಅನ್ನೋದು ರೈತರು ನೋಡ್ಕೋತಾ ಇರ್ತಾರೆ. 5 ವರ್ಷ ಆಯಿತು, ಬೆಳೆ ಎಲ್ಲ ಬಂತು ಅಂತಂದಮೇಲೆ ರೈತರು ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಮತ್ತೆ ಇದು FPO ಅನ್ನೋ ಥರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ರೈತ ಉತ್ಪಾದಕರ ಕಂಪನಿಗಳು ಮಾಡಿ ಅವ್ರನ್ನ ಮುಂದೆ ನಡೆಸ್ಕೊಂಡು ಹೋಗೋ ಥರ ಬಿಡ್ತಾರೆ. ಇದು ಮೋಸ್ಟ್ಲಿ ST ಜನಾಂಗದವ್ರಿಗೆ ಅಂತ, ಯಾಕೆಂದರೆ ಅವ್ರಿಗೆ ಲ್ಯಾಂಡ್ ಇರ್ಬೋದು, ಕೆಲವರಿಗೆ ಲ್ಯಾಂಡ್ ಇಲ್ಲದೇನೂ ಇರ್ಬೋದು. ಅಂಥವ್ರಿಗೆ ಯಾವ ರೀತಿಯಾಗಿ ನಮ್ಮ ಕಡೆಯಿಂದ ಬೆಳವಣಿಗೆ ಮಾಡಿಕೊಡ್ಬೋದು ಅಂತ ನಮ್ಮ ರಾಜ್ಯಾದ್ಯಂತ ಈಗ ಆಲ್ಮೋಸ್ಟ್ 15 ಕಡೆಗಿಂತ ಹೆಚ್ಚಿಗೆ ಜಾಗದಲ್ಲಿ ಇದು ಪ್ರೋಗ್ರಾಮ್ ನಡೀತಾ ಇದೆ, ಟ್ರೈಬ್ಸ್. ಅದೇ ರೀತಿಯಾಗಿ ಹೆಂಗಸರಿಗೆ ಅಂತ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಆ ಸ್ವಸಹಾಯ ಸಂಘ ಅನ್ನೋದು ಶುರುವಾಗಿದ್ದು ನಮ್ಮ ಬ್ಯಾಂಕಿಂದನೇ. ಸೊ ನಮ್ಮ ಬ್ಯಾಂಕಿಂದ ಬೇರೆ NGOಸು, ಟ್ರಸ್ಟ್ಸು, ಕಂಪನೀಸು, ಬ್ಯಾಂಕ್ಸು ಎಲ್ಲರಿಗೂ ನಾವು ಹೇಳಿದ್ವಿ ಸ್ವಸಹಾಯ ಸಂಘಗಳನ್ನು ಮಾಡಿ ಅಂತ. ಆ ಸ್ವಸಹಾಯ ಸಂಘಗಳನ್ನೆಲ್ಲ ಮಾಡಿ ಒಡಗೂಡಿಸಿ ಆ ಹೆಣ್ಮಕ್ಳಿಗೆ ಉಳಿತಾಯ ಮಾಡೋದನ್ನು ಹೆಂಗೆ ಅಂತ ಕಲಿಸ್ಕೊಟ್ಟು, ಸಾಲ ಸೌಲಭ್ಯಗಳು ಹೇಗೆ ಪಡಿಬೇಕು ಅನ್ನೋದನ್ನು ಕಲಿಸ್ಕೊಟ್ಟು, ಅದೇ ರೀತಿಯಾಗಿ ಅದೆರಡು ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿಯಾಗಿ ಟ್ರೈನಿಂಗ್ಸ್ಗಳನ್ನು ಪಡೆದು ತಾವೇ ಮಾರಾಟ ಮಾಡಿ ತಾವೇ ಉದ್ಯಮಶೀಲರಾಗೋದಕ್ಕೆ ಹೇಗೆ ಅನ್ನೋದನ್ನವರೆಗೂ ನಮ್ಮ ಕಡೆಯಿಂದ ನಾವು ಹೇಳ್ಕೊಟ್ಟಿದ್ದೀವಿ. ಇದು ಅದರ ಜೊತೆಗೆ ಬಹಳಷ್ಟು ಕ್ಲೈಮೇಟ್ ರೆಸಿಲಿಯೆಂಟ್ ಅಂತ ಇವಾಗೆಲ್ಲ ಜಾಸ್ತಿ ಬಂದಿದೆ. ನ್ಯಾಚುರಲ್ ಫಾರ್ಮಿಂಗ್ ಬರ್ತಾ ಇದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬರ್ತಾ ಇದೆ. ಸೊ ಅವ್ರು ಏನು ಬೆಳೆ ಬೆಳೆಸ್ತಾ ಇದ್ದೀರಾ ಅದ್ರ ಜೊತೆಗೇನೆ ಅವ್ರು ಏನು ಮಾಡ್ತಾರೆ, ಇದನ್ನಿರ್ತಾರೆ, ಕೊಟ್ಟಿಗೆನೂ ಕೊಟ್ಟಿರ್ತಾರೆ. ಒಂದು ಕಡೆ ಹಸು ಇರುತ್ತೆ, ಇನ್ನೊಂದು ಕಡೆ ಕೋಳಿಗಳಿರುತ್ತೆ, ಅದರ ಮೇಲ್ಗಡೆ
ಕುರಿ ಮೇಕೆಗಳಿರುತ್ತೆ, ಆ ಥರ ಕಂಟಿನ್ಯೂಸ್ ಒಂದೇ ಇದರಲ್ಲೇ ಮಾಡಿಬಿಟ್ಟು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲ ಥರದ್ರಲ್ಲೂ ನಾ ಹೇಳೋದಿದ್ರೆ ಈ ಕಡೆ ರೈತರ ಕಡೆಯಿಂದ ಇದಿಷ್ಟು ನಿಮ್ಗಳಿಗೆ ವ್ಯವಸ್ಥೆಗಳನ್ನು ನೀವು ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಮಾಡೋದಕ್ಕೆ ನಾವು ಏನು ಮಾಡೋದು, ಇನ್ನೇನು ಮಾಡೋದು, ಇದು ಐಡಿಯಾಸ್ ಏನೋ ತುಂಬ ಬಂತ ಇವಾಗ ಸುಮಾರು ಹೀಗೂ ಮಾಡ್ಬೋದು ಅಂತ. ಬಟ್ ಈ ಐಡಿಯಾಸ್ ಮಾಡೋದಿದ್ರೆ ಸುಮಾರು ಜನ ನನಗೆ ಬಂದಾಗೆಲ್ಲ ಅವ್ರು ಅದನ್ನೇ ಕೇಳ್ತಾ ಇರ್ತಾರೆ, ಹೌದಾ ಇದು ಸ್ಕೀಮ್ ಇತ್ತು ಅಂತ ಗೊತ್ತಿರಲಿಲ್ಲ ಮೇಡಮ್, ನನ್ನ ಹಣ ಹಾಕ್ಬಿಟ್ಟೆ ಮಾಡಿಬಿಟ್ಟೆ ಆ ಥರ ಎಲ್ಲ ಹೇಳ್ತಾರೆ. ಹಣ ಇರ್ಬೋದು, ಖಂಡಿತ ನಿಮ್ಮ ಹಣ ನೀವು ಉಪಯೋಗಿಸ್ಕೊಳ್ಳಿ, ಮಾಡಿ, ತೊಂದರೆ ಇಲ್ಲ. ಬಟ್ ನಾನು ನೋಡಿರೋದು ಇಂಡಿವಿಜುವಲ್ ಕೌನ್ಸಿಲಿಂಗಲ್ಲಿ ಸುಮಾರು ಜನ ಹುಡುಗರು ಬರೋದು, ಅದು ಕೆಲಸ ಇತ್ತು ಮೇಡಮ್ ಇದರಲ್ಲಿ ಇದು ಬೆಂಗಳೂರಲ್ಲಿ ನಾನು ಬಿಟ್ಬಿಟ್ಟೆ, ನನ್ನ ನೆಲ ಇದೆ, ನಾನು ನೋಡ್ಕೋಬೇಕು ನನ್ನ ನೆಲನ, ಏನು ಮಾಡಲಿ ಹೇಳಿ ನನಗೆ. ನಿನ್ನೆವರೆಗೂ ಅವ್ರು ಒಂದು 4-5 ಕಾಲು ಹೊಡಿತಾನೇ ಇದ್ದಾರೆ, ಏನಾದರೂ ಒಂದು ನನಗೆ ಹೇಳ್ಬಿಡಿ ಮೇಡಮ್ ನಾನು ಮಾಡ್ಬಿಡ್ತೀನಿ. ಓ ಹೇಳಿ ಸರ್, ಏನು ಮಾಡೋಕ್ಕೆ ಇಷ್ಟಪಡ್ತೀರಾ ನೀವು, ಏನು ನಿಮ್ಮ ಕೈಲಿ ಆಗುತ್ತೆ ಅನ್ನೋದು ಏನಿದೆ ಅನ್ನೋದು ಹೇಳಿದ್ರೆ ಅವರು ಹಾಂ ಪರವಾಗಿಲ್ಲ ಮೇಡಮ್ ಏನೋ ಒಂದು ಹೇಳ್ಬಿಡಿ, ನನಗೆ ಏನೋ ಒಂದು ಮಾಡಿಬಿಡ್ತೀನಿ, ನಾನು ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀನಿ, ಆ ಥರನೇ ಬರ್ತಾರೆ. ಬಟ್ ನಾನು ಇವಾಗ ನಿಮಗೆಲ್ಲ ಏನು ಹೇಳೋದಿದ್ರೆ ಅಂದರೆ, ಈಗಲಿಂದನೇ ನೀವು ಸ್ವಲ್ಪ, ಇವಾಗ ನಿಮ್ಗೆ EDP ಪ್ರೋಗ್ರಾಮ್ ಇದೆ, ಇವಾಗ ನಿಮ್ಗೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಯಾವ್ಯಾವ ರೀತಿ ಅಂತ, ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡು ನಿಮ್ಮದು ಜೀವನದಲ್ಲಿ ಒಂದು ಗೋಲ್ ಇಟ್ಕೊಳ್ಳಿ. ಗೋಲ್ ಸಾಧಿಸಿದ್ರೆ ಪರವಾಗಿಲ್ಲ, ಸಾಧನೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಒಂದು ಗುರಿ ಇಲ್ಲ ಅಂತಂದರೆ ನೀವು ಏನು ಏನು ಮಾಡ್ತಿದ್ದೀನಿ ನನ್ನ ಜೀವನದಲ್ಲಿ ಅನ್ನೋ ಥರ ಪರಿಸ್ಥಿತಿ ಬರ್ಸ್ಕೋಬಾರ್ದು, ಗೊತ್ತಾಯ್ತಾ? ಸೊ ಆದರೆ ಆ ನಿಟ್ಟಿನಲ್ಲಿ ದಯವಿಟ್ಟು ಒಂದು ಗುರಿ ಅನ್ನೋದನ್ನ, ನಾನು ಇದನ್ನು ಮಾಡ್ತೀನಿ, ಇದರಿಂದ ನನಗೆ ಮುಂದೆ ಬರುತ್ತೆ ಜೀವನ ಅನ್ನೋದೊಂದು ನಿಮ್ಮ ಕೈಲಿ ಆಗುತ್ತೆ, ಆಗೇ ಆಗುತ್ತೆ ನಿಮ್ಮ ಕೈಲಿ. ಅಯ್ಯೋ ಫೇಲ್ಯೂರ್ ಆಗಿಬಿಡುತ್ತಾ, ಆಗಲಿ ಬಿಡಿ, ಅದೇನು ಮಹಾ ಅನ್ನೋ ಥರ ಇಲ್ಲ. ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹತ್ತಿದ್ರೆ ಆಯಿತು, ಏನು ತಪ್ಪು ಮಾಡಿದ್ದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ನೀವು ಇನ್ನೊಂದು ಸ್ಟೆಪ್ ನೀವು ಮುಂದೆ ಹಾಕ್ಕೊಂಡು ಹೋಗ್ಬೋದು. ಈ ನಿಟ್ಟಿನಲ್ಲಿ ನಾನು ಹೇಳೋದಿದ್ರೆ, ನಮ್ಮ ಬ್ಯಾಂಕ್ದು ಇದನ್ನೂ ಸರ್ ಹತ್ರ ಅದನ್ನೇ ಹೇಳ್ತಾ ಇದ್ದೆ ನಾನು, ಎಲ್ಲರೂ ಕೇಳ್ತಾ ಇರ್ತಾರೆ ಕನ್ನಡಿಗರಿಗೆ ಕೆಲಸ ಇಲ್ಲ, ಬರ್ತಾ ಇಲ್ಲ, ಮಾಡ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂತ. ಬಟ್ ಆದರೆ ಏನಾಗಿದೆ ಅಂತಂದರೆ, ಯಾರು ಎಕ್ಸಾಮೇ ಬರಿತಾ ಇಲ್ಲಪ್ಪ, ನನಗೆ ಬೇಜಾರಾಗುತ್ತೆ, ನನಗೆ ಅದು ಒಂದೊಂದ್ಸರಿ ಬೇಜಾರಾಗುತ್ತೆ. ನೆನ್ನೆಗೆ ಮುಗೀತು ನಮ್ಮದು ರಿಕ್ರೂಟ್ಮೆಂಟ್ ಇತ್ತು, ಲಾಸ್ಟ್ ಡೇಟ್ ನೆನ್ನೆ ನಬಾರ್ಡ್ದು ಕ್ಲರಿಕಲ್ ಪೋಸ್ಟ್ಗೆ, ಎನಿ ಡಿಗ್ರಿ ಇತ್ತು, ಯಾವ್ದಾದ್ರು ಡಿಗ್ರಿ ಇದು ಅಂತ, ಆಲ್ಮೋಸ್ಟ್ 40 ಇಯರ್ಸ್ವರೆಗೂ ಇತ್ತು. ಏಜ್ ರಿಲ್ಯಾಕ್ಸೇಷನ್ ಫಾರ್ SC/ST 40 ಇಯರ್ಸ್, 35 ಇಯರ್ಸ್ ಇರೋವರೆಗೂ ಜನ ತೊಗೋಬೋದಾಗಿತ್ತು. ಸೊ ಅದು ತುಂಬ ಕಮ್ಮಿ ಜನ ತೊಗೋತಾ ಇದ್ದಾರೆ. ನಮ್ಗೆ ಅದೇ ಬೇಜಾರಾಗುತ್ತೆ, ಅಷ್ಟು ಒಳ್ಳೆ ಪೇ ಇದ್ದು ಮಾಡಿ ಎಲ್ಲ ಮಾಡಿ ಇದ್ರೂ ಯಾಕೆ ಜನ ಹುಡುಗರು ಹುಡುಗಿರು ಮುಂದೆ ಬರ್ತಾ ಇಲ್ಲ? ಯಾವ ದಾರಿ ಕಡೆ ಹೋಗ್ತಾ ಇದ್ದೀರಾ ನೀವು? ಈ ಕಡೆ ಬರೋದಕ್ಕೆ ನೀವು ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ಯಾಕೆಂದ್ರೆ ಇದು ಒಂದೇ ಅಲ್ಲ, ನಾವು ನೋಡ್ತಾ ಇದ್ದೀವಿ, RBI ಎಕ್ಸಾಮ್ಸ್ ಆದರೂ ಆಗಲಿ ಮಾಡಲಿ, ಅದನ್ನೆಲ್ಲ ತಗೋತಾ ಇರೋರು ಯಾರು ಇವಾಗ? M.Tech, B.Tech, MBA ಮಾಡಿದವ್ರೆ, ಕ್ಲರ್ಕ್ ಲೆವೆಲಲ್ಲೂ ಅವರೇ ಬರ್ತಾ ಇದ್ದಾರೆ. ಸೊ ಕಾಂಪಿಟೇಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಗೊತ್ತಾಯ್ತಾ? ಆ್ಯಂಡ್ ನನಗೆ ಒಂದೊಂದ್ಸರಿ ಡೌಟ್ ಬರುತ್ತೆ, ನಾವೇ ಅದೇ ಎಕ್ಸಾಮ್ ಬರೆದ್ರೆ ನಾವು ಪಾಸ್ ಆಗ್ತೀವಾ ಇಲ್ವಾ ಅನ್ನೋಷ್ಟು ಯೋಚನೆ ಬಂದ್ಬಿಡುತ್ತೆ. ಸೊ ದಯವಿಟ್ಟು ಈ ಥರದ್ದು ಏನಾದರೂ ಅದು ಎಕ್ಸಾಮ್ಸ್ಗಳು ಏನೇನಾದರೂ ಇದ್ದರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಹಾಕಿರಿ, ಮಾಡಿರಿ, ನೋಡ್ತಾ ಇರಿ. ಅದು ಏನೋ ಒಂದು ಡಿಗ್ರಿ ಮಾಡಿಬಿಟ್ಟು ಡೈರೆಕ್ಟಾಗಿ ಎಕ್ಸಾಮ್ ಹೋಗ್ತೀನಿ ಅಂತ ಅನ್ಕೋಬೇಡಿ, ಕಂಟಿನ್ಯೂಸ್ ಆಗಿ ಓದ್ತಾ ಇರಬೇಕಾಗತ್ತೆ ಜೀವನ ಪೂರ್ತಿ. ಇದೊಂದು ಮಾತ್ರ ಬಿಡಬಾರ್ದು, ಇವತ್ತೆಲ್ಲ ನಾಳೆ ನನ್ನ ವಿದ್ಯೆ ಎಲ್ಲೂ ಹೋಗಲ್ಲ ಅನ್ನೋದೊಂದು ನಿಟ್ಟಿನಲ್ಲಿ ಓದಬೇಕಾಗತ್ತೆ. ನಂತರ ಮುಖ್ಯವಾಗಿ ಇವತ್ತು ಹೇಳಬೇಕಾಗಿರುವಂಥದ್ದು ಸ್ಕೀಮ್ಸ್ ಏನೇನಿದೆ ಅನ್ನೋ ಥರ ಹೇಳಬೇಕು ಅನ್ನೋದಿದ್ರೆ, ಇವಾಗ ಅತಿ ಮುಖ್ಯವಾಗಿ ಇರೋದು PMEGP ಇದೆ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತಿದೆ. ಅದರಲ್ಲಿ ನೀವು ಆನ್ಲೈನ್ ವೆಬ್ಸೈಟಲ್ಲಿ ನೋಡಿದ್ರೆ 1050ಕ್ಕೂ ಹೆಚ್ಚು ಪ್ರಾಜೆಕ್ಟ್ಸ್ ಇದೆ. ವಿತ್ ಡೌನ್ಲೋಡಬಲ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಕೂಡ ಅಲ್ಲೇ ಇದೆ, ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫಿಗರ್ಸ್ ನೀವು ಚೇಂಜ್ ಮಾಡ್ಕೋಬೋದು. ಓಕೆ, ಈ PMEGPಲಿ 25 to 35% ನಿಮಗೆ ಸಬ್ಸಿಡಿ ಇರುತ್ತೆ. ಮುಖ್ಯವಾಗಿ ಇವಾಗ ಯಾರು ಈ ಇದ್ರದ್ದು ಕುರಿ ಸಾಗಾಣಿಕೆ ಅಥವಾ ಹಸು ಸಾಗಾಣಿಕೆ ಮಾಡ್ತೀನಿ ಅನ್ನೋರು ಇದ್ರೂ
ಅದನ್ನು ತೊಗೊಳ್ಬೇಕಾಗಿರೋದು ಥ್ರೂ PMEGPನೇ. ನಿಮ್ಮ ಊರಲ್ಲಿರೋ ವೆಟರ್ನರಿ ಡಾಕ್ಟ್ರು ಸೈನ್ ಮಾಡ್ತಾರೆ, ಓಕೆ ಇವ್ರದ್ರಲ್ಲಿ ಈ ಥರ ಜಾಗ ಇದೆ, ಈ ಥರ ಅವ್ರು ಮಾಡ್ಬೋದು, ಈ ಥರ ಅವ್ರಿಗೆ ಬರುತ್ತೆ ಮಾಡುತ್ತೆ ಅನ್ನೋ ಥರ ಇರುತ್ತೆ. ಸೊ ನೀವು ಆ ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ಬೋದು. PMEGPಲಿ ಎಲ್ಲ ಥರದ ಇಂಡಸ್ಟ್ರಿಯಲ್ ವರ್ಕ್ಸ್ ಅಷ್ಟು ಅವೈಲಬಲ್ ಇದೆ, 1000ಕ್ಕಿಂತ ಹೆಚ್ಚು. ನಿಮ್ಗೆ ಅದು ನೋಡ್ತಾನೆ ಸುಸ್ತಾಗ್ಬಿಡುತ್ತೆ ನಮಗೆ, ಅಯ್ಯೋ ಇದು ಮಾಡ್ಬೋದಾ ಅದು ಮಾಡ್ಬೋದಾ ಅಂತ, ಗೊತ್ತಾಯ್ತಾ? ಆದರೆ ಒಂದು ಜ್ಞಾಪಕ ಇರಲಿ, ಇದು ನಾ ಹೇಳಿದೆ ಸುಮಾರು ಜನ ಅಪ್ಲೈ ಮಾಡ್ತಾರೆ PMEGPಲಿ ಹಸು ಕರು ಪರ್ಚೇಸ್ಗೆ ಅಂತ. ಬಟ್ ಒಂದು ಜ್ಞಾಪಕ ಇರಲಿ, ಈಗಿನ ಕಾಲದಲ್ಲಿ ಹಸು ಸಾಗಾಣಿಕೆ ಮಾಡಿಬಿಡ್ತೀನಿ, ಕುರಿ ಸಾಗಾಣಿಕೆ ಮಾಡ್ತೀನಿ, ಅಷ್ಟು ವರ್ಕ್ ಆಗಲ್ಲ. ಅಂದರೆ ಅವಾಗ ಚೆನ್ನಾಗಿತ್ತು, ನಮ್ಮ ಅಣ್ಣವ್ರ ಕಾಲದಲ್ಲಿ ಬೆಳ್ಳಿ ಮೂಡಿತ್ತು ಅಂತ ಬೆಟ್ಟದ ಮೇಲೆ ಹೇಳೋಕೆ ಚೆನ್ನಾಗಿತ್ತು. ಇವಾಗ ಯಾರು ಕೇಳೋರ್ವೆ? ಅದಕ್ಕಿಂತ ನೀವು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮಲ್ಲಿ ಬರೀ ಸಾಗಾಣಿಕೆ ಅಲ್ಲ, ನೀವು ಯೂನಿಟ್ ಕಟ್ಟಬೇಕಾಗತ್ತೆ. ನಿಮ್ಗೆ PMEGPಲಿ ಹಣ ಬರೋದು ಬರೀ 2 ಹಸುಗೆ ಅಥವಾ 10 ಕುರಿಗೆ, ಒಂದು 50 ಕುರಿಗೆ, 100 ಕುರಿಗೆ ಅಂತಲ್ಲ. ಅದ್ರ ಜೊತೆಗೆ ಅದರದ್ದು ಶೆಡ್ಡು, ಇನ್ಶೂರೆನ್ಸು, ಇಂಜೆಕ್ಷನ್ನು, ಅದಕ್ಕೆ ಹಸಿ ಮೇವು ಬರುತ್ತೆ, ಡ್ರೈ ಫಾಡರ್ ಬರುತ್ತೆ, ಗ್ರೀನ್ ಫಾಡರ್ ಬರುತ್ತೆ, ಅಥವಾ ಮಿಸ್ಲಿನಿಯಸ್ ಏನೇನೋ ಔಷಧಿಗಳು ಅದು ಇದು ಎಲ್ಲ ಹಾಕ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅದಷ್ಟಕ್ಕೂ ಸೇರಿ ಹಣ ಬರೋದು. ಸೊ ಯು ಆರ್ ಕ್ರಿಯೇಟಿಂಗ್ ಅ ಯೂನಿಟ್, ಫುಲ್ ಫ್ಲೆಜ್ಡ್ ಯೂನಿಟ್ ಮಾಡ್ತಾ ಇದ್ದೀರಾ. ಆ ಹಸುದು ಹಾಲು ತಗೋತೀರಾ, ಇದಕ್ಕೆ ನಿಮ್ದ್ರಲ್ಲಿ ನಂದಿನಿನಾದರೂ ಇರಲಿ ಅಥವಾ ಪ್ರೈವೇಟ್ ಇದಾದರೂ ಇರಲಿ, ಅಲ್ಲಾದರೂ ಕೊಡ್ತಾ ಇದ್ದೀರಾ. ಬಟ್ ಅಷ್ಟಕ್ಕೆ ನಿಲ್ಲಿಸ್ಬಿಡೋಕ್ಕಾಗುತ್ತಾ? ಬರೀ ಹಾಲು ಕೊಟ್ಕೊಂಡು ಇದ್ಬಿಟ್ಟಿದ್ದೀನಿ ಮೇಡಮ್ ಮನೇಲಿ ಏನಕ್ಕಾಗುತ್ತಾ? ಸಾಲಲ್ವೇ ಅದು? ಹೌದಾ? ಸೊ ಅಲ್ಲಿಂದ ಮುಂದೆ ನಾವು ಏನು ಮಾಡ್ಬೋದು, ಅದನ್ನು ಒಂದು ಕಲೆಕ್ಟಿವ್ ಆಗಿ ಅಲ್ಲಿ ನಿಯರ್ ಬೈ ಎಲ್ಲ ಕಡೆನೂ ಮಿಲ್ಕ್ ಕೋಆಪರೇಟಿವ್ ಸೊಸೈಟೀಸು ಇದ್ದೇ ಇರುತ್ತೆ. ಕೋಆಪರೇಟಿವ್ ಸೊಸೈಟೀಸಲ್ಲಿ ನೀವು ಮೆಂಬರ್ ಆಗಿ ಅಲ್ಲಿ ಹಾಲು ಕಲೆಕ್ಟ್ ಮಾಡಿ ಸಪ್ಲೈ ಮಾಡ್ಬೋದು. ಅದರ ಜೊತೆಗೆ ಇವತ್ತೆಲ್ಲೋ ಹಾಲು ಕೊಡೋಕ್ಕಾಗಲಿಲ್ಲ, ನನಗೆ ಮಿಕ್ತು ಮಾಡ್ತು ಅಂತಂದರೆ ನೀವು ಅದನ್ನು ಮಜ್ಜಿಗೆ ಮಾಡಿ ಮಾರಾಟ ಮಾಡಿ, ಪನ್ನೀರ್ ಮಾಡಿ ಮಾರಾಟ ಮಾಡಿ. ಸೊ ಒಂದು ಇದ್ರ ಥರ ಹೋಗ್ಲಿ, ಹಸುಗೆ ಅನ್ನೋ ಥರ ಇದ್ರೆ ಆ ಥರದ್ದೆಲ್ಲ ನೀವು ಮಾಡ್ಬೋದು. ಅದರ ಜೊತೆಗೆ ಕುರಿ ಮೇಕೆ ಎಲ್ಲ ಇಟ್ಕೊಂಡಿದ್ದೀನಿ ಅಂತಂದರೆ ಅದು ಎಲ್ಲ ಬೈ ಆ್ಯಸ್ ಅ ಯೂನಿಟ್ ಅಂತಲೇ ಸಿಗೋದು ನಿಮಗೆ, ಎಲ್ಲ ಸೇರಿಸಿ ಕೊಡೋದು ಹಣ, ಬರೀ 100 ಕುರಿಗೆ ಅಂತಲ್ಲ, ಶೆಡ್ಡು ಗಿಡ್ಡು ಎಲ್ಲ ಸೇರಿ. ಅದನ್ನು ನಾವು ಯಾವ ರೀತಿ ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ, ನಿಮ್ಮದು ಸ್ಕೀಮ್ದು ತೊಗೊಳ್ಳಿ, ಆ ಸ್ಕೀಮಲ್ಲಿ ನೀವು ಅದಕ್ಕೆ ಏನಾದರೂ ವ್ಯಾಲ್ಯೂ ಅಡಿಷನ್ ಮಾಡೋನಿದ್ರೆ ಮೀಟ್ ಪ್ರೊಸೆಸಿಂಗ್ ಮಾಡಿಸ್ತೀರಾ, ಮೀಟ್ ಪ್ಯಾಕೇಜಿಂಗ್ ಮಾಡಿಸ್ತೀರಾ. ಹೌದಾ? ನೋಡಿದ್ದೀರಲ್ಲ ಇವಾಗೆಲ್ಲ ಅದು ವೆಂಕೀಸು ಅದು ಇದು ಎಲ್ಲ ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳಾಗುತ್ತೆ. ಅವರೆಲ್ಲ ಸಿಂಪಲ್ ಆಗಿ ಈ ಥರ ಶುರು ಮಾಡಿದವ್ರೇನೆ, ಎಲ್ಲರೂ ಸಿಂಪಲ್ ಆಗಿ ಶುರು ಮಾಡಿದವ್ರೆ. ಸುಗುಣ ಇದೆ, ಹೌದಾ? ಅವರೆಲ್ಲ ಸಿಂಪಲ್ ಒಂದು ಸಿಂಗಲ್ ಯೂನಿಟಿಂದ ಶುರುವಾಗಿ ಇವಾಗ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇರೋ ಕಂಪನಿಗಳಾಗಿದೆ. ಸೊ ಈ ರೀತಿಯಾಗಿ ನೀವು ಅದನ್ನು ಶುರು ಮಾಡ್ಬೋದು. ಅದರ ಜೊತೆಗೆ PMEGPಲಿ ಲಾಟ್ ಆಫ್ ಇಂಡಸ್ಟ್ರಿಯಲ್ ಇದಿದೆ, ಅಗರಬತ್ತಿ ಮೇಕಿಂಗ್ ಆದರೂ ಆಗಲಿ, ಎಲ್ಲ ಥರ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ಸು ಆ ಥರದ್ದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗು ಎಲ್ಲ ಅವೈಲಬಲ್ ಇದೆ. ದಯವಿಟ್ಟು ಅದನ್ನೆಲ್ಲ ನೋಡಿ, ಆಲ್ ಆಫ್ ದಮ್ ವಿತ್ ಪ್ರಾಜೆಕ್ಟೆಡ್ ರಿಪೋರ್ಟ್ಸ್ ರೆಡಿಯಾಗಿ ಇರುತ್ತೆ. ಅದರಲ್ಲಿ ನಿಮಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಏನೇನು ಚೇಂಜಸ್ ಬೇಕು, ಹಣಕಾಸಿಂದ ಏನೇನು ಚೇಂಜಸ್ ಬೇಕು, ನಿಮ್ಮ ಊರಿಗೆ ತಕ್ಕ ಹಾಗೆ ಅಥವಾ ನಿಮ್ಗೆ ಯಾವ ಇಷ್ಟಾಗಲ ಬೇಕು ಅನ್ನೋದ್ರ ಮೇಲೆ ನೀವು ಅದನ್ನು ಮಾಡ್ಕೋಬೋದು. ಓಕೆನಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದನ್ನು ಮಾತ್ರ ಥರೋ ಆಗಿ ಮರೀದೇನೆ PMEGP ನೋಡಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕೀಮು ಬೈ 25-26 ಮಾರ್ಚಿಗೆ ಫಿನಿಶ್ ಆಗುತ್ತೆ ಅಂತ ಹೇಳಿದರು. ಬಟ್ PMEGP 2.0 ಫ್ರೆಶ್ ಬರ್ತಾ ಇದೆ ನೆಕ್ಸ್ಟ್ ಇಯರ್ಗೆ. ಸೊ ಅದು ಆ್ಯಸ್ ಪರ್ ಅವರ್ ಇದು ಬಡ್ಜೆಟ್ರಿ ಇದರಲ್ಲೂ ಅನೌನ್ಸ್ ಆಗಿದೆ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಕಂಟಿನ್ಯೂ. ಸೊ ಇದ್ರದ್ದು ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ನಿಮ್ಗೆ ಆಗಲೇ ಎಕ್ಸಿಸ್ಟಿಂಗ್ ಇದೆ ಯೂನಿಟು ನಾನು ಮಾಡಿಬಿಟ್ಟಿದ್ದೀನಿ ಮೇಡಮ್, ಅದನ್ನು ಅಪ್ಗ್ರೇಡೇಷನ್ ಮಾಡಬೇಕು ಅಂದರೆ ಇವಾಗ PMEGPದು 2.0 ಬಂದಿದೆ. ನನ್ನ ಹತ್ರ ಇದೆ, ಚಿಕ್ಕದಾಗಿದೆ, ಮಾಡಿದ್ದೆ, ಅವಾಗೇನೋ ನಂಗೆ ಗೊತ್ತಿಲ್ಲದೇನೆ ನನ್ನ ಹಣದಲ್ಲಿ ಮಾಡಿಬಿಟ್ಟಿದ್ದೆ, ಇವಾಗ ನನಗೆ ಯಾವ ರೀತಿ ಸಹಾಯಧನ ಬರುತ್ತೆ ಅಂತ. PMEGPಲಿ ಬೇಸ್ಡ್ ಆನ್ ವೇರ್ ಯು ಆರ್, ರೂರಲ್ಲು ಅರ್ಬನ್ನು 25-35% ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಅದೇ ಥರನೇ ನಿಮಗೆ ಇದನ್ನು ಕೇಳಿದ್ದೀರಾ ಅಲ್ವಾ, ಮುದ್ರಾ ಯೋಜನೆ ಕೇಳಿದ್ದೀರಾ? ಮುದ್ರಾ ಯೋಜನೆ ಅಪ್ಲೈ ಮಾಡಿದ್ರೆ ಯಾರಾದರೂ? ಮುದ್ರಾ ಯೋಜನೆಯಲ್ಲಿ ಏನಾಗುತ್ತೆ ಅಂತಂದರೆ ಅದರಲ್ಲಿ 2-3 ಥರ ಇದೆ. ನೀವು ಯಾವ ಥರ ಉದ್ದಿಮೆ ಮಾಡ್ತೀರಾ ಅನ್ನೋದ್ರ ಮೇಲೆ. ಓಕೆ, 50,000ವರೆಗೂ ಶಿಶು ಅಂತ ಇರುತ್ತೆ, 50,000ದಿಂದ 5 ಲಕ್ಷದವರೆಗೂ
ಕಿಶೋರ್ ಅಂತಿರುತ್ತೆ, 5 ಲಕ್ಷದಿಂದ 10 ಲಕ್ಷದವರೆಗೂ ತರುಣ್ ಅಂತಿರುತ್ತೆ, 10 ಲಕ್ಷದ ಮೇಲ್ಪಟ್ಟ ಇದು ಅಂದರೆ ತರುಣ್ ಪ್ಲಸ್ ಅಂತಿರುತ್ತೆ. ಸೊ ವೇರಿಯಸ್ ಟೈಪ್ ಅದೆಲ್ಲ ಒಂದು ನ್ಯಾಪ್ಕಾರ್ಲಿ ಮೋಸ್ಟ್ ಎಲ್ಲ 99% ಆಫ್ ದೀಸ್ ಸ್ಕೀಮ್ಸ್ ಆನ್ಲೈನ್ ಅಪ್ಲಿಕೇಶನ್ನು, ಗೊತ್ತಾಯ್ತಾ? ಎಲ್ಲನೂ ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಅದು ನಿಮಗೆ ಮುದ್ರಾದಲ್ಲಿ ಟರ್ಮ್ ಲೋನು ಬರುತ್ತೆ, ಇಲ್ಲ ವರ್ಕಿಂಗ್ ಕ್ಯಾಪಿಟಲ್ಲು ಬರುತ್ತೆ. ನಾನು ಹೇಳ್ದಂಗೆ ಯು ಕ್ಯಾನ್ ಗೋ ಥ್ರೂ ಆಲ್ ದ ಪ್ರಾಜೆಕ್ಟ್ಸ್ PMEGPಲಿ. ಸೊ ಅದನ್ನು ನೋಡ್ಕೊಂಡು ನೀವು ಯಾವ್ಯಾವುದರಲ್ಲಿ ಇಲ್ಲಿದಂಗೆ ಏನು ಮಾಡಬೇಕು ಅಂತಂದರೆ, ಇವಾಗ ನನಗೆ ಇದೇ ಥರನೇ 1.5 years ago ಒಬ್ಬರು ಬಂದಿದ್ರು, ಮೇಡಮ್ ನಾನು ಏನಾದರೂ ಮಾಡಬೇಕು ಇದನ್ನು ಹೇಳಿದ್ನಲ್ಲ, ಸಿಟಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ. ಇಲ್ಲೇ ಒಂದು ದಾರಿಲಿ ಮೇನ್ ರೋಡಲ್ಲಿ ಒಂದು ಹೋಟ್ಲಲ್ಲಿ ಒಂದು ಪಾರ್ಟ್ನರು ಆಗಿದ್ರು ಅವರು ಏನು ಮಾಡಿದ್ರು, ಇದೇ ಥರ PMEGPಲಿ ಇದರಲ್ಲಿ ಅರಾಕನಟ್ ಇದರದ್ದು ಪ್ರೊಸೆಸಿಂಗ್ ಮಾಡಿಸೋದಕ್ಕೆ ಹೇಳಿದ್ದೆ ಐಡಿಯಾ. ಯಾಕೆಂದರೆ ಎಲ್ಲರೂ ಹಸಿ ಅಡಿಕೆ ಮಾಡ್ತಾ ಇದ್ದಾರೆ, ಇಲ್ಲ ಅದನ್ನು ಸೀಳಿ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ, ಪ್ರೊಸೆಸಿಂಗ್ ಯೂನಿಟ್ ಸ್ಟಾರ್ಟ್ ಮಾಡ್ತೀರಾ ಅಂತ. ಸೊ ಅವರೇ ಹೋದರು, ಇದಕ್ಕೂ ಕಳಿಸಿದ್ದೆ ನಾನು, ಅದಕ್ಕೆ ಡೈರಿ ಫಾರ್ಮಿಂಗು ಎಲ್ಲ ಕಡೆ ಒಂದು 2-3 ಕಡೆ ಹೋಗಿ ವಿಚಾರಿಸಪ್ಪ ಹೇಗೆ ಮಾಡ್ಬೋದು ಅಂತ. ಸೊ PMEGPಲಿ ಚೆಕ್ ಮಾಡಿದ್ರು, PMFMEಲಿ ಚೆಕ್ ಮಾಡಿದ್ರು, ಎಲ್ಲಿ ಅವ್ರಿಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಅವ್ರಿಗೆ ಮಾರ್ಜಿನ್ ಮನಿ ಕಮ್ಮಿಯಾಗಿ ಅವ್ರು ಉಪಯೋಗಿಸೋ ಥರ ಅನ್ನೋ ಥರ ಅವ್ರಿಗೆ ವರ್ಕೌಟ್ ಆಯಿತು. ಹಿ ಹ್ಯಾಸ್ ಟೇಕನ್ ಅ ಲೋನ್ ಅಪ್ ಟು 40 lakhs. ಇವಾಗ ಆಗಲೇ ಅರ್ಧ ತೀರ್ಸಾಗೋಯ್ತು 1.5 yearsಲ್ಲಿ. ಅರೆಕನಟ್ ಗೊತ್ತಲ್ಲ, ಇವಾಗ ಚೆನ್ನಾಗಿ ಅದರದ್ದು ಇದು ಬರ್ತಾ ಇದೆ. ಅವ್ರದ್ದೇನು ಬೆಳೆ ಇಲ್ಲ, ತೋರಿಸ್ಕೋತಾರೆ, ಅವ್ರದ್ದು ಇದನ್ನು ಮಾಡ್ತಾರೆ, ಕ್ಲೀನಿಂಗ್ ಮಾಡ್ತಾರೆ, ವಾಶ್ ಮಾಡ್ತಾರೆ, ಪ್ರೊಸೆಸಿಂಗ್ ಮಾಡ್ತಾರೆ, ಫುಲ್ ಅದು ನೀಟಾಗಿ ಅಡಿಕೆ ಇದರ ಥರ ಮಾಡಿ ಕಲರಿಂಗ್ ಅದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡಿ ಪ್ಯಾಕೇಜಿಂಗ್ ಮಾಡಿ ಕಳಿಸ್ತಾರೆ. ಸೊ ದ್ಯಾಟ್ ವೇ ಒಂದು ರೌಂಡ್ ಪ್ರೊಸೆಸಿಂಗ್ ಆಯಿತು. ಇವಾಗ ಏನು ಮಾಡಿದ್ದಾರೆ, ನೌ ದಟ್ ಹಿ ಈಸ್ ಅವ್ರು ಕಂಫರ್ಟೇಬಲ್ ಆಗಿರೋದ್ರಿಂದ ಅದನ್ನು ನನಗೆ ಫೋಟೋಸ್ ಎಲ್ಲ ಕಳಿಸಿದ್ರು, ಮೇಡಮ್ ನೀವು ಬನ್ನಿ ಒಂದು ರೌಂಡು ವಿಸಿಟ್ ಮಾಡಿ, ನಾನು ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ನಂದು ಅಂತ. ಇವಾಗ ಏನು ಮಾಡಿದ್ದೀನಿ ನಾನು ಅಷ್ಟಕ್ಕೆ ಬಿಟ್ಟಿಲ್ಲ, ನಾನು ಇನ್ನೊಂದು ಬಂದು ನೋಡಬೇಕು ಅಂತಂದರೆ ಇನ್ನೊಂದು ಸ್ಟೇಜ್ ನೀನು ಮುಂದೆ ಹೋಗ್ಬೇಕಪ್ಪ ಅಂತ. ಏನು ಅಂತಂದರೆ ಇವಾಗ ಅದು ಅರಾಕನಟ್ದು ವೇಸ್ಟ್ ಇರುತ್ತಲ್ಲ, ಅದು ರಿಮೂವ್ ಆಗಿರೋ ಸಿಪ್ಪೆ ಎಲ್ಲ, ಅದನ್ನೇ ಯಾವ ರೀತಿ ಅವರು ಪ್ರೊಸೆಸಿಂಗ್ ಮಾಡ್ಬೋದು, ಅದನ್ನು ರೋಡಿಗೆ ಹಾಕ್ಬಿಡ್ತಾರೆ, ಇಲ್ಲ ಸಿಮೆಂಟ್ ಮೇಲೆ ಹಾಕಿ ಒದ್ದೆ ಮಾಡಿರ್ತಾರೆ, ಇಲ್ಲ ನೀವು ಅಲ್ಲಿ ರೋಡ್ ಸೈಡ್ಗೆ ಹೋದರೆ ಎಲ್ಲ ರೋಡ್ ಸೈಡಲ್ಲಿ ಹಾಕಿ ಗುಡ್ಡೆ ಹಾಕ್ಬಿಟ್ಟಿರ್ತಾರೆ. ಸೊ ಅದನ್ನು ಯಾವ ರೀತಿ ಪ್ರೊಸೆಸಿಂಗ್ ಮಾಡಬೇಕು, ನಮ್ಮದು ICAR KVKನವರಿದ್ದಾರೆ, ಅವ್ರ ಸಹಾಯ ತೊಗೋಬೋದು, ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಇದ್ದಾರೆ, ಅವ್ರ ಸಹಾಯ ತೊಗೋಬೋದು, ಯಾವ ರೀತಿಯಾಗಿ ಅದರದ್ದು ಪ್ರೊಸೆಸಿಂಗ್ ಯೂನಿಟ್ಸ್ ಮಾಡ್ಬೋದು ಅನ್ನೋದಕ್ಕೆ ಸೇಮ್ PMEGPಲೂ ಇದೆ, PMFME ಅಂತಿದೆ, ಇನ್ನೊಂದು ಪ್ರೈಮ್ ಮಿನಿಸ್ಟರ್ಸ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ PMFME ಸ್ಕೀಮ್ ಇದೆ. ಓಕೆ, PMFME ಸ್ಕೀಮಲ್ಲಾದರೆ ಆಲ್ಮೋಸ್ಟ್ ಅಪ್ ಟು 50% ನಿಮಗೆ ಸಬ್ಸಿಡಿ ಸಿಗುತ್ತೆ. PMFME ಸ್ಕೀಮು ನಾವು ನೋಡಿರೋ ಥರ ಇದಿದೆ ಅಂತಂದರೆ, ಐ ಮೀನ್ ಯು ಕ್ಯಾನ್ ಡೂ ಅ ನ್ಯೂ ಪ್ರೊಸೆಸಿಂಗ್ ಯೂನಿಟು, ಅಥವಾ ಎಕ್ಸಿಸ್ಟಿಂಗ್ನ ನೀವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ, ನಾನು ಅವಾಗ ಗೊತ್ತಿರಲಿಲ್ಲ ಸಣ್ಣದಾಗಿ ಶುರು ಮಾಡಿಬಿಟ್ಟಿದ್ದೆ, ನನ್ನ ಹಣದಲ್ಲೇ ಮಾಡಿದ್ದೆ ಅಂತಂದರೆ ಯು ಕ್ಯಾನ್ ಸ್ಟಿಲ್ ಡೂ ದ್ಯಾಟ್. ಅದರಲ್ಲಿ ನಿಮಗೆ ಲೋನು ಬ್ಯಾಂಕ್ ಕಡೆಯಿಂದ 90%, ಇದೆಲ್ಲ ಸ್ಕೀಮಲ್ಲೂ ಅಪ್ ಟು 90% ಅಂದರೂ ಲೋನ್ಸ್ ನಿಮಗೆ ಸಿಗುತ್ತೆ. 5 to 10% ದೇ ವಿಲ್ ಎಕ್ಸ್ಪೆಕ್ಟ್ ಸಮ್ ಮಾರ್ಜಿನ್ ಮನಿ. ಯಾಕೆಂದರೆ ನೀವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ, ನೀವು ಹಣ ಹೂಡಿಕೆ ಮಾಡಿದ್ದೀರಾ, ನೀವು ಅದನ್ನು ಸೀರಿಯಸ್ ಆಗಿ ಮಾಡ್ತೀರಾ ಅನ್ನೋದು ಒಂದು ಕಾರಣಕ್ಕೇ. ಸೊ ಇದರಲ್ಲೂ ಏನಾಗುತ್ತೆ, PMFMEಲೂ ನಿಮಗೆ CGTMSE ಅಂತಿದೆ. CGTMSEಲಿ ಏನಾಗುತ್ತೆ ಅಂತಂದರೆ, CGTMSE ಮುಖ್ಯವಾಗಿ ಯಾತಕ್ಕೆ ಅಂದರೆ ಇನ್ಶೂರೆನ್ಸ್ ಕವರ್ ಇರುತ್ತೆ ಮೋಸ್ಟ್ ಆಫ್ ದೀಸ್ ಸ್ಕೀಮ್ಸ್ಗೆ. ನೀವು ಲೋನ್ ಅಪ್ ಟು 2 crores ತೊಗೊಂಡ್ರೆ ಕೊಲ್ಯಾಟ್ರಲ್ ಇಲ್ಲ, ನಿಮಗೆ ನನಗೇನೂ ಇಲ್ಲ, ಮನೆ ಇಲ್ಲ, ನೆಲ ಇಲ್ಲ ತೋರಿಸೋದಕ್ಕೆ ಅನ್ನೋ ಥರ ಇದ್ದರೆ, ಬಟ್ ಹಣ ಒಂದು ಸ್ವಲ್ಪ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಏನಾದರೂ ಕೊಡ್ಬೋದು ಅನ್ನೋದಿದ್ರೆ CGTMSEಲಿ ಇನ್ಶೂರೆನ್ಸ್ ಕವರ್ ನೀವು ಹಾಕೋಬೋದು. ಆ ಇನ್ಶೂರೆನ್ಸ್ ಕವರ್ ಹಾಕಿದ್ರೆ ನೀವು ವಿತೌಟ್ ಕೊಲ್ಯಾಟ್ರಲ್ ಸಿಗುತ್ತೆ. ಅಂದರೆ ರೆಗ್ಯುಲರಾಗಿ ಆ್ಯನ್ಯುವಲ್ ರಿವ್ಯೂ ಫೀ ಏನಾದರೂ ಇರುತ್ತೆ, ಆ ಫೀ ಏನಾದರೂ ಹಾಕ್ತಾ ಇರಬೇಕಾಗುತ್ತೆ. ಸೊ PMFME ಇದರಲ್ಲಿ ಅತಿ ಹೆಚ್ಚಿಗೆ ನಾವು ನೋಡ್ತಾ ಇರೋದು ಏನು ಅಂದರೆ, ಲೇಡೀಸ್ ತೊಗೊಳ್ತಾ ಇದ್ದಾರಪ್ಪ ತುಂಬ. ಓಕೆ, ರೊಟ್ಟಿ ಮೇಕಿಂಗ್ ಮೆಷಿನ್ನು ಅಥವಾ ಬೇಕ್ರಿ ಮಾಡೋದಕ್ಕೆ, ಫುಡ್ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಅಂತೆಲ್ಲ. ಹಾಗೆ ಅಂತ ಬೇರೆಯವರು ಎಲ್ಲರೂ ಏನು ಕಮ್ಮಿ ಇಲ್ಲ, ಸುಮಾರು ಜನ ಇದನ್ನು ಸಿರಿಧಾನ್ಯದಲ್ಲಿ ಬಿಸ್ಕೆಟ್ಸ್ ಮಾಡೋದು ಅಥವಾ ಫುಡ್ ಐಟಮ್ಸ್ ಮಾಡೋದು ಆ ಥರದಕ್ಕೆಲ್ಲ ತೊಗೊಂಡಿದ್ದಾರೆ. ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ಕೂಳಂಬಿಲಲ್ಲೂ ಒಬ್ಬರು ಅದೇ ಥರ ತೊಗೊಂಡು ಇವಾಗ ನಮ್ಮ ಜಿಲ್ಲಾದ್ಯಂತ ಅವರು ಬಿಸ್ಕೆಟ್ಸನ್ನು ಅದನ್ನೆಲ್ಲ ಮಾರಾಟ ಮಾಡ್ತಾರೆ. ಬೇರೆ ಬೇರೆ ಜಿಲ್ಲೆಗೂ ಇವಾಗ ಅದೊಂದರೆ ಅಲ್ದೇನೆ PMFME ಜೊತೆಗೆ ಅವ್ರು ಏನು ಮಾಡಿದ್ದಾರೆ, ಒನ್ ಮೋರ್ ಸ್ಕೀಮ್ ಇದೆ, ಸೆಕೆಂಡ್ರಿ ಅಗ್ರಿಕಲ್ಚರು. ಇದೆಲ್ಲ ಈ ಬೋತ್ ದ ಸ್ಕೀಮ್ಸ್ ಆರ್ ಥ್ರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು. ಸೆಕೆಂಡ್ರಿ ಅಗ್ರಿಕಲ್ಚರ್ಗೂ ನಿಮ್ಗೆ ಇದೇ ಥರ ಸಹಾಯಧನ ಸಿಗುತ್ತೆ ಅಲಾಂಗ್ ವಿತ್ ಸಬ್ಸಿಡಿ.
ಸೊ ಇದೇ ಥರ ಏನಾದರೂ ಅಗ್ರಿಕಲ್ಚರಿಂದ ವ್ಯಾಲ್ಯೂ ಅಡಿಷನ್ನು ಏನಾದರೂ ಮಾಡೋಂಗಿದ್ರೆ ಇದೆಲ್ಲದಕ್ಕೂ ನಿಮಗೆ PMFMEಲಿ ಅಲೌಡ್ ಇದೆ. ಲೈಕ್ ನಾ ಹೇಳ್ದಂಗೆ ಡೈರಿಲಿ ಹಾಲಿದೆ, ಅದನ್ನು ಮಜ್ಜಿಗೆ ಮಾಡೋದು ಇಲ್ಲ ಪನ್ನೀರ್ ಮಾಡೋದು, ಪ್ಯಾಕೇಜಿಂಗ್ ಮಾಡಿ ಮಾರಾಟ ಮಾಡ್ತೀನಿ ಅಂದರೆ ಅದೆಲ್ಲನೂ ಫುಡ್ ಪ್ರೊಸೆಸಿಂಗ್ ಸ್ಕೀಮಲ್ಲಿ PMFME ಸ್ಕೀಮಲ್ಲಿ ನಿಮಗೆ 100% ಅವೆಲ್ಲ ಅಲೌಡ್ ಇದೆ. ಸೊ ಅದೇ PMFME ಇದರಲ್ಲಿ ಅಥವಾ ಸೆಕೆಂಡ್ರಿ ಅಗ್ರಿಕಲ್ಚರಲ್ಲಿ ನೀವು ಅಪ್ಲೈ ಮಾಡಬೇಕು ಅನ್ನೋದಿದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ನೀವು ಡೆಫಿನೆಟಾಗಿ ಆ ವಿಷಯದ ಬಗ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರೇ ಅಪ್ಲಿಕೇಶನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ, ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ಸ್ ತರಬೇಕು, ಎಲ್ಲಿ ಇನ್ವಾಯ್ಸಸ್ ತರಬೇಕು ಮಾಡಬೇಕು ಅನ್ನೋದನ್ನೆಲ್ಲ ಅವ್ರು ಫುಲ್ಲು ಇದನ್ನು ಮಾಡ್ತಾರೆ. ಬಟ್ ಒಂದು ವಿಷಯ ಒಂದು ಜ್ಞಾಪಕ ಇರಲಿ, ಯಾವುದೇ ಸ್ಕೀಮಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ನಿಮ್ಮ ಬ್ಯಾಂಕಲ್ಲಿ ಒಂದು ಸರಿ ವಿಚಾರಿಸಿ. ಕ್ಯಾಲ್ಕುಲೇಟ್ ಎಲ್ಲ ಮಾಡಿಬಿಡಿ, ಎಲ್ಲ ಮಾಡಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಅತಿ ಮುಖ್ಯವಾಗಿ. ಯಾಕೆ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಗುಡ್ ಸಿಬಿಲ್ ಸ್ಕೋರ್. ಗೊತ್ತಾಯ್ತಾ? ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದೇ ಇದೆ ಅಲ್ವಾ? ಇವಾಗ ಎಲ್ಲರೂ ಬ್ಯಾಂಕಲ್ಲೇ ಇದು ಮಾಡ್ತಾ ಇದ್ದೀವಿ, ಎಲ್ಲ Paytm GPayಲೇ ಪೇಮೆಂಟ್ ಆಗ್ತಾ ಇದೆ, ಹೌದಾ? ಸೊ ಆ ಥರ ಆಗ್ತಾ ಇರೋದ್ರಿಂದ ಲೋನ್ಸು ಅದು ಇದು ತೊಗೊಂಡಿರ್ತೀವಿ ಮಾಡಿರ್ತೀವಿ. ಲೋನ್ಸ್ ತೊಗೊಂಡಿರೋರ್ದೆಲ್ಲರದು ಇದೆಲ್ಲ ಚೆನ್ನಾಗಿದ್ದೇ ಇರುತ್ತೆ, ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಡಿಫಾಲ್ಟ್ಸ್ ಇದೆಯಾ, ಏನಾದರೂ ಡಿಸ್ಕ್ರಿಪೆನ್ಸೀಸ್ ಇದೆಯಾ, ಏನಾದರೂ ರಿಮಾರ್ಕ್ಸ್ ಇದೆಯಾ ಅನ್ನೋದು ಸಿಬಿಲ್ ಸ್ಕೋರಲ್ಲಿ ಗೊತ್ತಾಗುತ್ತೆ. ಸೊ ಎನಿ ಸ್ಕೀಮ್ಗೆ ನೀವು ಫೈನಲ್ ಅಪ್ಲೈ ಮಾಡೋಕ್ಕೆ ಮುಂಚೆ ಬ್ಯಾಂಕ್ಗೆ ಹೋಗಿ, ಸರ್ ನಂದು ಈ ಥರ ಇದೆ, ಸಿಬಿಲ್ ಅದು ಇದು ಎಲ್ಲ ಇದೆ, ನೀವು ಕೊಡ್ತೀರಾ ದುಡ್ಡು, ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಅಪ್ಲೈ ಮಾಡಿ. ಯಾಕೆಂದರೆ ಸುಮಾರು ಜನ ರ್ಯಾಂಡಮಾಗಿ ಅಪ್ಲೈ ಮಾಡಿಬಿಡ್ತಾರೆ. ಆಮೇಲೆ ಮೇಡಮ್ ನಂಗೆ ಅವರು ಬ್ಯಾಂಕರ್ಸು ಇವಾಗಲೂ ನಾನು ಇನ್ನೂ ಹೋಗಿ ಇವಾಗ ದಾರಿಲಿ ಹೋಗ್ತಾರೆ, ನಾನು ಇನ್ನೊಂದು 4 ಕಾಲ್ ಮಾಡಬೇಕು, ಮೇಡಮ್ ಈ ಥರ ಅಪ್ಲೈ ಮಾಡಿಬಿಟ್ಟಿದ್ದೀನಿ, ಅವ್ರು ಬ್ಯಾಂಕ್ ಕಮ್ಮಿ ಕೊಡ್ತೀನಿ ಅಂತ ಇದ್ದಾರೆ, ಇನ್ನೊಂದು ಬ್ಯಾಂಕಲ್ಲಿ ಇನ್ನೊಂದು ಏರಿಯಾ ಅಂತ ಇದ್ದಾರೆ ಅಂತೆಲ್ಲ. ಸೊ ಆ ಥರದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ದಯವಿಟ್ಟು ಟಾಕ್ ಟು ಯುವರ್ ಬ್ಯಾಂಕರ್ಸ್ ಫಸ್ಟ್. ಫೈನಾನ್ಸ್ ಮಾಡೋಕ್ಕೆ ಮುಂಚೆ ಬ್ಯಾಂಕರ್ ಹತ್ರ ಮಾಡಿ. ನಾನು ಎಷ್ಟು ಅವ್ರೇನು ಮಾಡ್ತಾರೆ, ನೀವು ಎದ್ದೋತದ್ವಾ 40-50 ಲಕ್ಷ ಹಾಕ್ಬಿಟ್ಟು ನಿಮಗೆ ಕೊಡೋ ಪರಿಸ್ಥಿತಿ ಇಲ್ಲ ಅಂದಾಗ ಅವ್ರು ಅದನ್ನು ನಿಮಗೆ ಕೌನ್ಸಲ್ ಮಾಡಿ ರೆಡ್ಯೂಸ್ ಮಾಡಿಸ್ತಾರೆ. ಸೊ ನಿಮ್ಗದು ಹೆಲ್ಪ್ ಆಗುತ್ತೆ. ಸೊ ದಟ್ ನೀವು ಅನ್ನೆಸೆಸರಿ ಲೋನ್ನ ತೊಗೊಳ್ದೇ ಇರೋಷ್ಟು ಭಾರ ಆಗುವಂಥ ಲೋನ್ ತೊಗೊಳ್ದೇ ಇರೋಷ್ಟು ಪರಿಸ್ಥಿತಿಗೆ ಬರಬೇಡಿ ಅಂತ. ಅದೇ ಥರನೇ PM ಕುಸುಮ್ ಸ್ಕೀಮು ಗೊತ್ತಿದೆ ಅನ್ಸುತ್ತಲ್ವಾ? ಇದ್ರದ್ದು ಸೋಲಾರ್ದಿದೆ. ಹೆಚ್ಚಿಗೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ, ಯಾಕೆಂದರೆ ಅದು ಸೋಲಾರ್ದು ಇದನ್ನೆಲ್ಲ ಕೊಡ್ತಾ ಇರೋದ್ರಿಂದ PM ಕುಸುಮ್ದು ಏನಾಗ ಅಷ್ಟೇನು ತಗೋತಾ ಇಲ್ಲ. ಬಟ್ ಅದು ಬೇರೆ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ನಡೀತಾ ಇದೆ. ಸೋಲಾರ್ ರೂಫ್ ಟಾಪ್ ಅದೆಲ್ಲ ಮಾಡಿಸ್ತಾ ಇದ್ದಾರೆ. ನೀವು ಸುಮಾರು ಬ್ಯಾಂಕ್ಸಲ್ಲಿ ಅದು ತೊಗೊಂಡ್ರು ಆ ಬ್ಯಾಂಕ್ಸ್ನವರು ನಬಾರ್ಡಿಂದ ಅದ್ರ ಬಗ್ಗೆ ರಿಫೈನಾನ್ಸ್ ತೊಗೋತಾರೆ. ಸೊ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ವಿಲ್ ಸಪೋರ್ಟ್. ಅದರ ಜೊತೆಗೆ ಪ್ರೈವೇಟ್ ಎಂಟಿಟೀಸ್ ಇದೆ, ಸೆಲ್ಕೋ ಫೌಂಡೇಶನ್ನು ಇಲ್ಲ ಟಾಟಾ BP ಸೋಲಾರ್ ಎಲ್ಲ ಇದೆ. ಅವರೆಲ್ಲ ತುಂಬಾ ಚೆನ್ನಾಗಿ ತುಂಬ ಒಳ್ಳೆ ಇದರಲ್ಲಿ ಅದೊಂದು ಬರೀ ಸೋಲಾರ್ ಲೈಟು ಹೀಟಿಂಗು ಆ ಥರದ್ದು ಒಂದೇ ಅಲ್ಲದೇನೆ ನಾನು ಹೇಳ್ದಂಗೆ ಇವಾಗ ನೀವು ರೊಟ್ಟಿ ಮೇಕಿಂಗ್ ಮೆಷಿನ್ಸು ಅಥವಾ ಅಗರಬತ್ತಿ ಮೇಕಿಂಗ್ ಮೆಷಿನ್ಸು ಅದೆಲ್ಲ ಇದೆಯಲ್ಲ, ಅದೆಲ್ಲ ಇವಾಗ ಸೋಲಾರಲ್ಲಿ ಬರ್ತಾ ಇದೆ. ಸೊ ವಿ ಕ್ಯಾನ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟುವರ್ಡ್ಸ್ ರಿನ್ಯೂವಬಲ್ ಎನರ್ಜಿನೂ ನಾವು ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಕಡೆಯಿಂದ ಹೇಳೋದಿದ್ರೆ ಅತಿ ಮುಖ್ಯವಾದದ್ದು ಏನಿದೆ ಅಂದರೆ ಇವಾಗ ಹೆಚ್ಚಾಗಿರೋದು ACABC ಸ್ಕೀಮು ಒಂದು ನಾವು ಮೇಜರಾಗಿ ಇವಾಗ ಪ್ರಮೋಟ್ ಮಾಡ್ತಾ ಇದ್ದೀವಿ. ಏನಿದೆ ACABC ಸ್ಕೀಮು ಅಂತಂದರೆ ಆಗ್ರಿ ಕ್ಲಿನಿಕ್ಸ್ ಆಗ್ರಿ ಬಿಸ್ನೆಸ್ ವೆಂಚರ್ಸ್ ಅಂತ. ಇದರಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇರೋಂಥವ್ರು ಅಟ್ಲೀಸ್ಟ್ ಡಿಪ್ಲೊಮಾ ಆರ್ ಎ ಡಿಗ್ರಿ ಆರ್ ಎ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಅಗ್ರಿಕಲ್ಚರ್ ಆರ್ ಹಾರ್ಟಿಕಲ್ಚರ್, ಎನಿ ಡಿಸಿಪ್ಲಿನ್. ಓಕೆನಾ? ಅಗ್ರಿಕಲ್ಚರ್ ಹಾರ್ಟಿಕಲ್ಚರಲ್ಲಿ ಎನಿ ಡಿಸಿಪ್ಲಿನ್ ಆದರೂ ಪರವಾಗಿಲ್ಲ, ಎದರ್ ಡಿಪ್ಲೊಮಾ ಹೋಲ್ಡರ್ ಆದರೂ ಪರವಾಗಿಲ್ಲ, ಡಿಗ್ರಿ ಆದರೂ ಪರವಾಗಿಲ್ಲ, ಅಥವಾ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ MSc ಅದೆಲ್ಲ ಮಾಡಿದ್ದೀನಿ ಅಂತಂದರೂ ಪರವಾಗಿಲ್ಲ. ಈ ACABCಲಿ ಏನು ಅಂತಂದರೆ ಆಗ್ರಿ ಕ್ಲಿನಿಕ್ಸು. ಕ್ಲಿನಿಕ್ಸ್ ಅಂದರೆ ಏನಕ್ಕೆ ನಾವು ಹೋಗೋದು? ಕ್ಲಿನಿಕ್ ಅಂದರೆ ಡಾಕ್ಟ್ರ್ ಕ್ಲಿನಿಕ್ಕು, ಟಚ್ ಮಾಡ್ತಾರೆ ಮಾತ್ರೆ ಕೊಡ್ತಾರೆ ಬರ್ತಾರೆ, ಹೌದಾ? ಅವರೇನು ಆಪ್ರೇಷನ್ ಮಾಡಲ್ಲ, ಹೌದಾ? ಕ್ಲಿನಿಕಲ್ಲಿ ಮಾಡಲ್ಲ. ಅದೇ ಕೆಲಸ ನೀವು ಮಾಡ್ಬೋದು, ಕ್ಲಿನಿಕ್ ಥರ ಓಪನ್ ಮಾಡ್ಬೋದು. ಏನು ಕ್ಲಿನಿಕ್ಕು? ಆಗ್ರಿ ಬಿಸ್ನೆಸ್ ಕಡೆ ನೀವು ಒಂದು ಕ್ಲಿನಿಕ್ಕು, ಯಾವ ರೀತಿಯಾಗಿ ಎಲ್ಲಿ ಬೆಳೆ ಸಾಲಗಳು ಸಿಗುತ್ತೆ, ಅಥವಾ ಯಾವ ಬೆಳೆಗೆ ಏನು ಔಷಧಿ ಹಾಕಬೇಕು, ಆ ಔಷಧಿ ಎಲ್ಲಿ ಸಿಗುತ್ತೆ, ಯಾವ ಕಡೆ ಜಾಗದಲ್ಲಿ ಒಳ್ಳೆ ಲೋನ್ ಸಿಗುತ್ತೆ, ಯಾವ ಮೈಕ್ರೋ ಫೈನಾನ್ಸ್ ಕಂಪನಿ ಅಥವಾ ಯಾವ ಬ್ಯಾಂಕಲ್ಲಿ ನಿಮಗೆ ಒಳ್ಳೆ ಲೋನ್ ಸಿಗುತ್ತೆ ಮಾಡುತ್ತೆ, ಅದರದ್ದೆಲ್ಲ ವಿಷಯ ನೀವು ಅದನ್ನು ಕ್ಲಿನಿಕಲ್ಲಿ ಹೇಳ್ಕೊಡ್ಬೋದು.
ಸೊ ಅದು ಕ್ಲಿನಿಕ್ಕು. ಹಾಗಾದರೆ ಅಗ್ರಿ ಬಿಸ್ನೆಸ್ ಏನು ಅಂತಂದರೆ ಯು ಕ್ಯಾನ್ ಓಪನ್ ಎ ಶಾಪ್, ಕಸ್ಟಮ್ ಹೈರಿಂಗ್ ಸೆಂಟರ್ ಮಾಡ್ಬೋದು, ಟ್ರ್ಯಾಕ್ಟರ್ಸ್ನ ಹೈರಿಂಗ್ ಕೊಡಿ, ಡ್ರೋನ್ಸ್ ಹೈರಿಂಗ್ ಕೊಡಿ, ರೋಟವೇಟರ್ಸ್ನ ಹೈರಿಂಗ್ ಕೊಡಿ, ಥ್ರೆಷರ್ಸ್ನ ಹೈರಿಂಗ್ ಕೊಡಿ, ಅಥವಾ ಹಾರ್ವೆಸ್ಟರ್ಸ್ನ ಹೈರಿಂಗ್ ಕೊಡಿ, ಅಥವಾ ಹೈರಿಂಗ್ ಒಂದೇ ಅಲ್ಲ, ಯು ಕ್ಯಾನ್ ಸೆಲ್ ದೆಮ್ ಆಲ್ಸೋ. ಸೊ ಅದು ಬಿಸ್ನೆಸ್ ಅಂತ ನೀವು ಅಗ್ರಿ ಬಿಸ್ನೆಸ್ ವೆಂಚರ್ಸ್ ಅನ್ನೋದನ್ನು ತಗೋಬೋದು. ಅದೊಂದು ಕಂಪನಿ ಇದೆ ಮ್ಯಾನೇಜ್ ಅಂತ ಹೈದರಾಬಾದಲ್ಲಿ, ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದು. ಬಟ್ ಅವರು ಆಲ್ ಓವರ್ ಕರ್ನಾಟಕ ಒಂದಷ್ಟು ಇನ್ಸ್ಟಿಟ್ಯೂಟ್ಸ್ ಇದೆ. ಸೊ ACA BCL ಬ್ಯಾಂಕ್ಸಲ್ಲಿ ನೀವು ಅಪ್ಲೈ ಮಾಡಿದಾಗ ಯು ವಿಲ್ ಹ್ಯಾವ್ ಟು ಗೋ ಫಾರ್ 1 month ಟ್ರೈನಿಂಗ್ ಕಳಿಸ್ತಾರಲ್ಲಿ. ಯಾವ ರೀತಿ ನೀವು ಬಿಸ್ನೆಸ್ ವೆಂಚರ್ ಓಪನ್ ಮಾಡ್ಬೋದು, ಯಾವ ರೀತಿ ನೀವು ಎಲ್ಲಿ ಲೋನ್ ತೊಗೋಬೋದು, ಎಲ್ಲಿ ನಿಮಗೆ ಕಾಸ್ಟ್ ಎಫೆಕ್ಟಿವ್ ವರ್ಕ್ ಆಗುತ್ತೆ, ಎಲ್ಲಿ ನಿಮಗೆ ಲೇಟೆಸ್ಟ್ ಮಾಡೆಲ್ಸ್ ಎಲ್ಲಿ ಸಿಗುತ್ತೆ, ಎಲ್ಲಿ ನಿಮಗೆ ಚೀಪರ್ ಇದರಲ್ಲಿ ಸಿಗುತ್ತೆ, ಎಲ್ಲ ಡೀಟೇಲ್ಸು ನಿಮಗೆ ಅದರಲ್ಲಿ ಹೇಳ್ಕೊಟ್ಬಿಡ್ತಾರೆ. ಸೊ ಅದರಲ್ಲಿ ಹೇಳ್ಕೊಡೋದ್ರಿಂದ ಏನಾಗುತ್ತೆ ನಿಮಗೆ ಎಲ್ಲ. ಥ್ಯಾಂಕ್ ಯು. ಆ ಥರ ಅದು ಮುಂಚೆನೇ ನಿಮ್ಗೆ ಅದು ಹೇಳ್ಕೊಡೋದ್ರಿಂದ ಏನಾಗುತ್ತೆ, ನಿಮಗೆ ಫುಲ್ಲು ತರೋ ನಾಲೆಜ್ ಬಂದ್ಬಿಟ್ಟು ಒಂದೇ ಸರಿ ನೀವು ಡೈರೆಕ್ಟಾಗಿ ಬಿಸ್ನೆಸ್ ವೆಂಚರ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಇದರಲ್ಲಿ ಅಪ್ ಟು 35% ನಿಮಗೆ ಸಬ್ಸಿಡೀಸ್ ಅವೈಲಬಲ್ ಇದೆ ಆಗ್ರಿ ಕ್ಲಿನಿಕ್ಸ್, ಆಗ್ರಿ ಬಿಸ್ನೆಸ್ ವೆಂಚರಲ್ಲಿ. ಓಕೆ, ಇದಾಗಲೇ ನಾವು ಸ್ಟ್ಯಾಂಡಪ್ ಇಂಡಿಯಾದು ಹೇಳಿದ್ವಿ. ಆಸ್ ಆಫ್ ನೌ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಕ್ಲೋಸ್ ಆಗಿದೆ. ದಟ್ ವಾಸ್ ಓನ್ಲಿ ಫಾರ್ ಎನಿ ಗ್ರೀನ್ ಬೆಲ್ಟ್ ಗ್ರೀನ್ ಫೀಲ್ಡ್ ಎಂಟರ್ಪ್ರೈಸ್ ಏನಾದರೂ ಮಾಡೋಂಗಿದ್ರೆ ಅದು ಆಲ್ಮೋಸ್ಟ್ SC/ST ಅಥವಾ ವುಮೆನ್ ಕ್ಯಾಟಗರೀಸ್ಗೆ ಅಂತಿತ್ತು. 10 lakhs to 1 crore ಇತ್ತು ಅದು. ಆಸ್ ಆಫ್ ನೌ ಟೆಂಪರರಿಲಿ ಅದು ಸ್ಟಾಪ್ ಆಗಿದೆ. ಈ ವರ್ಷಕ್ಕೆ 25-26 ಸುಮಾರು ಸ್ಕೀಮ್ಸ್ಗೆ ಕಟ್ ಆಫ್ ಡೇಟ್ ಇತ್ತು. ಒನ್ಸ್ ದಿಸ್ ಮಾರ್ಚ್ ಕ್ಲೋಸಸ್ ವಿ ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ಒಂದ್ಸರಿ, ಯಾವ್ಯಾವ ಸ್ಕೀಮ್ಗೆ ನಿಮಗೆ ಕಂಟಿನ್ಯೂ ಆಗ್ತಾ ಇದೆ ಮಾಡ್ತಾ ಇದೆ ಅನ್ನೋ ಥರ. ಇದೇ ರೀತಿಯಾಗಿ ನಮಗೆ ಡೇ NRLM ಆದರೂ ಆಗಿರಲಿ ಮಾಡಿರಲಿ ಆ ಥರದ್ದೆಲ್ಲ ಇದೆ. SC/ST ಇದರಲ್ಲಿ ಏನಾಗಿದೆ ಅಂದರೆ ಐ ಥಿಂಕ್ ದಟ್ ನ್ಯಾಷನಲ್ SC/ST ಹಬ್ ಸ್ಕೀಮ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಓಕೆನಾ? ಅದ್ರ ಜೊತೆಗೆ ಕೆಲವೊಂದು KSFC ಅಂತ ಬ್ಯಾಂಕ್ಸಲ್ಲಿ ಓಕೆ ಇದನ್ನು ಕೊಡ್ತಾ ಇದ್ದಾರೆ, ಇಂಟ್ರೆಸ್ಟ್ ವೆರಿ ಲೋ ಇಂಟ್ರೆಸ್ಟ್ ಇರುವಂಥ ಸ್ಕೀಮ್ಸು ಫಾರ್ ಅನಿಮಲ್ ಹಸ್ಬೆಂಡ್ರಿ ಇದಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಸಾಗಾಣಿಕೆಗೆ ಅದಕ್ಕೆ ಮಾಡೋದಕ್ಕೆ ಅಂತೆಲ್ಲ. ಸೊ ಅದನ್ನು ಒಂದು ಚೆಕ್ಔಟ್ ಮಾಡಿ. KSFC, ಓಕೆ, KSFC ದರ್ ಇಸ್ ಒನ್ ಬ್ರಾಂಚ್ ಇನ್ ದಾವಣಗೆರೆ. ಇನ್ನು ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಇದೆ. ಅದರಲ್ಲಿ ಒಂದ್ಸರಿ ನೋಡಿ, ಖಂಡಿತ ನೋಡಿ. ಬಿಕಾಸ್ ದಟ್ ದಿಸ್ ಒನ್ ಅದರಲ್ಲಿ ಆ ಸ್ಕೀಮಲ್ಲಿ ದ ಡೀಲ್ ಇಸ್ ವೆರಿ ವೆರಿ ಗುಡ್. ಯಾಕೆಂದರೆ ರೀಸೆಂಟಾಗಿ ಯಾರೋ ಒಬ್ರು ನನಗೆ ತಂದು ತೋರಿಸಿದ್ರು ಈ ಸ್ಕೀಮಲ್ಲಿ ತೊಗೊಂಡಿದ್ದೀನಿ ಅಂತ. ಬಟ್ ಐ ಫೌಂಡ್ ಇಟ್ ವೆರಿ ವೆರಿ ಹೆಲ್ಪ್ಫುಲ್ಲು. ಸೊ ಅದು ಕ್ಯಾಟಗರಿ ಇದ್ದೇ ಮಾಡಿದರೆ ದಟ್ ಈಸ್ ವೆರಿ ಮಚ್ ಪ್ರಿಫರಬಲ್. ಅದೇ ರೀತಿಯಾಗಿ CISS ಇತ್ತು, ಸೆಂಟ್ರಲ್ ಸೆಕ್ಟರ್ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ಸ್ ಅಂತ. ಸೊ ಅದನ್ನು ಖಂಡಿತವಾಗ್ಲೂ ನೋಡಿ. ಅದೇ ರೀತಿಯಾಗಿ PM ಸ್ವಾನಿಧಿ ಒಂದಿತ್ತು ಫಾರ್ ಸ್ಟ್ರೀಟ್ ವೆಂಡರ್ಸ್. ಯಾರಾದರೂ ಸ್ಟ್ರೀಟಲ್ಲಿ ಇವಾಗ ಏನಾಗಿದೆ, ಮುಂಚಿನ ಥರ ಸುಮ್ಮನೆ ಗಾಡಿ ಎಳ್ಕೊಂಡು ಹೋಗ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅನ್ನೋದೊಂದೇ ಸ್ಟ್ರೀಟ್ ವೆಂಡರ್ಸ್ ಇಲ್ಲ ಈಗ. ನೋಡಿದ್ದೀರಾ? ಸ್ಟ್ರೀಟ್ ವೆಂಡರ್ಸ್ ಹೆಂಗಿರ್ತಾರೆ ಇವಾಗೆಲ್ಲ? ಟ್ರಕ್ಸ್ ಇಟ್ಟಿರ್ತಾರೆ, ನೋಡಿದ್ದೀರಾ? ಫುಡ್ ಟ್ರಕ್ಸ್ ಇಟ್ಟಿರ್ತಾರೆ. ಇಲ್ಲಿ 1-2 ಕಡೆ ಇದೆ ಅಷ್ಟೇನೆ, ಹೆಚ್ಚಾಗಿ ಸಿಟೀಸ್ ಕಡೆ ಎಲ್ಲ ಇಟ್ಟಿದ್ದಾರೆ. ಇಲ್ಲೇ ನಾನು ನೋಡಿದ್ದೀನಿ, ದಾವಣಗೆರೆ ಕಡೆನವರೇ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ ನಾನು ಎಲೆಕ್ಟ್ರಾನಿಕ್ ಸಿಟಿಲಿ ಅಂತ ಹೇಳಿದರು. ದೇ ಆರ್ ಆಲ್ ಸ್ಟಿಲ್ ಸ್ಟ್ರೀಟ್ ವೆಂಡರ್ಸೇನೆ, ಗೊತ್ತಾಯ್ತಾ? ಬಟ್ ಸ್ಟ್ರೀಟ್ ವೆಂಡರ್ ಅಂದರೆ ಏನು? ನಾವು ಮನೆ ಮುಂದೆ ಇದನ್ನು ಮಾಡ್ಕೊಂಡು ಹೋಗ್ತಿದ್ದವನು ಯಾವನೋ ಒಂದು ತರಕಾರಿ ಮಾರೋನು ಅನ್ನೋದು ಮಾತ್ರ ಅಲ್ಲ. ಇವಾಗ ಅದು ಫುಲ್ಲು ಲೆವೆಲ್ಲೇ ಚೇಂಜ್ ಆಗಿಬಿಟ್ಟಿದೆ. ಫುಡ್ ಟ್ರಕ್ಸ್ ಇಟ್ಕೊಂಡಿದ್ದಾರೆ ಡಿಸೈನರು, ಹೌದಾ? ಎಲ್ಲ ಟೈನಿ ಒಂದು ಕೆಫೆ ಅಂತ ಹಾಕ್ಕೊಂಡು ಸಾಯಂಕಾಲ ಬರ್ತಾರೆ, 1-2 or 3 hours ಇಂಪಾರ್ಟೆಂಟ್ ಜಾಗದಲ್ಲಿ ನಿಲ್ತಾರೆ, ಫುಲ್ ಸೇಲು ವಾಪಸ್ಸು. ಯು ಡೋಂಟ್ ಹ್ಯಾವ್ ಮಚ್ ಇದು ಅಂದರೆ ನಿಮ್ಗೆ ಅಂಗಡಿ ಬೇಕಿಲ್ಲ, ಆ ರೆಂಟಲ್ ಇಲ್ಲ ಮಾಡಿಲ್ಲ ಆ ಥರದ್ದೆಲ್ಲ. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಸೊ ಸ್ಟ್ರೀಟ್ ವೆಂಡರ್ಸ್ ಅಂದರೆ ನಮಗೆ ಅಯ್ಯೋ ಅಷ್ಟು ಕೊಟ್ಟೋಗ್ಬಿಡ್ತೀವ ನಾವು ಅನ್ನೋಂಥದ್ದು ಏನಿಲ್ಲ. ಯಾಕೆಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಂದು ಕೆಲಸನೂ ಅದರದ್ದೇ ವ್ಯಾಲ್ಯೂ ಇರುತ್ತೆ. ನಮ್ಗೆ ಸ್ಟ್ರೀಟ್ ವೆಂಡರ್ಸ್ ಇಲ್ದೇ ನಮ್ಗೆ ಹಣ್ಣು ತರಕಾರಿ ಸಿಗಲ್ಲ, ಹೌದಾ? ಎಲ್ಲರೂ ಹೋಗಿ ಮಾರ್ಟಿಗೆ ಹೋಗಿ ತರಕಾರಿ ಹುಡ್ಕೊಂಬರೋಕ್ಕಾಗಲ್ಲ. ನಮ್ಗೆ ಅಲ್ಲಿ ಇಮ್ಮಿಡಿಯೇಟಾಗಿ ಕೊತ್ತಂಬರಿ ಸೊಪ್ಪು ಬೇಕು ಅಂದ್ರೆ ಅಲ್ಲೇ ಹೋಗಬೇಕು ಹೊರತು ನಾವು ಇದಕ್ವರೆಗೂ ಹೋಗ್ತೀವ, ಮಾಲ್ವರೆಗೂ ಹುಡ್ಕೊಂಡು ಹೋಗ್ತೀವ. ಸೊ ಆ ಥರ ಇದ್ದಾಗ ನಾ ಹೇಳ್ದಂಗೆ ಸ್ಟ್ರೀಟ್ ವೆಂಡರ್ಸ್ ಲೆವೆಲಲ್ಲೂ ಯು ಕ್ಯಾನ್ ಗೋ ಟು ಸೋ ಮಚ್ ಮೋರ್ ಹೈಯರ್. ಇಲ್ಲೇ ಇದೆ ಸುಮಾರು ಕಡೆ ದಾವಣಗೆರೆ ಫುಡ್ ಸ್ಟ್ರೀಟ್ಸಲ್ಲೆಲ್ಲ
ಆ ಥರ ಕಾರ್ಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅದರಲ್ಲೂ ಪಿ ಎಮ್ ಸ್ವಾನಿಧಿಲು 50,000 ಇದೆ, 10,000, 20,000, 50,000ವರೆಗೂ ನಿಮಗೆ ಸಹಾಯಧನ ಇದ್ದೇ ಇರುತ್ತೆ. ಗೊತ್ತಾಯ್ತಾ? ಆಲ್ ಆಫ್ ದೋಸ್ ಮೋಸ್ಟ್ ಆಫ್ ದೆಮ್ ಆರ್ ಲೋನ್ ಇದ್ರ ಥರನೇ. ಅದೇ ಥರ ಇವಾಗ ಸುಮಾರು ಜನ ಎಲ್ಲ ಪಿ ಎಮ್ ವಿಶ್ವಕರ್ಮ ಅಪ್ಲೈ ಮಾಡಿದ್ರಾ? ಅಪ್ಲೈ ಮಾಡಿರ್ಲಿಲ್ವಾ? ಎಷ್ಟೊಂದು ಜನ ಆರ್ಟಿಸಾನ್ಸು ಅಥವಾ ಕಾರ್ಪೆಂಟ್ರಿ ಅಥವಾ ಪಾಟ್ರಿ ವರ್ಕ್ ಇದ್ದವ್ರು ಎಲ್ಲರೂ ಅಪ್ಲೈ ಮಾಡಿದ್ರು ಪಿ ಎಮ್ ವಿಶ್ವಕರ್ಮ ಸ್ಕೀಮಲ್ಲಿ. ಸೊ ಆ ಸ್ಕೀಮಲ್ಲೂ ದೇರ್ ವಾಸ್ ದಿಸ್ ಒನ್ ಟ್ರೈನಿಂಗು ಇತ್ತು, ಅದರ ಜೊತೆಗೆ 1 lakhವರೆಗೂ ಲೋನ್ ಫೆಸಿಲಿಟಿ ಕೂಡ ಇತ್ತು. ಸೊ ಅದಿದೆ. ಐ ಮೀನ್ ಯಾರಾದರೂ ತಗೋತೀನಿ ಮಾಡ್ತೀನಿ ಅಂತಂದರೆ ಥ್ರೂ ಯುವರ್ ಗ್ರಾಮ ಪಂಚಾಯತ್ಸ್ ಯು ಕ್ಯಾನ್ ಟೇಕ್ ಅಪ್ ದಟ್. ಯಾರ್ದು ಮನೇಲಿ ಕಾರ್ಪೆಂಟ್ರಿ ವರ್ಕ್ ಇದೆ ಅಥವಾ ಪಾಟ್ರಿ ವರ್ಕ್ ಇದೆ, ಸಿಂಪ್ಲೆಸ್ಟ್ ಆಸ್ ಇದು ಏನೋ ಟೈಲರಿಂಗ್ ಶಾಪ್ ಇದೆ ಮೇಡಮ್ ನಂದು, ಅದನ್ನ ಹೆಂಗೆ ಮಾಡಿಸ್ತೀನಿ ಮಾಡಲಿ ಅನ್ನೋದಿದ್ರು ಆ ಥರದ್ರಲ್ಲೂ ನೀವು ಮುಂದೆ ಬರೋದಕ್ಕೆ ಚಾನ್ಸಸ್ ಇದೆ. ಅದೇ ಥರ ಅತಿ ಮುಖ್ಯವಾಗಿ ನೀವು ಹಳ್ಳಿ ಕಡೆಯಿಂದ ಇದ್ದರೆ ಅಂದರೆ ದ ಬಿಗ್ಗೆಸ್ಟ್ ಸ್ಕೀಮ್ ಆಸ್ ಆಫ್ ನೌ ಇಸ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, AIF. ಗೊತ್ತಾಯ್ತಾ? AIF ಅಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್, ಬೆಳೆ ಬೆಳೆಸೋದಕ್ಕೆ ನಿಮಗೆ ಹಣ ಕೊಡಲ್ಲ, ಅದರಿಂದ ಮುಂದಕ್ಕೆ ಏನು ಮಾಡ್ತೀರಾ, ಕ್ಲೀನಿಂಗು, ಗ್ರೇಡಿಂಗು, ಸಾರ್ಟಿಂಗು, ಪಾಲಿಶಿಂಗು, ಅದು ಅಥವಾ ಗೋಡೌನ್ ಕಟ್ಟಿಸ್ತೀನಿ, ಅಥವಾ ಇವಾಗ ಎಲ್ಲರೂ ಮಾಡ್ತಾ ಇರೋದೇನೋ ಆಕ್ವಾಪಾನಿಕ್ಸ್ ಮಾಡ್ತಾರೆ, ಹೈಡ್ರೋಪೋನಿಕ್ಸ್ ಮಾಡ್ತಾ ಇದ್ದಾರೆ, ನೋಡಿದ್ದೀರಾ? ಮಶ್ರೂಮ್ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬರ್ತಾ ಇದೆ ಎಲ್ಲರದು. ಸೊ ಆ ಥರದ್ದು ಎಲ್ಲ ಮಾಡೋದಕ್ಕೆ ನಿಮಗೆ ಸಹಾಯಧನ ಎಲ್ಲಿ ಸಿಗುತ್ತೆ? AIF ಅಲ್ಲಿ ಸಿಗುತ್ತೆ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಆಲ್ಮೋಸ್ಟ್ ಆಲ್ ಬ್ಯಾಂಕ್ಸ್ ಕೊಡುತ್ತೆ. ಇದರಲ್ಲಿ AIF ಅಲ್ಲಿ ಸಬ್ಸಿಡಿ ಇಲ್ಲ, ಬಟ್ ಯು ಹ್ಯಾವ್ ಇಂಟ್ರೆಸ್ಟ್ ಸಬ್ವೆನ್ಷನ್. ಅಂದರೆ ನಿಮಗೆ ಯಾವುದೇ ಬ್ಯಾಂಕಿಗೆ ಹೋದರೂ AIF ಮೂಲಕ ಹಾಕ್ತೀನಿ ಅಂದರೆ 9% ಇರೋದು ಇಂಟ್ರೆಸ್ಟು, ಅದಕ್ಕಿಂತ ಜಾಸ್ತಿ ಅವರು ಕೊಡೋಂಗಿಲ್ಲ. ಆದರೆ ಅದರಲ್ಲಿ ನೀವು AIF ಅಲ್ಲಿ ಹಾಕಿದ ತಕ್ಷಣ 9% ಇಂಟ್ರೆಸ್ಟ್ ಅವ್ರು ಬ್ಯಾಂಕ್ ತೊಗೋತಾರೆ, ನಿಮಗೆ 3% ವಾಪಸ್ ಬರುತ್ತೆ. ಎವ್ರಿ ರೀಪೇಮೆಂಟ್ ನೀವು ಮಾಡಿದಾಗಲೂ ನಿಮಗೆ 3% ವಾಪಸ್ ಬರುತ್ತೆ. ಸೊ ನಿಮಗೆ ನೆಟ್ ಇಂಟ್ರೆಸ್ಟ್ ಬರೋದಷ್ಟು ಅದರಲ್ಲಿ ಬರೀ 6% ಅಷ್ಟೇ. ಓಕೆನಾ? ಇದು ಮ್ಯಾಕ್ಸಿಮಮ್ ಇವಾಗ ಜನ ತಗೋತಾ ಇರೋದು ಮಾಡ್ತಾ ಇರೋದೆಲ್ಲ AIF ಅಲ್ಲಿ ನಡೀತಾ ಇದೆ. ಓಕೆ, ಆಲ್ಮೋಸ್ಟ್ ಆಲ್ ಬ್ಯಾಂಕ್ಸ್ ಫಂಡಿಂಗ್ ಕೊಡ್ತಾರೆ ಅಂಡರ್ AIF. ನೀವು ಎಲ್ಲಿ ಏನು ಮಾಡ್ತೀರಾ ಅನ್ನೋದು ನಿಮ್ಗೆ ಜಿಯೋ ಟ್ಯಾಗ್ ಕೂಡ ಆಗುತ್ತೆ. ಇವಾಗ ದಾರಿಲೆಲ್ಲೋ ಹೋಗ್ತಾ ಇರ್ತೀರಾ, ನಮ್ಗೆ ಅರ್ಜೆಂಟು ರೈತರು, ನಮ್ಗೊಂದು ಗೋಡೌನ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಥವಾ ಯಾವ್ದಾದ್ರು ನಿಯರ್ ಬೈ ಒಂದು ಹೈಡ್ರೋಪೋನಿಕ್ಸ್ ಫಾರ್ಮ್ ಎಲ್ಲಿದೆ ಅಂತ ನೀವು ಗೂಗಲಲ್ಲಿ ನೋಡಿದ್ರೆ ನಿಮ್ದು ಅದು ಲೊಕೇಶನ್ ಸಿಗುತ್ತೆ. ಸೊ ಯಾರಾದರೂ ಇಲ್ಲಿ ಕೂತಿದ್ದೀವಿ ಮಾಡ್ತೀವಿ, ಅಲ್ಲೆಲ್ಲಿದೆ ಹೈಡ್ರೋಪೋನಿಕ್ಸ್ ನೋಡೋಣ ಅಂತಂದರೆ ನೀವು ಸರ್ಚ್ ಮಾಡಿದ್ರೆ ಅವ್ರದ್ದು ಜಿಯೋ ಟ್ಯಾಗ್ ಆಗದ ತಕ್ಷಣ ನಿಮ್ಗದು ಕಣ್ಣಿಗೆ ಕಾಣಿಸುತ್ತೆ. ಯು ಕ್ಯಾನ್ ಗೋ ವಿಸಿಟ್. ಅದಕ್ಕೋಸ್ಕರ ಅದು ಟೋಟಲಿ ಇದಿರುತ್ತೆ. ಮತ್ತು ಇದರಲ್ಲಿ ಏನಾಗುತ್ತೆ, ನಾನು ಹೇಳ್ದಂಗೆ ಸಬ್ಸಿಡಿ ಇಲ್ಲ, ಇಂಟ್ರೆಸ್ಟ್ ಸಬ್ವೆನ್ಷನ್ ಇರುತ್ತೆ, ಪ್ಲಸ್ CGT MSE ಫುಲ್ ಕವರೇಜ್ ಇರುತ್ತೆ, ಲೋನ್ ಅಪ್ ಟು 2 crores. ಸೊ ಕೊಲ್ಯಾಟ್ರಲ್ ಫ್ರೀ. CGT MSE ಇಲ್ಲಿ ತೊಗೊಂಡ್ರೆ ಏನಿರುತ್ತೆ, ಏನು ಮನೆ ಇಡ್ತೀನಿ ಇದಿಡ್ತೀನಿ, ಅದು ಇತ್ತು ನಿಮ್ಮ ಹತ್ರ ಇತ್ತು ಮಾಡ್ತು ಇಡ್ತೀನಿ ಅಂತಂದರೆ ದಟ್ ಈಸ್ ಓಕೆ. ಓಕೆ, ಅದೆಲ್ಲ ಏನೂ ಇಲ್ಲ ಅಂದರೆ CGT MSE ಇದರಲ್ಲಿ ಇಫ್ ಯು ಆರ್ ಏಬಲ್ ಟು ಪೇ ದಿ ಆ್ಯನ್ಯುಯಲ್ ಫೀಸು, ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಸಿಗುತ್ತೆ. ಸೊ AIF ನಿಮಗೆ ಇವಾಗ ಅತಿ ಹೆಚ್ಚು ಪ್ರಾಮುಖ್ಯತೆ ಇವಾಗ ತಗೋತಾ ಇರೋದು ಅಂಡರ್ AIF-ಏನೇ. ನೆಕ್ಸ್ಟು ಇಂಪಾರ್ಟೆಂಟ್ ಇರೋದು NLM ಸ್ಕೀಮ್ ಇತ್ತು. ಇವಾಗ ಅದು ಟೆಂಪರಲಿ ಸ್ಟಾಪ್ ಆಗಿದೆ. ಅದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ. ಟೆಂಪರಲಿ ಇಟ್ ಇಸ್ ಬೀನ್ ಸ್ಟಾಪ್, ಮೋಸ್ಟ್ ಲೈಕ್ಲಿ ಬೈ ಏಪ್ರಿಲ್ ಇಟ್ ವಿಲ್ ಸ್ಟಾರ್ಟ್. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನಲ್ಲಿ ಏನು ಅಂತಂದರೆ ಹಸುಗೆ ಲೋನ್ ಇಲ್ಲ, ಓಕೆ, ಕ್ಯಾಟಲ್ ರೇರಿಂಗ್ ಲೋನ್ ಇಲ್ಲ. ಅದರಲ್ಲಿ ಇದು ಬಲ್ಕ್ ಪರ್ಚೇಸ್ ಮಾಡಿದ್ರೆ ಕುರಿ, ಮೇಕೆ, ಕೋಳಿಗಳು, ಫಿಶರೀಸು, ಓಕೆ, ಅಥವಾ ಸಿಲೇಜ್ ಪ್ರೊಡಕ್ಷನ್ ಮಾಡ್ತೀನಿ ಅಂದರೆ ಅದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನಲ್ಲಿ ತೊಗೋಬೋದು. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನಲ್ಲಿ 50% ಸಬ್ಸಿಡಿ. ನೀವು 20 ಲಕ್ಷದ ಪ್ರಾಜೆಕ್ಟ್ ಮಾಡ್ತು ಅಂದರೆ 10 ಲಕ್ಷ ಸಬ್ಸಿಡಿ. ಗೊತ್ತಾಯ್ತಾ? ಮ್ಯಾಕ್ಸಿಮಮ್ ಅಪ್ ಟು 50 lakhs ಅಷ್ಟೇನೆ. ನೀವು 2 ಕೋಟಿ ಪ್ರಾಜೆಕ್ಟ್ ಮಾಡಿದ್ರು 50 lakhsೇ ಕೊಡೋದು. ಓಕೆ, ಮ್ಯಾಕ್ಸಿಮಮ್ ಅಪ್ ಟು 50 lakhs, ಬಟ್ 50% ವಾಟ್ ಎವರ್ ಈಸ್ ಯುವರ್ TFO ಮೇಲೆ 50% ಅಷ್ಟು ನಿಮಗೆ ಸಬ್ಸಿಡಿ ಇರುತ್ತೆ. ಬಲ್ಕ್ ಪರ್ಚೇಸಲ್ಲಿ ಇದ್ದರೆ ಮಾತ್ರ. 10 ಕುರಿ ಕೊಂಡ್ಕೊಂಡೆ, 10 ಮೇಕೆ ಕೊಂಡ್ಕೊಂಡೆ ಅಂತಲ್ಲ, ಅದಕ್ಕೆಲ್ಲ ಅಲೌಡ್ ಇರೋದು PMEGPಯಲ್ಲಿ ಮಾತ್ರ. ಬಟ್ ಇದರಲ್ಲಿ ಬಲ್ಕ್ ಪರ್ಚೇಸ್ ಮಾಡಿ 100 ಕುರಿ ಅಥವಾ 200 ಅಥವಾ 500 ಆ ಥರ ಎಲ್ಲ ಪರ್ಚೇಸ್ ಮಾಡ್ತಾರಲ್ಲ, ದೊಡ್ಡದಾಗಿ ಮಾಡ್ತೀವಿ ಅಂತ ಪ್ಲ್ಯಾನ್ ಇದ್ದವ್ರಿಗೆ ಈ NLM ಸ್ಕೀಮಲ್ಲಿ ಅಲೌಡ್ ಇದೆ. ಬಟ್ ಇದು ಸ್ಕೀಮಲ್ಲಿ NLM ಅಲ್ಲಾದರೂ ಆಗಲಿ ಅಥವಾ PMEGPಲೂ ಅಪ್ಲೈ ಮಾಡೋದಿದ್ರೆ ಒಂದು ಜ್ಞಾಪಕ ಇರಲಿ, ಇದು NLM ಅಲ್ಲೆಲ್ಲ ಮಾಡೋವಂಥದ್ದು ಇಟ್ ಈಸ್ ಅ ಫುಲ್ ಫ್ಲೆಜ್ಡ್ ಯೂನಿಟ್ಟು.
ಗೊತ್ತಾಯ್ತಾ? ಫುಲ್ ದೊಡ್ಡ ಸೈಜ್ದು ನಿಮ್ಮದು ಕಂಟಿನ್ಯೂಸ್ ಇನ್ಕಮ್ ಜನರೇಟಿಂಗ್ ವರ್ಕ್, ನಿಮ್ಮದು ಎಂಟರ್ಪ್ರೈಸ್ ಅದು ನೀವು ಮಾಡ್ತಾ ಇರೋದು. ಗೊತ್ತಾಯ್ತಾ? ಉದ್ದಿಮೆ ನೀವು ಮಾಡೋದು ಇದರಲ್ಲೆಲ್ಲ, ಸುಮ್ಮನೆ ಸಾಗಾಣಿಕೆ ಅನ್ನೋ ಥರ ಎಲ್ಲೂ ಇಲ್ಲ, ಯಾವುದೇ ಸ್ಕೀಮಲ್ಲೂ ಇರಲ್ಲ. ಓಕೆ, ಮನೆ ಹತ್ರ ಇರೋ ಮನಿ ಲೆಂಡರ್ ಯಾರ ಹತ್ರ ತೊಗೊಂಡ್ರೆ ಮಾತ್ರ ಆ ಥರ, ಇನ್ನೆಲ್ಲೂ ಮಾಡಿದ್ರು ನಿಮ್ಗೆ ಇದೆಲ್ಲ ಏನು ಎಂಟರ್ಪ್ರೈಸು, ಉದ್ದಿಮೆ ಅಂತ. ಸೊ ಇದರಲ್ಲೂ ನೀವು ಮಾಡಿದಾಗ ಅವ್ರು ಬಂದು ನೋಡ್ತಾರೆ ಡಾಕ್ಟ್ರು. ನೀವು ಎಲ್ಲಿ BPR ನೀವು ಪ್ರಿಪೇರ್ ಮಾಡಿದಾಗ ನೀವು ಅದು ಅಷ್ಟೊಂದು ಕುರಿ ಸಾಗಾಣಿಕೆ ಮಾಡಿ ಎಲ್ಲಿ ಮಾರಾಟ ಮಾಡ್ತೀರಾ, ಹೇಗೆ ಮಾರಾಟ ಮಾಡ್ತೀರಾ, ಎಷ್ಟು ಹೈಜೀನಿಕ್ಕು, ನಿಮ್ದು ಏನಾದರೂ ಪ್ರೊಸೆಸಿಂಗ್ ಸೆಂಟರ್ ಇದೆಯಾ, ಕ್ಲೀನಿಂಗ್ ಮಾಡೋದು, ಮೀಟ್ ಪ್ಯಾಕೇಜಿಂಗ್ ಮಾಡಿ ಕಳಿಸೋದು ಮಾಡೋದು, ಆ ಥರದ್ದೆಲ್ಲ ಮಾಡ್ತೀರಾ. ಆ ಥರದ್ದೆಲ್ಲ ಇವಾಗ ನೋಡಿ ನೀವು, ಮುಂಚೆ ಪ್ರತಿಯೊಂದು ರೋಡಲ್ಲೂ ಅದು ಅನಿಮಲ್ಸ್ ಎಲ್ಲ ನೇತಾಕಿರುವಂಥ ಬಚ್ಚಾರ ಅಂಗಡಿಗಳಿತ್ತು ತಾನೆ. ಇವಾಗ ಮೋಸ್ಟ್ ಆಫ್ ದ ಪ್ಲೇಸಸ್ ಎಲ್ಲ ವೆಂಕಿ ಸುಗುಣಗಳ ಅಂಗಡಿ ಇದೆ ತಾನೆ, ಫುಲ್ಲಿ ರೆಫ್ರಿಜರೇಟ್ರು, ಕ್ಲೋಸ್ಡು, ಟೋಟಲಿ. ಇವಾಗ ಹೆಚ್ಚಾಗಿ ಜನ ಹೈಜೀನಿಕ್ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಅದನ್ನ ವಿಷಯದ ಬಗ್ಗೆ ಗಮನ ಕೊಟ್ಟು, ಸೊ ಆ ಥರದನ್ನೆಲ್ಲ ಕಮ್ಮಿ ಆಗ್ತಾ ಇದೆ ಈ ಥರ ಹೈಜೀನ್. ಸೊ ನೀವೇನೇ ಮಾಡೋದಿದ್ರು ಇವಾಗ ಯು ಹ್ಯಾವ್ ಟು ಡೂ ಇಟ್ ಮೋರ್ ಹೈಜೀನಿಕಲಿ, ಏಕೋ ಫ್ರೆಂಡ್ಲಿ. ಸೊ ಇದೆಲ್ಲ ನಿಮಗೆ ಪ್ರಾಜೆಕ್ಟು, ಇಟ್ ಈಸ್ ಎನ್ ಫುಲ್ ಫ್ಲೆಜ್ಡ್ ಎಂಟರ್ಪ್ರೈಸ್ ನೀವು ಮಾಡ್ತಾ ಇರೋದು. ಸೊ ಈ ಥ್ರೂ ದಿಸ್ NLM ನೀವು ಇದೇ ಥರನೇ ಯು ಕ್ಯಾನ್ ಸ್ಟಿಲ್ ಓಪನ್ ಅಪ್. ಅದು ಇವಾಗ ಮತ್ತೆ ಫ್ರಮ್ ಏಪ್ರಿಲ್ ಮತ್ತೆ ಪ್ರಾರಂಭ ಆಗುತ್ತೆ. ಸೊ ಅದೊಂದಿದೆ. ಮತ್ತು ಅನಿಮಲ್ಸನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಅಂತಂದರೆ ನಾನು ಹೇಳ್ದಂಗೆ ಇದು ಯೂನಿಟ್ ಮಾಡಿ ತೊಗೋಬೋದು ನೀವು ಥ್ರೂ ದಿಸ್ NLM ಸ್ಕೀಮು. ವರ್ಷ ನೀವು ಅನಿಮಲ್ ನೋಡ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ KCC ಇದ್ದರೆ, ನಿಮ್ಗೆ ನೆಲ ಇದ್ದೇ ಇರುತ್ತಲ್ಲಿ, ನೆಲ ಇಲ್ದೇ ನೀವು ಅಷ್ಟೊಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ನೆಲ ಇತ್ತು ಮಾಡ್ತು ಅಂತಂದರೆ ಅದನ್ನು ತೋರಿಸಿದ್ರೆ ಬ್ಯಾಂಕ್ಸಲ್ಲಿ ಅನಿಮಲ್ ಹಸ್ಬೆಂಡ್ರಿ, KCC ಅನಿಮಲ್ ಹಸ್ಬೆಂಡ್ರಿಲಿ ಪ್ರತಿ ವರ್ಷ ಮೇಂಟೆನೆನ್ಸ್ ಆಫ್ ದಿ ಅನಿಮಲ್ಸ್ಗೆ ನಿಮಗೆ ಹಣ ಸಿಗುತ್ತೆ. ಗೊತ್ತಾಯ್ತಾ? ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಅಂದರೆ ಬಡ್ಡಿ ರಹಿತ ಸಾಲ ಇರುತ್ತೆ, ಬೇರೆ ಬ್ಯಾಂಕ್ಸಲ್ಲಾದರೆ ಅಟ್ಲೀಸ್ಟ್ ಅಪ್ ಟು 4% ಇರುತ್ತೆ. ಗೊತ್ತಾಯ್ತಾ? ಸೊ ಅದೊಂದು ಅತಿ ಮುಖ್ಯವಾಗಿ ಅದೊಂದು ನೋಡ್ಕೊಂಡಿರಿ. ಅದೇ ಥರನೇ ನಾವು ಹೇಳ್ದಂಗೆ ಮುದ್ರಾ ಇದರಲ್ಲೇನೆ ವೀವರ್ಸ್ದು ಮುದ್ರಾ ಸ್ಕೀಮ್ ಇರುತ್ತೆ. ಯಾರ್ಯಾರಿಗೆ ಆರ್ಟಿಸಾನ್ಸ್ ಯಾರಿದ್ದಾರೋ ಮಾಡಿದಾರೋ ಅಂಥವ್ರಿಗೂ ಡಿಫ್ರೆಂಟ್ ಸ್ಕೀಮ್ಸ್ ಇರುತ್ತೆ. ಇದೆಲ್ಲದ್ರ ಜೊತೆಗೆ ನಾವು ಇದಿಷ್ಟು ನಾನು ಹೇಳಿರೋದು ತುಂಬ ಕಮ್ಮಿ, 75-80 ಮೇಲೆ ಸ್ಕೀಮ್ಸ್ ಇರುತ್ತೆ. ನಾವು ಎಲ್ಲನೂ ನೋಡಿಕೊಂಡು ಎಲ್ಲನೂ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ ಅನ್ನೋ ಥರದ್ದು ಆಗಲ್ಲ. ಬಟ್ ನಾನು ಅದನ್ನೇ ಹೇಳಿದೆ, ನಿಮ್ಗೆ ಇವಾಗ ಈ 2 days 3 days ಎಷ್ಟಿದೆ, 2 days ಏನಿದೆ ಟ್ರೈನಿಂಗು, ಚೆನ್ನಾಗಿ ಅರ್ಥಕೊಳ್ಳಿ, ಮಾಡಿ ನಿಮ್ಮ ಮನೆಗೆ ಹೋಗಿ ನೋಡಿ. ಓಕೆ, ನನಗೆ ಇಷ್ಟೊಂದು ಜಾಸ್ತಿ ಸ್ಕೀಮ್ಸ್ ಅವೈಲೇಬಲ್ ಇದೆ, ಬಟ್ ನಾನು ಏನು ಮಾಡಬೇಕು, ಸೊ ನಾನು ಏನು ಮಾಡೋದ್ರಿಂದ ನನಗೆ ಯಾವ ಸ್ಕೀಮಿಗೆ ನಾನು ಹೋಗಬೇಕು ಅನ್ನೋದಿದ್ದು ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕಾದರೂ ನೀವೇನು ಮಾಡಿ, ಗುರಿ ಅನ್ನೋದೊಂದು ಮುಖ್ಯವಾಗಿ ಇಟ್ಕೊಳ್ಳಿ. ಆ ಗುರಿ ಪ್ರಕಾರ ನೀವು ನಡೆಸ್ಕೊಳ್ಳಿ. ಎಲ್ಲದಕ್ಕೂ ಎಲ್ಲ ಕಡೆನೂ ಸ್ಕೀಮ್ಸ್ಗಳಿರುತ್ತೆ. ಕೀಪ್ ಯುವರ್ ಬ್ಯಾಂಕ್ ಅಕೌಂಟ್ಸ್ ಕ್ಲೀನ್. ಕ್ಲೀನ್ ಅಂದ್ರೇನು? ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಅಂದ್ರೆ ಏನಾಗಿರ್ಬೇಕು? ಡಿಪಾಸಿಟ್ ಚೆನ್ನಾಗಿ ಇಡ್ತಾ ಇರಬೇಕು, ಸಾಲ ತಗೋತಾ ಇರಬೇಕು, ಸಾಲ ಚೆನ್ನಾಗಿ ಕಟ್ತಿರ್ಬೇಕು. ನೀವು ಸಿಬಿಲ್ ಸ್ಕೋರ್ -1 ಇದ್ರೂ ಒಳ್ಳೆಯವರು ನೀವು ಅಂತ ಅರ್ಥ, ಅಂದರೆ ಲೋನೇ ತೊಗೊಂಡಿಲ್ಲ ಅಂತ ಅರ್ಥ. ಹೌದಾ? ಸಿಬಿಲ್ ಸ್ಕೋರ್ -1 ಇದ್ರೆ ಪಾಪ ಇವನೇನು ಲೋನೇ ತೊಗೊಂಡಿಲ್ಲ, ಫ್ರೆಶ್ ಮನುಷ್ಯ ಅಂತ ಆವಾಗಲೂ ಡೌಟ್ ಬರುತ್ತೆ. ಅಯ್ಯೋ ಇವನು ಒಂದ್ಸರಿ ನೀವು ಲೋನ್ ತೊಗೊಂಡಿಲ್ವಾ, ಇವನು ವಾಪಸ್ ಕಟ್ಟಕ್ಕೆ ಬರುತ್ತಾ ಅಂತಲೇ ಡೌಟ್ ಬಂದ್ಬಿಡುತ್ತೆ. ಹೌದಾ? ಸೊ ಅದು ಮುಖ್ಯವಾಗಿ ನಿಮ್ಮದು ಬ್ಯಾಂಕ್ ಅಕೌಂಟ್ಸ್ ಒಂದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಯಾಕೆಂದರೆ ಎಲ್ಲ ಕಡೆಯಲ್ಲೂ ಅದನ್ನು ಕೇಳ್ತಾರೆ, ಚೆಕ್ ಮಾಡೇ ಮಾಡ್ತಾರೆ. ಸಿಂಪಲ್ ನೀವು ವೆಹಿಕಲ್ ಲೋನ್ಗೆ ಅಪ್ಲೈ ಮಾಡಿ, ಮಾರ್ಟಿಗೇಜ್ ಲೋನ್ಗಾದರೂ ಅಪ್ಲೈ ಮಾಡಿ, ಎಲ್ಲದರಲ್ಲೂ ನಿಮ್ಮದು ಸಿಬಿಲ್ ಸ್ಕೋರ್ ಒಂದು ಚೆಕ್ ಮಾಡೇ ಮಾಡ್ತಾರೆ. ಸೊ ಅದಷ್ಟು ಬ್ಯಾಂಕ್ ಅಕೌಂಟ್ಸು ಎಲ್ಲನೂ ಚೆನ್ನಾಗಿ ಇಟ್ಕೊಳ್ಳಿ. ಅದೇ ಥರಾಗಿ ಇನ್ನೊಂದು ಮುಖ್ಯವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ RCT ಅಂತಿದೆ. ಓಕೆ, ಯಾವ ರೀತಿ ಧರ್ಮಸ್ಥಳದ ರುಡ್ ಸಿಟಿ ಇದೆಯೋ ಅದೇ ಥರ RCT ಇರುತ್ತೆ. RCT ನಬಾರ್ಡ್ ಕಡೆಯಿಂದನೂ ಅವ್ರಿಗೆ ಪರ್ಚೇಸ್ ಆಫ್ ಮೆಷಿನ್ಸು ಅದೆಲ್ಲದಕ್ಕೂ ನಮ್ಮ ಕಡೆಯಿಂದ ಫಂಡಿಂಗ್ ಆಗ್ತಾ ಇರುತ್ತೆ. RCTಲಿ ರೆಗ್ಯುಲರ್ ಆಗಿ ಟ್ರೈನಿಂಗ್ಸ್ ನಡೀತಾ ಇರುತ್ತೆ. BPL ಕಾರ್ಡ್ ಹೋಲ್ಡರ್ಸು, ಓಕೆ, ಅಪ್ ಟು 45 ಏಜ್ ಲಿಮಿಟ್ ಇರುತ್ತೆ. ಸೊ ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ ಇರುತ್ತೆ. ಇಲ್ಲಿ ತೊಳಹುಣಸೆಲಿದೆ, ಕೆನರಾ ಬ್ಯಾಂಕ್ ಸ್ಪಾನ್ಸರ್ಡ್ ಇದೆ, RCT ಇದೆ.
ಸೊ ಐ ಥಿಂಕ್ ಮೋಸ್ಟ್ಲಿ ನಿನ್ನೆಯಿಂದ ಮೊನ್ನೆಯಿಂದನೋ ವಿಡಿಯೋಗ್ರಫಿ ಫೋಟೋಗ್ರಫಿ ಕೋರ್ಸು ಶುರು ಆಗ್ತಾ ಇದೆ. ಅಲ್ಲಿ ನೀವು ಟ್ರೈನಿಂಗ್ ಹೋಗ್ಬೋದು. ಅಲ್ಲಿ ನಾನ್ ರೆಸಿಡೆನ್ಷಿಯಲ್ಲು ಇದೆ, ರೆಸಿಡೆನ್ಷಿಯಲ್ಲು ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಸ್ಟೇ ದೇರ್. ಫುಲ್ ಹಾಸ್ಟೆಲ್ ಟೈಪ್ ಫೆಸಿಲಿಟೀಸ್ ಎಲ್ಲ ಇದೆ, ಫ್ರೀ ಆಫ್ ಕಾಸ್ಟು. ಆಲ್ ದೀಸ್ ಟ್ರೈನಿಂಗ್ಸ್ ಆ್ಯಂಡ್ ದೇ ವಿಲ್ ಫಾಲೋ ಯು ಫಾರ್ 2 years. ನಿಮಗೆ ಕ್ರೆಡಿಟ್ ಲಿಂಕೇಜ್ ಮಾಡ್ತಾರೆ, 2 ವರ್ಷ ನಿಮ್ಮನ್ನು ಫಾಲೋ ಮಾಡ್ತಾರೆ. ಆಯಿತಾ, ನೀವು ಟ್ರೈನಿಂಗ್ ತೊಗೊಂಡ್ರಾ, ವಿಡಿಯೋಗ್ರಫಿ ಟ್ರೈನಿಂಗ್ ಬಂದ್ರಿ, DSLR ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರಾ, ಪರ್ಚೇಸ್ ಮಾಡೋದಕ್ಕೆ ನಿಮ್ಗೆ ಲೋನ್ ಬೇಕಿದ್ರೆ ಯಾವ ಬ್ಯಾಂಕಲ್ಲಿ ಹೋಗ್ತೀರಾ, ನಿಮ್ಮ ಬ್ಯಾಂಕ್ ಯಾವುದು, ನೀವು ಯಾವ ಬ್ಯಾಂಕ್ ಇಚ್ಛೆ ಪಡ್ತೀರಾ, ನಿಮ್ಮದು ಎಲ್ಲಿ ಅಕೌಂಟ್ ಇರುತ್ತೋ ಆ ಬ್ಯಾಂಕಲ್ಲಿ ಡಿಸ್ಕಸ್ ಮಾಡ್ತಾರೆ. ಅವ್ರು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ತೊಗೊಂಡು ನೀವು ಹೋಗಿ ಅಪ್ಲೈ ಮಾಡ್ಬೋದು. ಇದೇ ಥರ ನಬಾರ್ಡ್ ಕಡೆಯಿಂದನೂ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ನಡೀತಾ ಇರುತ್ತೆ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ನಡೀತಾ ಇರುತ್ತೆ. ಸೊ ಅಲ್ಲೂ RCET ಇದರಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಕಂಟಿನ್ಯೂಸ್ಸು ಆ್ಯಸ್ ಪರ್ NSQS ಫ್ರೇಮ್ವರ್ಕೇ ಇರುತ್ತೆ. ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಫ್ರೇಮ್ವರ್ಕ್ ಪ್ರಕಾರನೇ ಟ್ರೈನಿಂಗ್ ಮಾಡ್ತಾರೆ RCET ತೊಳಹುಣಸೆಯಲ್ಲಿ. ಸೊ ಅಲ್ಲೂ ಟ್ರೈನಿಂಗ್ ಪಡೀರಿ. RCET ತೊಳಹುಣಸೆಯಲ್ಲಿ ಇರೋದು MORD ರೇಟಿಂಗ್ AA ಇದೆ. ಸೊ ಅಲ್ಲಿ ಟ್ರೈನಿಂಗ್ ಪಡೆದು ದೇ ವಿಲ್ ಫಾಲೋ ಯು ಫಾರ್ 2 years. ಕ್ರೆಡಿಟ್ ಲಿಂಕೇಜಸ್ ಮಾಡಿಕೊಡ್ತಾರೆ. ನೀವು ಕಾಲ ಮೇಲೆ ನೀವು ಹೆಂಗೆ ನಿಂತ್ಕೊಂಡು ನಿಮ್ಮ ಎಂಟರ್ಪ್ರೈಸ್ ಓಪನ್ ಮಾಡ್ಬೋದು ಅನ್ನೋದಾಗುತ್ತೆ. ಅದೇ ಗೊತ್ತಾಯ್ತಾ? ಅದೇ ರೀತಿಯಾಗಿ ನಬಾರ್ಡಿಂದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ಅದು ರಾಜ್ಯಾದ್ಯಂತ ನಡೀತೆ, ದೇಶಾದ್ಯಂತನೂ ಬೇರೆ ಬೇರೆ ಎಲ್ಲ ಕಡೆನೂ ಇರುತ್ತೆ. ಅದರಲ್ಲೂ ಸ್ಕೀಮ್ಸಲ್ಲೂ ನಾವು ಟ್ರೈನಿಂಗ್ ಹೇಳ್ಕೊಟ್ವಿ ಬಿಟ್ಬಿಟ್ವಿ ಅನ್ನೋ ಥರ ಎಲ್ಲೂ ಇರಲ್ಲ. ವಿ ವಿಲ್ ಎನ್ಶೂರ್ ದಟ್ ಯು ಆರ್ ಸೆಟಲ್ಡ್. ಐದರ್ ಯು ಶುಡ್ ಬಿ ಎ ವೇಜ್ ಅರ್ನರ್. ನಾವು RCET ಕಡೆ ಏನು ಮಾಡ್ತೀವಿ ಅಂತಂದರೆ, ವೇಜ್ ಅರ್ನಿಂಗು ತುಂಬ ಕಮ್ಮಿಗೆ ಅಲೌ ಮಾಡೋದು, ಸೆಲ್ಫ್ ಎಂಟರ್ಪ್ರೈಸ್ ಮಾಡೋದನ್ನೇ ಮುಖ್ಯ ಉದ್ದೇಶ ಇರೋದು. ಯು ಶುಡ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಫೀಟ್. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅನ್ನೋದನ್ನೇ ನೋಡೋದು. ಹೇಳೋದಿದ್ರೆ ಫ್ರೀ ಬೀಸ್ ಏನು ಕೇಳಕ್ಕೆ ಹೋಗಬೇಡಿ, ನೀವೇ ಫ್ರೀ ಬೇರೆಯವ್ರಿಗೆ ಕೊಡೋಷ್ಟು ಬರಬೇಕು. ಹೌದಾ? ಬರಬೇಕು ತಾನೇ? ತೊಗೊಳ್ತೀವಿ ಎಲ್ಲ ಕಡೆನೂ, ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಫ್ರೀ ಬಿ ಇದೆಲ್ಲ ಅಂತ. ನಾವು ಬೇರೆಯವ್ರಿಗೆ ಕೊಡೋ ಲೆವೆಲ್ಗೆ ನಮ್ಮ ಬೆಳವಣಿಗೆ ಮುಖ್ಯ. ನಾನು ಹೇಳ್ದಂಗೆ ಸ್ಟ್ರಿಕ್ಟಾಗಿ ನಾನು ಇಲ್ಲೇ ಹೋಗಬೇಕು, ಗೌರ್ಮೆಂಟಲ್ಲೇ ಹೋಗಬೇಕು, ಇದರಲ್ಲೇ ಹೋಗಬೇಕು ಕೆಲಸ ಅನ್ನೋದು ಇಟ್ ವಿಲ್ ನಾಟ್ ವರ್ಕೌಟ್. ಎಷ್ಟೊಂದು ಜನ MNCಗಳಲ್ಲಿರೋರು ಮಾಡಿರೋರು ಎಲ್ಲರೂ ಅಲ್ಲೊಂದು ಸ್ವಲ್ಪ ವರ್ಷ ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಹಳ್ಳಿ ಕಡೆ ಹೋಗ್ಬಿಟ್ಟು ಬೆಳೆ ಬೆಳೆಸ್ಕೊಂಡು, ಆದರೆ ಅವ್ರಿಗೆಲ್ಲ ಬುದ್ಧಿ ಇರೋದರಿಂದ ಅವರದು ಆ್ಯಪ್ ಗೀಪ್ ಎಲ್ಲ ಮಾಡಿಕೊಂಡು ಸಖತ್ತಾಗಿ ಬೆಳೆ ಬೆಳೆಸೋದು ಮಾಡೋದು, ಲೇಟೆಸ್ಟ್ ಇದು ಮಾಡೋದು, ಎಕ್ಸ್ಪೋರ್ಟ್ ಲೆವೆಲ್ವರೆಗೂ ಹೋಗ್ತಾ ಇದ್ದಾರೆ. ಅದು ನನಗನ್ಸೋ ಮಟ್ಟಿಗೆ ಅವ್ರುಗಳು ಮಾಡ್ತಾ ಇರೋದು, ಬೇರೆ ರೈತರು ಯಾರ ಥರದ್ದೆಲ್ಲ ಕಲಿಕೆ ಇಲ್ವೋ ಅವ್ರಿಗೆ ಅದು ಹಿಂದುಳಿದು ಬಿಟ್ಟಿದ್ದಾರೆ. ಆ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪು ನೀವು ಓದಿರೋರು ನೀವು ತೀರಿಸ್ಬೇಕು ಅನ್ನೋದು ನಮಗೆ ಇಷ್ಟ. ಯಾಕೆಂದರೆ ಅವರೆಲ್ಲ ಸಿಟಿ ಕಡೆಯಿಂದ ಎಲ್ಲ ಓದ್ಬಿಟ್ಟು 10 ವರ್ಷ ದೊಡ್ಡ ಕಂಪನಿಲಿ ದುಡ್ಡು ಮಾಡಿಬಿಟ್ಟು ಹಳ್ಳಿ ಕಡೆ ಬಂದುಬಿಡ್ತಾರೆ. ಅವ್ರಿಗೆಲ್ಲನೂ ರೆಡಿ ಡೇಟಾ ಇರುತ್ತೆ, ರೆಡಿ ಇದೆಲ್ಲ ಅವೈಲೇಬಲ್ ಇರುತ್ತೆ, ಎಲ್ಲನೂ ಅವ್ರಿಗೆ ಅವೈಲೇಬಲ್ ಇರುತ್ತೆ. ಬಟ್ ಅದೇ ಅಲ್ಲಿ ಹಳ್ಳಿಲೇ ಇದ್ದ ಬಡ ರೈತರಿಗೆ ಯಾವುದಕ್ಕೂ ಆಕ್ಸೆಸಿಬಿಲಿಟಿ ಇರಲ್ಲ. ಬಟ್ ನೀವು ಮಧ್ಯದಲ್ಲಿದ್ದೀರ, ಓದ್ದವರು ಆಗಿದ್ದೀರ, ಹಳ್ಳಿ ಕಡೆಯಿಂದನೂ ಬಂದವರಾಗಿದ್ದೀರ, ಹೌದು ತಾನೇ? ಎಲ್ಲರೂ ಹಳ್ಳಿ ಕಡೆಯಿಂದ ಆ ಗ್ಯಾಪನ್ನು ನೀವು ನೀಗಿಸ್ಬೇಕು. ನಿಮ್ಗೆ ಇದ್ರದ್ದು ಹಳ್ಳಿ ಕಡೆ ಇದರಲ್ಲಿ ನಿಮ್ಗೆ ಅದು ರೈತರಿಗೆ ಅವ್ರಿಗೆ ಎಲ್ಲರಿಗೂ ಆಗೋ ಕಷ್ಟಗಳು ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ಸಿಟೀಲಿ ಓದಿರೋದ್ರಿಂದ ನಿಮ್ಗೆ ಅದರದ್ದು ಏನೇನು ರೀಚ್ ಆಗಬೇಕು, ನನಗೆ ಏನು ಫೆಸಿಲಿಟೀಸ್ ಸಿಗುತ್ತೆ, ನಾನು ಎಲ್ಲೆಲ್ಲಿ ಹೋಗ್ಬೋದು 10 ಕಡೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಆ ಡಿಫ್ರೆನ್ಸನ್ನು ನೀವು ನೀಗಿಸ್ಬೇಕು. ಸೊ ಹೇಳ್ದಂಗೆ ಇದೊಂದು ಪ್ರತಿಯೊಂದು ಸ್ಕೀಮು ಏನೇನಿದೆ ಅವೆಲ್ಲನೂ ಒಂದು ನಿಟ್ಟಿನಲ್ಲಿ ನಿಮಗೆ ನಿಮ್ಮ ಕಾಲ ಮೇಲೆ ನಿಂತು ನಿಮ್ಮ ಎಂಟರ್ಪ್ರೈಸ್ ನೀವೇ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಯಾವ ನಿಟ್ಟಿನಲ್ಲಿ ಯಾವ ದಿಕ್ಕಿನಲ್ಲಿ ನಾನು ಹೋಗಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಒಂದು ಎಂಟರ್ಪ್ರೈಸು ಅಥವಾ ಒಂದು ಯೂನಿಟ್ ಯಾವ ರೀತಿ ನಾನು ಸ್ಥಾಪನೆ ಮಾಡ್ತೀನಿ ಅನ್ನೋದು ಬಿಟ್ಟಿರೋದು ಯಾರಿಗೆ? ನಿಮ್ಗಳಿಗೇನೆ. ಸೊ ಅದೆಲ್ಲರೂ ತಾವು ಮಾಡ್ತೀರಾ ಅನ್ನೋದೊಂದು ಆಶ್ವಾಸನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಏನಾದರೂ ವಿಷಯ ಆದರೆ
ಹ್ಞೂ ಅಂದರೆ ಹಾಂ ಆರ್ ಸಿಟಿ ಹಾಂ ಅಲ್ಲ ಅದು ದಟ್ ಇಸ್ ಓಕೆ. ನೀವು ಅಲ್ಲಿ ಯಾವ ಟ್ರೈನಿಂಗ್ ಹೋಗಿದ್ದಿದ್ದು? ಅಲ್ಲ ಅದು ಆರ್ ಸಿಟಿಗೆ ಹೋಗಿದ್ರಾ? ಆರ್ ಸಿಟಿಲೇ ಹೋಗಿದ್ರಾ? ಆರ್ ಸಿಟಿಲಿ ಹೋಗಿದ್ರೆ ಮತ್ತೆ ಯು ವಿಲ್ ನಾಟ್ ಗೆಟ್ ಅಲ್ವಾ? ಹೌದಾ? ಹಾಂ ಹಾಂ ಓಕೆ. ನಿಮ್ಗೆ ಯಾವುದು ನಿಮ್ಗೆ ಏನು ಅನ್ನಿಸ್ತು ಅದು ಹೋದ್ಮೇಲೆ? ನಿಮ್ಗೆ ಯಾವ ದಾರಿಲಿ ಹೋಗ್ಬೇಕು ಅಂತ ನಿಮ್ಗೆ ಅನ್ಸಿದೆ ಇವಾಗ? ಓಕೆ. ಅಲ್ಲಲ್ಲ ನಿಮ್ಮ ಅನಿಸಿಕೆ ಅಥವಾ ನಿಮ್ಗೆ ಏನು ಮಾಡಬೇಕು ಅಂತ ಇವಾಗ ನಿಮ್ಗೆ ಅನ್ಸುತ್ತಾ ಇದೆ? ನೋ ಪ್ರಾಬ್ಲಮ್. ಓಕೆ. ಇವಾಗ ಅದನ್ನೇ ಹೇಳಿದ್ದು, ಇವಾಗ ಒಂದು 2 ದಿವಸದಲ್ಲಿ ನೀವು ಏನೇನು ತಿಳ್ಕೊತಿರೋ ಎಲ್ಲನೂ ತಿಳ್ಕೊಳ್ಳಿ. ಮನೇಲಿ ಹೋಗಿ ಒಂದು ನಿಧಾನವಾಗಿ ಯೋಚನೆ ಮಾಡಿ, ನಾನು ಯಾವ ದಾರಿಲಿ ಹೋದರೆ, ಎಲ್ಲಿ ದಾರಿಲಿ ಹೋದರೆ ನನಗೆ ಮಾಡ್ಬೋದು. ಯಾಕೆಂದರೆ ನೀವು ಇವಾಗ ಕೆಲವರು ನನಗೆ ಇದಕ್ಕೆ ಬಂದರು, ಹಸು ಸಾಗಾಣಿಕೆಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಮೇಡಮ್ ಅಂತ. ಹಸುನ ಯಾರೋ 100 ಎಲ್ಲ ಪರ್ಚೇಸ್ ಮಾಡಲ್ಲ. ಅದಕ್ಕೆ NLM ಸ್ಕೀಮಲ್ಲಿ ಹಸು ಇರಲ್ಲ. ಯಾಕೆಂದರೆ 100 ಹಸು ಸಾಕು ಅಷ್ಟು ಯಾರಿಗೂ ಅಷ್ಟು ಬಂಡವಾಳನೂ ಇರಲ್ಲ, ಯಾರೂ ಅಷ್ಟು ಇದನ್ನಾಗೂ ಸೀರಿಯಸ್ ಆಗಿ ಇದು ಮಾಡಲ್ಲ. ಸೊ 8-10 ಹಸು ಇರೋದ್ರಿಂದ PMEGPಲಿ ಮಾಡ್ತಾರೆ. ಬಟ್ ನಾನು ಅದಕ್ಕೆ ಏನು ಮಾಡ್ತೀನಿ, ಅವ್ರನ್ನ ನಾನು ಹೇಳ್ದಂಗೆ ಮತ್ತೆ ಬರೀ ಹಸು ಸಾಗಾಣಿಕೆ ಅಲ್ಲ, ಇಲ್ಲಿ ನಮ್ಮ ಜಗಳೂರು ಕಡೆ ಅಲ್ಲೊಂದು 2-3 ಕಡೆ ಹಸು ಸಾಗಾಣಿಕೆ ಜೊತೆಗೆ ವೆರೈಟೀಸ್ ಆಫ್ ಹಸು ಇರುತ್ತೆ. ಒಂದು ಹಸು ನಿಮಗೆ ಬರೀ ಹಾಲು ಕೊಡೋದಕ್ಕೆ, ಇನ್ನೊಂದು ಹಸು ಅದರದ್ದು ಆ ಸಗಣಿ ಬರೋದಕ್ಕೆ. ಆ ಸಗಣಿ ಈಸ್ ವೆರಿ ಕಾಸ್ಟ್ಲಿ. ಆ ಕೋಳಿದು ಇದಿರುತ್ತಲ್ಲ ಡರ್ಟು, ಅದು ಎಷ್ಟು ಕಾಸ್ಟ್ಲಿ, 2,000 ರೂಪಾಯಿ ಕಿಲೋನೋ ಏನೋ ಅದು ಗೊತ್ತಿದೆ. ಅದು ಇದ್ರದ್ದಂತೂ ಮೇಕೆದು ಅದರದ್ದೆಲ್ಲ ಗೊಬ್ಬರದ ವಿಷಯ ಗೊತ್ತೇ ಇದೆ. ಇದೇ ದೊಡ್ಡ ಬಿಸ್ನೆಸ್ಸು ಇವಾಗ. ಅದಕ್ಕೆ ಏನಾಗುತ್ತೆ, ಕೆಲವೊಂದು ಜಾಗದಲ್ಲಿ ಒಂದು 2-3 ಥರ ಹಸುಗಳು ಇಟ್ಟಿರ್ತಾರೆ, ಕ್ರಾಸ್ ಬ್ರೀಡ್ ಇಟ್ಟಿರ್ತಾರೆ, ಗಿರ್ ಇಟ್ಟಿರ್ತಾರೆ, ಅಥವಾ 1-2-3 ಅಥವಾ ಇದ್ರದ್ದು ಬಫೆಲೋಸ್ ಇಟ್ಟಿರ್ತಾರೆ. ಸೊ ಅಲ್ಲಿ ನೋಡಿ ಅವ್ರುಗಳು ಅದ್ರ ಜೊತೆಗೆ ಏನು ಮಾಡಿರ್ತಾರೆ, ಎಂಟರ್ಪ್ರೈಸ್ ಓಪನ್ ಮಾಡಿರೋರು ಬರೀ ಹಸು ಸಾಕಾಣಿಕೆ ಹಾಲು ಕೊಡ್ತೀನಿ ಅಂತಿರಲ್ಲ, ಅವ್ರೇನು ಮಾಡ್ತಾ ಇದ್ದಾರೆ, ಇದನ್ನು ಮಾಡ್ತಾ ಇದ್ದಾರೆ, ಏನದು ಜೀವಾಮೃತ, ಘನ ಜೀವಾಮೃತ, ಬೀಜಾಮೃತ, ಅದನ್ನೆಲ್ಲ ಅಲ್ಲೇ ಮಾಡ್ತಾ ಇದ್ದಾರೆ. ವಿತ್ ಆಲ್ ದ ವೇಸ್ಟ್ಸ್ ಇನ್ಸೈಡ್ ಅವ್ರ ನೆಲದಲ್ಲಿರುವಂಥ ವೇಸ್ಟಲ್ಲಿ ಅದನ್ನು ಜನರೇಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅರ್ಕ ಮಾಡ್ತಾ ಇದ್ದಾರೆ. ಆ ಕೌ ಯೂರಿನಿಂದ ಅರ್ಕ ಮಾಡಿ ದಿಸ್ ಮಚ್ ಬಾಟಲ್ ಇಸ್ 400 ರೂಪೀಸ್. ಏನೂ ಇಲ್ಲ, ಅದು 2 ಮಡಕೆ ಅದೇನೋ ಇಟ್ಬಿಟ್ಟು ದಿಸ್ ಫುಲ್ ಕಂಟ್ರಾಪ್ಷನ್ ಇಟ್ಬಿಟ್ಟು ಮಾಡ್ತಾ ಇದ್ದಾರೆ, ಬಾಯ್ಲಿಂಗ್ ಮಾಡಿ. ಹಿ ಈಸ್ ಸೆಲ್ಲಿಂಗ್ 400 ರೂಪೀಸ್ ಇಷ್ಟದ್ರ ಬಾಟ್ಲು. ಮುಖ್ಯವಾಗಿ ನೀವು ಏನೇ ಎಂಟರ್ಪ್ರೈಸ್ ಮಾಡಿದ್ರು ನಿಮ್ಮ ಮೈಂಡ್ ಸೆಟ್ಟು ಬಿಸ್ನೆಸ್ ಸೈಡಿಗೆ ಹೋಗಬೇಕು. ಯಾರಿಗೇನು ನೀವು ಬಿಟ್ಟು ಕೊಡ್ತಾ ಇಲ್ಲ, ಯಾರಿಗೇನು ಇದು ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋದು ನಿಮ್ಮ ಜೀವನೋಪಾಯಕ್ಕೆ, ಜೀವನದಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ. ಗೊತ್ತಾಯ್ತಾ? ಸೊ ಯಾವುದೇ ರೀತಿಯಾಗಿ ನಾನು ಮಾಡಿದ್ರು ನನಗೆ ಪ್ರಾಫಿಟ್ ಬರಬೇಕು. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನೀವು ರೈತರಾಗಿ ಬೆಳೆ ಬೆಳೆದ್ರೂ ನೀವು ಹೊರಗಡೆ ಮಾರಾಟ ಮಾಡ್ತೀರ ತಾನೆ. ಯಾರೋ ಒಬ್ಬ ಬಂದ ಅಂತ ಮಾರಾಟ ಮಾಡ್ತಾ ಇರೋ ರೈತರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಾವು ಅದಕ್ಕೆ FPO ಮಾಡ್ತಾ ಇರೋದು. FPO ಅಲ್ಲಿ ಮಾಡ್ತಾ ಇರೋದು ಪ್ರೊಡ್ಯೂಸು. ಇವಾಗ ನಮ್ಮದ್ರಲ್ಲೇ 2 FPOದ್ರಲ್ಲೇ 1.5 ಕೋಟಿ 2 ಕೋಟಿವರೆಗೂ ಮಾಡ್ತಾರೆ. ಇವಾಗ ಒಂದು 3 ತಿಂಗಳಲ್ಲೇ ಮಾಡೋದಷ್ಟು. ಆ ಮೆಕ್ಕೆಜೋಳ, ರಾಗಿ ಅದೆಲ್ಲ ಇವಾಗ ಒಂದು 3 ತಿಂಗಳು ಬರುತ್ತೆ. ಜನವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೂ 1.5 ಕೋಟಿ ಮಾಡ್ತಾರೆ. ಬರೀ ಇಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಸೆಲ್ ಮಾಡ್ತೀನಿ ಅಂತಲ್ಲ, ಬೇರೆ ಬೇರೆ ಊರುಗಳಲ್ಲಿ ಲಾರಿಗಳು ಕಳಿಸ್ತಾ ಇದ್ದಾರೆ. ONDC ಪ್ಲ್ಯಾಟ್ಫಾರ್ಮ್ ಇದೆ. ONDC ಅಮೆಝಾನು, ಫ್ಲಿಪ್ಕಾರ್ಟ್ ಥರ ಇದೆ. ಅಲ್ಲಿ ಬಲ್ಕ್ ಪರ್ಚೇಸಸ್ಗೆ ಸೀಡ್ಸು, ಫರ್ಟಿಲೈಸರ್ಸು, ಈ ಥರ ರಾಗಿ, ನವಣೆ, ಸಜ್ಜೆ ಆ ಥರದ್ದು ಎಲ್ಲ ಬಲ್ಕಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಯು ಆರ್ ಡೂಯಿಂಗ್ ಬಿಸ್ನೆಸ್. ಅದೇ ರೀತಿ ಗೋಡೌನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಗೋಡೌನಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ನಾನು ಇವಾಗಲೂ ನೋಡ್ತೀನಿ ರಸ್ತೆಯಲ್ಲಿ, ಈ ಟೈಮಲ್ಲಿ ಹೋದರೆ ಅರ್ಧ ರಸ್ತೆ ಆಕ್ಯುಪೈ ಆಗಿಬಿಟ್ಟಿರುತ್ತೆ. ನೆಲ ಮೇಲೆ ಹಾಕ್ಬಿಟ್ಟಿರ್ತಾರೆ. ಇಲ್ಲ ಅದನ್ನು ಬೀಜಗಳು ಮಾಡೋದಕ್ಕೆ ನಮ್ಮ ಕಾರ್ ಮಧ್ಯದಲ್ಲೆಲ್ಲ ಇದನ್ನು ಸಿಕ್ಕಾಕೊಳ್ಳೋ ಥರ ಮಾಡ್ತಾರೆ. ಎಷ್ಟು ಸರಿ ಹೇಳಿದ್ದೀವಿ ಅವ್ರಿಗೆಲ್ಲರಿಗೂ, ಬೇಡ ಗೋಡೌನಲ್ಲಿ ಇಡಿ. ಗೋಡೌನಲ್ಲಿ ಇಟ್ಟರೆ ನೆಗೋಷಿಯಬಲ್ ವೇರ್ ಹೌಸ್ ರಿಸೀಟ್ಸ್ ತೊಗೊಂಡು ಹೋದರೆ ನೀವು ಲೋನ್ ಕೊಡ್ತಾರೆ ಬ್ಯಾಂಕಲ್ಲಿ. ಗೋಡೌನಲ್ಲಿ ನಿಮ್ಮ ಪ್ರೊಡ್ಯೂಸ್ ತೊಗೊಂಡೋಗಿ ಇಟ್ಟರೆ
ಗೊತ್ತಾಯ್ತಾ? ಈ NWR, ಈ ಕಿಸಾನ್ ಉಪಜ್ ನಿಧಿ ಗೋಡೌನಲ್ಲಿ ತೊಗೊಂಡೋಗಿ ನಿಮ್ಮದು ಸಾಮಾನು ಇಟ್ಟರೆ, ನೀವು ಎಷ್ಟು ಇಟ್ಟಿದ್ದೀರಾ ಅನ್ನೋದು ಚೀಟಿ ತೊಗೊಂಡೋಗಿ ಕೊಟ್ಟರೆ ಬ್ಯಾಂಕಲ್ಲಿ ನಿಮಗೆ ಲೋನ್ ಕೂಡ ಸಿಗುತ್ತೆ ಬ್ಯಾಂಕಲ್ಲಿ. ಸೊ ಆ ಥರದ್ದೆಲ್ಲ ಇರೋದ್ರಿಂದ ಕಾನ್ಸಂಟ್ರೇಟ್ ಮಾಡಿ, ಯಾವ ದಾರಿಲಿ ಹೋಗಬೇಕು ಅನ್ನೋದು ಚೂಸ್ ಮಾಡಿ. ಯಾವುದೇ ಕಾರಣಕ್ಕೂ ನಾನು ಇಷ್ಟಕ್ಕೆ ಮಾಡ್ತೀನಿ, ಎಷ್ಟೇ ಮಾಡ್ತೀನಿ ಅನ್ನೋದು ಇಟ್ಕೋಬೇಡಿ. ಪ್ರತಿಯೊಂದು ವಿಷಯಕ್ಕೂ ನಿಮಗೆ ವ್ಯಾಲ್ಯೂ ಅಡಿಷನ್ ಇರುತ್ತೆ. ಅಗ್ರಿಕಲ್ಚರ್ ಆದರೂ ಆಗಲಿ, ನಾನ್ ಅಗ್ರಿಕಲ್ಚರ್ ಆದರೂ ಆಗಲಿ, ವ್ಯಾಲ್ಯೂ ಅಡಿಷನ್ ಇದ್ದೇ ಇರುತ್ತೆ. ದಯವಿಟ್ಟು ಎಲ್ಲರೂ ಆ ವ್ಯಾಲ್ಯೂ ಅಡಿಷನ್ ಮೇಲೆ ಗಮನ ಕೊಡಿ. ಅದರಿಂದನೇ ನಿಮಗೆ ನಿರಂತರ ಹಣ ಬರೋದು. ಸೊ ಅದೊಂದು ಬಿಸ್ನೆಸ್ ಮೈಂಡು ಮೆಂಟಾಲಿಟಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇವಾಗ ಇಂಟರ್ನೆಟ್ ಮೂಲಕ ಜಗತ್ತೇ ಓಪನ್ ಆಗಿದೆ. ಇಂಟರ್ನೆಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪ್ರತಿ ಸರಿ ಹೇಳ್ತಾ ಇರ್ತಾರೆ, ಈ ಕೆಲಸ ಮಾಡಿಬಿಡಿ ಕೋಟ್ಯಾಂತರ ರೂಪಾಯಿ ಆಗುತ್ತೆ, ಈ ಕೆಲಸ ಮಾಡಿ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅಂತ. ಯುಜ್ಬಿ ಮೆಕ್ಕೆಜೋಳದ ವೇಸ್ಟ್ ಇರುತ್ತಲ್ಲ, ಆ ವೇಸ್ಟನ್ನು ಇವಾಗ ಇಲ್ಲೆಲ್ಲ ಹಸುಗೆ ಏನು ಮಾಡ್ತಾರೆ, ಅದು ತೆಗ್ದಿರೋ ಇದನ್ನೇ ಹಾಕ್ಬಿಡ್ತಾರೆ, ಕಾಬೆ ಹಾಕ್ಬಿಡ್ತಾರ. ಇವಾಗ ಅದನ್ನು ಮಾಡ್ತಿಲ್ಲ ಬೇರೆಯವರೆಲ್ಲ. ಆ ಕಾರ್ನ್ನು ಪೀಸ್ ಮಾಡಿ ಬ್ರಿಕೆಟ್ಸ್ ಮಾಡ್ತಾರೆ. ಇದನ್ನು ಒಂಥರ ರೌಂಡ್ ಪೀಸಸ್ ಥರ ಮಾಡಿ ಅದಕ್ಕೆ ವಿಟಮಿನ್ಸು ಅದೆಲ್ಲ ಹಾಕ್ಬಿಟ್ಟು ಅದನ್ನು ಒಂದು ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತಾರೆ. ಅದನ್ನು ನೀವು ನೀರಲ್ಲಿ ಹಾಕಿ ಕದರಿ ಹಸುಗಳು ಕೊಡಿ, ಫುಲ್ ವಿಟಮಿನ್ ಫುಡ್. ಸೊ ಯು ಸಿ ವ್ಯಾಲ್ಯೂ ಅಡಿಷನ್ ಯಾವ ಥರ ಆಗ್ತಾ ಇದೆ ಅಂತ. ಸೊ ವ್ಯಾಲ್ಯೂ ಅಡಿಷನ್ ಕಡೆ ಗಮನ ಕೊಡಿ, ನಿಮ್ಗೆ ಚೆನ್ನಾಗಿ ಅದು ಮುಂದೆ ಬರೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನೇನಾದರೂ ಇದೆಯಾ? ಹಾಂ, ಅಲ್ಲ ಇವಾಗ ಏನಾಗಿದೆ ಸರ್, ಅದು FPO ಏನಾಗಿದೆ ಅಂತಂದರೆ, ಅವರು ಥ್ರೂ ನಬಾರ್ಡಿಂದ ಮಾಡ್ತಾ ಇದ್ದೀವಿ FPOಸು. ಅದ್ರ ಜೊತೆಗೇನೆ ಥ್ರೂ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ CSS 10,000 ಅಂತಲೂ ಇದೆ, ಅದ್ರ ಮೂಲಕನೂ FPO ಇದೆ. ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ FPOಸ್ ಇದೆ, ಲೈಕ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ, ಎಲ್ಲ ಕಡೆಯಿಂದನೂ ಇದೆ. ಥ್ರೂ FPOಸು ವಿಲ್ ಬಿ ಗಿವಿಂಗ್ ಆಲ್ ದ ಫೆಸಿಲಿಟೀಸ್ ಎಲ್ಲ. ದಟ್ ಈಸ್ ಓಪನ್ ಸರ್. ಅದು ಆಲ್ ದೀಸ್ ಸ್ಕೀಮ್ಸ್ ಆರ್ ಓಪನ್ ಎಂಡೆಡ್. ಇಲ್ಲ ಹಾಂ, ಬಟ್ ಅವ್ರು ಯಾತಕ್ಕೆ FPOಗೆ ಒತ್ತು ಕೊಡ್ತಾರೆ ಅಂತಂದರೆ, ಇವಾಗ ನನ್ನ FPOದ್ರಲ್ಲಿ ಇವಾಗ ಅವರು ಮೊನ್ನೆ ಯೂರಿಯಾ ಗಲಾಟೆ ಆಯಿತು. ಇವಾಗ 3-4 ತಿಂಗಳ ಮುಂಚೆ ಭಾರಿ ಕ್ರೈಸಿಸ್ ಆಗಿಬಿಟ್ಟಿತ್ತು. ಅವಾಗ ಏನು ಮಾಡಿದ್ರು, ಅವ್ರು ಕೇಳಿದ್ರು, ಮೇಡಮ್ FPOಲ್ಲಿ ಇದಿದೆ, ನಿಮ್ಮದು ಲೈಸೆನ್ಸ್ ಇದೆ ಫರ್ಟಿಲೈಸರು, ಕ್ಲಿಯರ್ ಮಾಡಿಸ್ತೀರಾ ಅಂದರು. ಓಕೆ ಮೇಡಮ್ ಅಂತಂದ್ವಿ. ಸೊ ಲಾರಿಗಟ್ಟಲೆ ನಮ್ಮ FPOಲ್ಲಿ ತಂದರು. ನಮ್ದು ಏನಾಯಿತು, ಆ ಸುತ್ತಮುತ್ತಲಿರೋ 1000 ಜನ ಏನಿದ್ದಾರೆ ನಮ್ಮ ಶೇರ್ ಹೋಲ್ಡರ್ಸ್, ಅವ್ರು ಅಷ್ಟದಕ್ಕೂ ನಾವು ನೋಡ್ಕೊಂಡಂಗೆ ಆಗೋಯ್ತು. ಆ ಏರಿಯಾ ಫುಲ್ ನಮ್ಮದು ಕವರ್ ಆದಂಗೆ ಆಗೋಯ್ತು. ಸೊ ಅವ್ರು ಯಾಕೆ FPO ಮಾಡ್ತಾರೆ ಅಂತಂದ್ರೆ, ಆ FPO ಕೆಳಗಡೆ ಒಂದು 1000 ಜನ ಇದ್ದರೆ ಆ 1000 ಜನ ಒಟ್ಟಿಗೆ ನೋಡ್ಕೊಂಡಂಗೆ ಆಗುತ್ತೆ ಅನ್ನೋ ಥರ ಆತ. ಬಟ್ ಆಲ್ ದೀಸ್ ಆರ್ ಓಪನ್ ಎಂಡೆಡ್. ಹಾಂ, ಅಲ್ಲ ಇಫ್ ಯು ಕ್ಯಾನ್ ಗೆಟ್ ದ ಫರ್ಟಿಲೈಸರ್ ಲೈಸೆನ್ಸ್, ಯು ಕ್ಯಾನ್ ಟೇಕ್ ಇಟ್. Fertilizer license is available for cooperative societies. So ಇದೆಲ್ಲ ಓಪನ್ ಎಂಡೆಡ್. ಬಟ್ ಯಾತಕ್ಕೆ ಥರ ಸೊಸೈಟೀಸು ಅವ್ರ FPOs ಟಾರ್ಗೆಟ್ಸ್ ಮಾಡ್ತಾರೆ ಅಂದರೆ, ಬಲ್ಕಾಗಿ ರೈತರು ಒಟ್ಟಿಗೆ ಬಂದ್ಬಿಡ್ತಾರೆ ಅಂತ ಅಷ್ಟೇ. ಒಟ್ಟಿಗೆ ನೀವು 1000 ಜನ, ಒಟ್ಟಿಗೆ ನೀವು 500 ಜನಕ್ಕೆ ಟಾರ್ಗೆಟ್ ಮಾಡ್ಬೋದು. ಒಬ್ಬೊಬ್ಬರೇ ಟಾರ್ಗೆಟ್ ಮಾಡೋದಕ್ಕಿಂತ ನೀವೇನು ಹೇಳ್ತೀರಾ, ನನ್ನ ಕೆಳಗಡೆ 500 ರೈತರು ಇದ್ದಾರೆ ಸರ್, ಕೊಟ್ಟಿಸ್ಬಿಡಿ, ನಾವು 500ನ ನಾವು ನೋಡ್ಕೊಂಬಿಡ್ತೀವಿ ಅಂತ. ಸೊ ಅವ್ರಿಗೇನಾಗುತ್ತೆ, ಒಂದೇ ಸರಿ 500 ಜನ ರೈತರನ್ನ ಬೇರೆಯವ್ರಿಗೆ ಕೊಟ್ಟರೆ ಅವ್ರು ನೋಡ್ಕೋತಾರೆ ಅನ್ನೋ ಥರ ಆಗುತ್ತೆ. ಆ ಥರದಕ್ಕೋಸ್ಕರ ಅವ್ರು ಆ ಥರ ಮಾಡ್ತಾರೆ. ಅದಕ್ಕೆ ಹಾಂ AIF ಎಲ್ಲ ಆನ್ಲೈನ್ ಇದೆ ಸರ್. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲೂ ಮಾಡ್ಬೋದು. ನೀವು ಆ ಸ್ಕೀಮಲ್ಲಿ AIF ಅಪ್ಲೈ ಮಾಡ್ತೀನಿ ಅಂತ ನೀವು ಬ್ಯಾಂಕಿಗೆ ತೊಗೊಂಡೋದ್ರೆ, ಬ್ಯಾಂಕಲ್ಲೇ ಡೈರೆಕ್ಟಾಗಿ ಅಂಡರ್ AIF ಹಾಕಿ ಕೊಡ್ತಾರೆ, ಅವರೇ ಹಾಕಿ ಕೊಡ್ತಾರೆ. ಬಟ್ ಯು ಶುಡ್ ಟೆಲ್ ದಮ್, ನಾನು ಈ ಸ್ಕೀಮಲ್ಲಿ ಇಷ್ಟು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನೀವು ಮುಂಚೆನೇ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಅಪ್ಲೈ ಮಾಡ್ತಾರೆ AIF ಥ್ರೂ AIF. ಏನಾದರೂ ಇದೆಯಾ? ಏನೇ ಪರವಾಗಿಲ್ಲ, ಸಿಲ್ಲಿ ಅನ್ಸಿದ್ರು ಪರವಾಗಿಲ್ಲ, ಕೇಳಿ, ಏನು ತೊಂದರೆ ಇಲ್ಲ. ಟೆಕ್ನಿಕಲಿ ಇವಾಗ ಏನು ಮಾಡಿಸ್ತಾ ಇದೀವಿ
ಅಂತಂದರೆ ನಾನು ಇದನ್ನು ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇ ವಿ ರಿಪೇರ್ ಇದೆ, ಟಿ ವಿ ಆ್ಯಂಡ್ ಮೊಬೈಲ್ ರಿಪೇರ್ಸ್ ಮಾಡಿಸ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಇರುತ್ತಲ್ಲ, ಟೂ ವೀಲರ್ಸು ಅದರದ್ದಿದೆ. ಮೊನ್ನೆ ಟೂ ವೀಲರ್ಸು 3 ವೀಲರ್ಸ್ದು ಡ್ರೈವಿಂಗೂ ಆಯಿತು, ಟ್ರೈನಿಂಗು. ಸೊ ಅಲ್ಲಿ ಏನಾಗಿದೆ, ಮೋರ್ ದೆನ್ 20 ಇದಿದೆ ನ್ಯಾಷನಲ್ ಇದು ಫ್ರೇಮ್ವರ್ಕಲ್ಲಿ ಏನೇನಿದೆಯೋ ಅದಷ್ಟು ಬರುತ್ತೆ ಅದರಲ್ಲಿ. ಇಟ್ ಈಸ್ ಆಲ್ಮೋಸ್ಟ್ ಫ್ರಮ್ 3 days to 45 daysವರೆಗೂ ಟ್ರೈನಿಂಗ್ ಇದೆ. ಇಟ್ ಡಿಪೆಂಡ್ಸ್ ನೀವು ಯಾವ ಟ್ರೈನಿಂಗ್ನ ಚೂಸ್ ಮಾಡ್ತೀರಾ ಅನ್ನೋದು. ಸೊ ಅದು ಯು ಹ್ಯಾವ್ ಲಾಟ್ ಆಫ್ ಟ್ರೈನಿಂಗ್ಸ್ ಅದರಲ್ಲಿ. ಹೇಳಿ, ಪರವಾಗಿಲ್ಲ ಹೇಳಿ. ಇಲ್ಲ 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 ಪರವಾಗಿಲ್ಲ ಹೇಳಿ. ಪಿ ಸಿ ಟ್ರೈನಿಂಗ್ ಅನ್ನೋ ಥರನಾ? ಪಿ ಸಿ ರಿಪೇರ್ಸ್, ದಟ್ ಈಸ್ ಆಲ್ಸೋ ಅವೈಲಬಲ್. ಎಲ್ಲನೂ ರಿಜಿಸ್ಟರ್ ಆಗಿಬಿಡುತ್ತೆ ಸರ್, ಕಂಪನಿ ಆಗುತ್ತೆ. ಇಲ್ಲ 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 ನಮ್ಮದು ಮೂಲಕ, ನಬಾರ್ಡ್ ಮೂಲಕ ನಾವೇನಾದರೂ ಮಾಡಿದ್ವಿ ಅಂತಂದರೆ ನಮ್ಗೆ ಡೈರೆಕ್ಟಾಗಿ ಹಣ 3 yearsಗೆ ಅನ್ನೋ ಥರ ಕೊಟ್ಬಿಟ್ಟಿರ್ತಾರೆ. ಇಷ್ಟಿಷ್ಟು ಹಣ 35 ಲಕ್ಷ ನಿಮಗೆ 3 ವರ್ಷಕ್ಕೆ ಅನ್ನೋ ಥರ ಡೈರೆಕ್ಟಾಗಿ ಕೊಡ್ತಾರೆ. ಇವಾಗ ICAR ಕಡೆಯಿಂದ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿದ್ರೆ ನಿಮ್ಗೆ ಸ್ಯಾಂಕ್ಷನ್ ಆಗಬೇಕಾದ್ರೆ ನಿಮಗೆ ಕಂಪನಿಗೆ ಇಷ್ಟು ಧನ ಸಹಾಯ ಬರುತ್ತೆ ಅಂತಲೇ ಹೇಳ್ಬಿಟ್ಟಿರ್ತಾರೆ. ದಟ್ ವಿಲ್ ಬಿ ರಿಜಿಸ್ಟರ್ಡ್. ಹಾಂ, ನೀವು ಯಾವುದ್ರ ಮೂಲಕ ಮಾಡಿಸ್ತಿರೋ, ನಬಾರ್ಡ್ ಮೂಲಕನ, ಸ್ಟೇಟ್ ಗೌರ್ಮೆಂಟ್ ಮೂಲಕನ, ಅಥವಾ ಡಿಪಾರ್ಟ್ಮೆಂಟ್ ಮೂಲಕ, ಯಾರ ಮೂಲಕ ಮಾಡಿಸಿದ್ರು ಇವಾಗ ಯಾವ್ದಾದ್ರು ಒಂದು ಕಂಪನಿ ಬರಬೇಕು ನಮ್ಮದ್ರಲ್ಲಿ ಮಾಡೋದಿದ್ರೆ, ಯಾವ್ದಾದ್ರು ಏಜೆನ್ಸಿ. ಯಾಕೆಂದರೆ ನಿಮ್ಮನ್ನು ಅದನ್ನು ನೋಡ್ಕೊಳ್ಳೋದಕ್ಕೆ, ಮಾಡೋದಕ್ಕೆ, ಆ ಸಂಘಟನೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಕಂಪನಿ ಇದ್ದರೆ ಅವ್ರು ಅದನ್ನು ನೋಡ್ಕೊಂಡು ನಿಮ್ಮನ್ನು ಮಾಡಿಸ್ತಾರೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸಾಲ ಸೌಲಭ್ಯ ಆ ಥರ ಅಲ್ಲ ಸರ್. ಸಾಲ ಸೌಲಭ್ಯಕ್ಕಿಂತ ಹೆಚ್ಚಾಗಿ ನಮ್ಮದ್ರಲ್ಲಿ ಏನು ಮಾಡಿರ್ತೀವಿ, ಅಥವಾ ನಾವು ಅಥವಾ ಸ್ಟೇಟ್ ಗೌರ್ಮೆಂಟು ಅಥವಾ ಡಿಪಾರ್ಟ್ಮೆಂಟ್ಗಳು ಕೊಟ್ಟರೆ ನೀವು ನಿಂತ್ಕೊಳ್ಳೋದಕ್ಕೆ ಮ್ಯಾನೇಜ್ಮೆಂಟ್ ಕಾಸ್ಟ್ ಕೊಡ್ತೀವಿ. ಓಕೆ, ಯಾರಾದರೂ ಒಬ್ಬರು CEO ಅಥವಾ ಅಕೌಂಟೆಂಟು, ಬಿಲ್ಡಿಂಗು, ಅಥವಾ ನಿಮಗೆ ಜನರಲ್ ಮಿಸ್ಲೇನಿಯಸ್ ಆಪ್ರೇಷನಲ್ ಕಾಸ್ಟ್ ಏನಿದೆಯೋ ಅದಕ್ಕೆಲ್ಲ ಕೊಡ್ತೀವಿ. ಮತ್ತು ನೀವು ಕೆಲಸ ಪ್ರಾರಂಭ ಮಾಡೋದಕ್ಕೆ ಅನ್ನೋದಕ್ಕೆ ಹಣ ಸಹಾಯ ಆಗುತ್ತೆ. ಅದಷ್ಟು ನಾವು ನಮ್ಮದ್ರಲ್ಲಿ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ನಿಂತ್ಕೊಳ್ಳೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಧನ ಸಹಾಯ ಆಗುತ್ತೆ. ಅದರಿಂದ ಮುಂದೆ ನೀವು ಮಾಡ್ಕೊಂಡು ಮಾಡ್ತಾ ಇರ್ತೀವಿ ಅಂತಂದರೆ, ಇವಾಗ ನಬಾರ್ಡ್ ಕಡೆಯಿಂದ ನ್ಯಾಪ್ ಕಿಸಾನ್ ಅಂತಿದೆ. ನ್ಯಾಪ್ ಕಿಸಾನ್ ಇಸ್ ಸ್ಟ್ರಿಕ್ಟ್ಲಿ ಫಂಡಿಂಗ್ FPOs. ಅದೇ ಥರವಾಗಿ ಇವಾಗ ಆಲ್ಮೋಸ್ಟ್ ಆಲ್ ದ ಬ್ಯಾಂಕ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಸು ಇವಾಗ FPOಸ್ಗೆ ಫಂಡಿಂಗ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ಇವಾಗ ನಂದೊಂದು FPO ಇದೆ, ಅನಿಮಲ್ ಹಸ್ಬೆಂಡ್ರಿ FPO. ಇವಾಗ ಮೊನ್ನೆ ಅವ್ರಿಗೆ 5 ಲಕ್ಷ ಸಾಲ ಮಂಜೂರು ಮಾಡಿಸಿದ್ದೀನಿ. ಸೊ ಇವಾಗ 5 ಲಕ್ಷ ಇಟ್ಕೊಂಡು, ಇವಾಗ ಅದು ಮೆಕ್ಕೆಜೋಳ ಸೀಸನ್, ಇವಾಗ ಏಪ್ರಿಲ್ವರೆಗೂ ಅದು ಚೆನ್ನಾಗಿ ನಡೆಯುತ್ತೆ. ಇವಾಗ ಅವ್ರು ಅದರದ್ದು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಏನಿಲ್ಲ ಅಂದರೂ ನನಗೆ ಅವರು ಟ್ರಾನ್ಸಾಕ್ಷನ್ ಅಪ್ ಟು 30-40 lakhs ಮಾಡಿಬಿಡ್ತಾರೆ ಈ 2 ತಿಂಗಳಲ್ಲ. ಅಲ್ಲ ಸೌಲಭ್ಯಗಳು ಅಂತ ನಾನು ಹೇಳ್ದಂಗೆ ಈ ನಾವು WDF ಪ್ರಾಜೆಕ್ಟ್ ಮಾಡಿದಾಗ, ಅಥವಾ ಟ್ರೈಬಲ್ ಡೆವಲಪ್ಮೆಂಟ್ ಇಸ್ ಫಾರ್ ಸ್ಟ್ರಿಕ್ಟ್ಲಿ ST ಪೀಪಲ್ ಓನ್ಲಿ, ಯಾವ್ಯಾವುದೋ ಒಂದು ವರ್ಷಕ್ಕೆ 2 ಡಿಸ್ಟ್ರಿಕ್ಟ್ RC ಕೊಡ್ತಾ ಇರ್ತೀವಿ. ಈಗ ಆಲ್ಮೋಸ್ಟ್ ಒಂದು 13-14 ಡಿಸ್ಟ್ರಿಕ್ಟಲ್ಲಿ ಸೈಮಲ್ಟೇನಿಯಸ್ ಆಗಿ ನಡೀತಾ ಇದೆ. ಸೊ ಆ ಥರ ಅದು ಸ್ಟ್ರಿಕ್ಟ್ಲಿ ಫಾರ್ ದೋಸ್ ಪೀಪಲ್ ಅಂತಲೇ ಇರುತ್ತೆ. ಆ ಲ್ಯಾಂಡ್ ಅವ್ರಿಗೇನೆ, ನಾವೇನು ಲ್ಯಾಂಡ್ ತೊಗೊಳಲ್ಲ, ಯಾರು ಏನೂ ತೊಗೊಳಲ್ಲ. ಆ ಲ್ಯಾಂಡಲ್ಲಿ ಅವ್ರ ಕನ್ಸೆಂಟ್ ತೊಗೊಂಡು ಅವ್ರಿಗೆ ಬೆಳೆಸ್ಬಿಟ್ಟು ಅವ್ರಿಗೆ ವಾಪಸ್ಸು ಅದು ಬೆಳೆ. ಅಲ್ಲ ಅದು ಯಾತಕ್ಕೆ ಅಂದರೆ STದು ಅಲ್ಲಿಂದನೇ ಸ್ಪೆಷಲ್ ಫಂಡಿಂಗ್ ಬರೋದ್ರಿಂದ. ಇವಾಗ ಈವನ್ ಫಾರ್ SC STದು ನಿಮ್ಮದು ಏನೇ ಪ್ರೋಗ್ರಾಮ್ಸ್ ಆದರೂ SCದು ಫಂಡಿಂಗ್ ವಿಲ್ ಬಿ ಫ್ರಮ್ ಎ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್, ST ವಿಲ್ ಬಿ ಫ್ರಮ್ ಎ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ಆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅನ್ನೋದ್ರ ಮೇಲೆ ಆಗುತ್ತೆ. ನಾವು ಈ ಥರ WDF ಮಾಡ್ತೀವಿ, ವಾಟರ್ ಶೆಡ್ ಲೆವೆಲ್ಲು, ಅದರಲ್ಲೆಲ್ಲ ಮಿಕ್ಸ್ಡ್, ದೇರ್ ಇಸ್ ನೋ ಇದು. ಅದ್ರ ಜೊತೆಗೆ ನಮ್ದು ಏನೇ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆದ್ರೂ ಇಟ್ ವಿಲ್ ನೆಸೆಸಿಟಿ ಆಫ್ SC ST ಕ್ಯಾಟಗರಿ ಪೀಪಲ್ ಇದ್ದೇ ಇರುತ್ತೆ. ಅದು ನೆಸಸರಿಲಿ ಇದ್ದೇ ಇರುತ್ತೆ. ಅದು ಓನ್ಲಿ ಏನಾಗುತ್ತೆ ಅಂದರೆ, ಕೆಲವುದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇವಾಗ ಹೆಂಗಸರಿಗೆ ಇಲ್ಲಿ ಅಂಬಾಣಿದು ಹೇಳ್ಕೊಟ್ಟಿದ್ವಿ, ಅದು SC ಇದರಲ್ಲಿ ಅವ್ರದ್ದು ಡಿಪಾರ್ಟ್ಮೆಂಟಿಂದ ಫಂಡಿಂಗ್ ಬಂತು. ಸೊ ಆ ಥರ ಆಯಿತು. ಇನ್ನೊಂದು ಇದರ ಕಡೆ ಮ್ಯಾಸನಾಯಕ ಟ್ರೈಬ್ಸ್ಗೆ ಅನ್ನೋ ಥರ ಏನಾದರೂ ಬಂತು ಅಂದರೆ ಅದು ST ಇದರಿಂದ ಫಂಡಿಂಗ್ ಬರುತ್ತೆ. ಸೊ ಅವರಿಗೆ ಅದರಲ್ಲಿ ಟ್ರೈನ್.
ಇಲ್ಲ ಇಲ್ಲ, ದಟ್ ಈಸ್ ಲೆಫ್ಟ್ ಆನ್ ಯುವರ್ TFO. ಅಲ್ಲ ಅಲ್ಲ, ಅದನ್ನ ಕೆಲವು ಬ್ಯಾಂಕ್ಸ್ಗೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಇವಾಗ ಅವರು CEO ಸರು DC ಸರು ಅದನ್ನೇ ಅಪೋಸ್ ಮಾಡ್ತಾ ಇದ್ದಾರೆ. PMEGPದು ಏನಾಗಿದೆ ಅಂತಂದರೆ, ಇವರು KVIC ನೋಡ್ಕೋತಾ ಇದ್ದಾರೆ, ಖಾದಿ ವಿಲೇಜ್ನವ್ರು ನೋಡ್ಕೋತಾ ಇದ್ದಾರೆ. ಅವ್ರಿಗೊಂದು 25-30 ಟಾರ್ಗೆಟ್ ಇರುತ್ತೆ. ಸೊ ಎಲ್ಲ ಕ್ಯಾಟಗರೀಸು ಸೇರಿಸಿ ಒಂದು 25-30. ಇಲ್ಲ DIC ಆಫೀಸು, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಆಫೀಸ್, ಅವ್ರಿಗಿದ್ದಿದ್ದು ಟಾರ್ಗೆಟ್ 70, ಅವ್ರಿಗೆ ಅಪ್ಲಿಕೇಶನ್ ಬಂದಿದ್ದು 360. ಸೊ ಅವ್ರೇನು ಮಾಡ್ತಾರೆ, ಫಸ್ಟ್ 70ವರೆಗೂ ಚಕ ಅಂತ ಕೊಡಿಸ್ಬಿಡ್ತಾರೆ ಫಾಸ್ಟಾಗಿ. ಅದಾದಮೇಲೆ ಬ್ಯಾಂಕ್ಸ್ನವ್ರು ಯಾವ್ಯಾವ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಿರ್ತಾರೋ ಅಷ್ಟು. ಬಟ್ ಅವರು ವೆರಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನಮ್ಮ ಜಿಲ್ಲೆ ಸೀನಿಯರ್ ಮ್ಯಾನೇಜ್ಮೆಂಟ್ ಎಲ್ಲ ಕಡೆನೂ ವೆರಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನೀವು ಇಷ್ಟೇ ಕೊಡಬೇಕು ಇಷ್ಟೇ ಕೊಡಬಾರ್ದು ಅಂತ ಇಲ್ಲ. ನಿಮ್ದು ಟಾರ್ಗೆಟ್ ಎಷ್ಟೇ ಇದ್ರೂ ಪರವಾಗಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಬಂದರೆ ಇಫ್ ದ ಪ್ರಾಜೆಕ್ಟ್ ಈಸ್ ವಯಬಲ್, ಪ್ರಾಜೆಕ್ಟ್ ಕರೆಕ್ಟಾಗಿದ್ದು ಮಾಡಿ ವಯಬಲ್ ಆಗಿದೆ, ಇವ್ರ ಕೈಲಿ ಆಗುತ್ತೆ ಮಾಡುತ್ತೆ ಅನ್ನೋಂಗಿದ್ರೆ ಕೊಡಲೇಬೇಕು ಅಂತಲೇ ಹೇಳಿದ್ದಾರೆ. ಆ ಥರ ಇಶ್ಯೂಸ್ ಇದ್ದರೆ ಪ್ಲೀಸ್ ಇನ್ಫಾರ್ಮ್ ಅಸ್, ನನಗೆ ಅಥವಾ LDM ಆಫೀಸ್ಗೆ, ವಿ ವಿಲ್ ಟೇಕ್ ಇಟ್. ಇಲ್ಲ, ಅದೇನಾಗುತ್ತೆ ಗೊತ್ತಾ, ಸೋ ಮೆನಿ ಟೈಮ್ಸ್ ಏನಾಗಿರುತ್ತೆ, ಕೆಲವೊಂದು ಪ್ರಾಜೆಕ್ಟ್ಸು ದೇ ಮೇ ನಾಟ್ ಫೈಂಡ್ ಇಟ್ ಫೀಸಿಬಲ್. ಇವಾಗ ನಾನು ಹೇಳ್ದಂಗೆ ಅವ್ರು ಯಾರೋ ಒಬ್ಬರು ಆಲ್ಮೋಸ್ಟ್ ಒಂದು 100-200 ಕುರಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು 40-50 ಲಕ್ಷ ಹಾಕೊಂಡ್ಬಂದ್ಬಿಟ್ರು. ಅವ್ರಿಗೆ ಹೇಳಿದ್ರು 20 ಲಕ್ಷಕ್ಕೆ ಮಾಡಿ ಸರ್, ನಿಮ್ಗೆ ಅಷ್ಟೇ ಕೊಡೋಕ್ಕಾಗೋದು. ಬಿಕಾಸ್ ಅದೇನಾಗುತ್ತೆ, ವೆದರ್ ಯು ವಿಲ್ ಬಿ ಏಬಲ್ ಟು ಗಿವ್ ಬ್ಯಾಕ್ ಅನ್ನೋದು ನೋಡ್ತಾರೆ. ಪ್ರೈವೇಟ್ ಬ್ಯಾಂಕ್ಸು MFIs ಆದರೆ ನೀವು ಕೊಡ್ತಿರೋ ಬಿಡ್ತಿರೋ, ನಾನು ನಿಮ್ಗೆ ಲೋನ್ ಕೊಡ್ತೀನಿ, ಹಂಗೆ ಅವ್ರ ಮೆಂಟಾಲಿಟಿ. ಓಕೆ, ನಿಮ್ಮ ಕೈಲಿ ಆಗುತ್ತೋ ಇಲ್ವೋ, ನಿಮ್ಗೆ ಲೋನ್ ಬೇಕಾ 40 ಲಕ್ಷ ಕೊಡ್ತೀನಿ, ನಂಗೆ ಇದಿಷ್ಟು ಕೊಟ್ಬಿಡಪ್ಪ. ಆಮೇಲೆ ಅವ್ರು ಬಂದು ನಿಮ್ಮನ್ನೇನು ಸುಮ್ಮನೆ ಬಿಡಲ್ಲ. ಓಕೆ, ಬಟ್ ಅದೇ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆಯಿತು, ಗ್ರಾಮೀಣ ಬ್ಯಾಂಕ್ಸ್ ಆಯಿತು, DCCBಲಿ ಏನಾಯಿತು ಅಂತಂದರೆ, ಯುವರ್ ವೆಲ್ಫೇರ್ ವಿಲ್ ಮ್ಯಾಟರ್ ಮೋಸ್ಟ್. ನಿಮ್ಮ ಕೈಲಿ ಆಗಿದ್ರೆ ಅಷ್ಟೇ ನಾವು ಸಾಲ ಕೊಡೋದು. ಆದಷ್ಟು ತೀರಾ ರೆಕಮೆಂಡೇಶನ್ ಬಂತು ಮಾಡ್ತಂದ್ರೆ ಒಂಚೂರು ಹೆಚ್ಚಿಗೆ ಕೊಡ್ಬೋದು. ಇವಾಗ RBI ಹೊಸ ರೂಲ್ಸ್ ಪ್ರಕಾರ ಯಾರಿಗೂ ಅವ್ರ ಕೈಲಿ ಆಗದೆ ಇರೋದಕ್ಕಿಂತ ಜಾಸ್ತಿ ಹಣ ಲೋನ್ ಕೊಡೋಂಗಿಲ್ಲ. ಕೊಟ್ಟರೆ ಬೆಳೆ ಸಾಲದಲ್ಲೂ ಅಷ್ಟೇ, ನಾವು ದೊಡ್ಡ ಫಾರ್ಮರ್ ರೀ ಒಂದಷ್ಟು ಕೊಡ್ರಿ ಎಕ್ಸ್ಟ್ರಾ ಅಂತ ಕೆಲವರು ಡಿಮ್ಯಾಂಡ್ ಮಾಡಿ ತೊಗೊಂಡಿರ್ಬೋದು. ಇವಾಗ ಅದಾಗಿರೋದ್ರಿಂದ ಏನಾಗಿದೆ, ಆಮೇಲೆ ಅವರೇ ಕಂಪ್ಲೇಂಟ್ ಮಾಡಿಬಿಟ್ಟಿರ್ತಾರೆ. ಅವ್ರು ಬಂದು ಸಾಲ ಕೇಳ್ತಾ ಇದ್ದಾರೆ, ನಮ್ಗೆ ದುಡ್ಡು ಕೊಡೋದಕ್ಕಿಲ್ಲ, ಅದನ್ನೆಲ್ಲ ಹಿಂಗಾಗೋಯ್ತು ಹಂಗಾಯ್ತು. ನೀವು ತೊಗೊಂಡಿದ್ಯಾ ಅದಕ್ಕೆ? ಆ ಟೈಮಲ್ಲಿ ಎಷ್ಟೊಂದು ಸರಿ ಮೇಡಮ್ ಅದೊಂದು PMEGPಲಿ ಅದು ಕುರಿದೊಂದು ಹಾಕಿಸ್ಕೊಬಿಡಿ, ನನ್ನ ಮಗಳ ಮದುವೆಗೆ ಇದಕ್ಕೆ ನೋಡಬೇಕು ಅಂತಾರೆ. ನನಗೆ ಫುಲ್ಲು ಶಾಕು. ಇದೊಂದು ನಾ ಅಂದೆ, ನೀವು ಆ ದುಡ್ಡಲ್ಲಿ ಮಗಳ ಮದುವೆ ಏನಾದರೂ ಮಾಡಿ, ಏನಾದರೂ ಮಾಡಿ, ಬಟ್ ಅದು ರ್ಯಾಂಡಮ್ ವಿಸಿಟಿಗೆ ಬಂದೇ ಬರ್ತಾರೆ ಬ್ಯಾಂಕ್ನವ್ರು ಬಂದಾಗ ಆ ಕುರಿ ತೋರಿಸಿ ಅಷ್ಟು ನೀವು ಪರ್ಚೇಸ್ ಮಾಡಿರಬೇಕು ಅಷ್ಟೇ. ಸಿಂಪಲ್ ಆಸ್ ದಟ್. ಅದನ್ನು ಮಿಸ್ಯುಟಿಲೈಸ್ ಆಗದೆ ಇರೋದಕ್ಕೋಸ್ಕರ ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ, ಯಾತಕ್ಕೆ ಆ ಥರ ಕೇಳ್ತಾರೆ ಅಂತಂದರೆ, ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ದೇ ವಿಲ್ ಟ್ರೈ ಟು ಸಿ ದ ವೆನ್ ದೇ ಫೀಲ್ ದಟ್ ಕೆಲವೊಂದು ಬ್ರಾಂಚಸಲ್ಲಿ ವೆರಿ ಹೈ NPA ಲೆವೆಲ್ಸ್ ಇರುತ್ತೆ. ಸೊ ಆ ಥರ ಎಲ್ಲ ಇದ್ದಾಗ, ಅಥವಾ ಕ್ರೆಡಿಟ್ ಸ್ಕೋರ್, ನಿಮ್ಮ ಸಿಬಿಲ್ ಸ್ಕೋರ್ ಸ್ವಲ್ಪ ಲೋ ಇತ್ತು ಮಾಡ್ತು ಅಂದರೆ ನೆಸೆಸರಿಲಿ ದೇ ಆರ್ ಟೇಕಿಂಗ್ ದ ಕೊಲಾಟ್ರಲ್. ಬಟ್ ಯು ಶೋ ದಮ್ ದಿಸ್ ಒನ್ ಇಸ್ ಕ್ಲೀನ್, ಯು ವಿಲ್ ಬಿ ಏಬಲ್ ಟು ಪೇ ದಿ ಆ್ಯನ್ಯಲ್ ಫೀಸ್, CGTMSE ಫೀಸ್ ಕಟ್ತೀನಿ ಅಂತ ನೀವು ಪ್ರೂವ್ ಮಾಡಿಸಿದ್ರೆ. ಬಟ್ ಅದು ಏನು ಮಾಡ್ತಾರೆ, ಅದೊಂದು ಬ್ಯಾಕಪ್ಗೋಸ್ಕರ ಅವರು ಆ ಕೊಲಾಟ್ರಲ್ನ ಹಾಕೋತಾರೆ. ಬೈ ಚಾನ್ಸ್ ಕೈ ಬಿಟ್ಬಿಟ್ರೆ ಮಾಡಿಬಿಟ್ರೆ NPA ಆಗಿಬಿಟ್ರೆ, ಏಕೆಂದರೆ ಸೋ ಮೆನಿ ಆಫ್ ದ ಲೋನ್ಸ್, ಈವನ್ ಕೃಷಿ ಸಾಲ 1 ವರ್ಷದಲ್ಲಿ ವಾಪಸ್ ಕೊಡಬೇಕಾಗಿರೋದು 30-40 ಸಾವಿರನೂ ಜನ NPA ಮಾಡ್ತಾ ಇದ್ದಾರೆ. ವರ್ಸ್ಟ್ ಎಲ್ಲ KCCಗೆ ತಗೋತಾರೆ, ಅನಿಮಲ್ ಹಸ್ಬೆಂಡ್ರಿಗೆ, ಇದು ನಾವು ಹಸು ಸಾಗಾಣಿಕೆಗೆ ಹಸು ಇರುತ್ತೆ ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತ ವರ್ಷಕ್ಕೆ ಒಂದು 30-35 ಸಾವಿರ ಅಷ್ಟೇ. ಒಂದೊಂದು ಹಸು ಒಂದು 15-13 ಸಾವಿರ ಏನೋ ಥರ ಕೊಟ್ಟಿರ್ತಾರೆ. ಅದನ್ನು NPA ಮಾಡ್ತಾರೆ. ನನಗೆ ಆ ಬ್ಯಾಂಕಲ್ಲಿ ಹೋಗಿ, ನಮ್ಮದೇ ಒಂದು FPO ಇದೆ, ಬರೀ ಅನಿಮಲ್ ಹಸ್ಬೆಂಡ್ರಿ ಇದೆ FPO, ಅವ್ರಿಗೆ ಒಂದು ಲೋನ್ ಕೊಡ್ಸೋಕ್ಕಾಗ್ತಾ ಇಲ್ಲ ನನಗೆ. ಯಾಕೆಂದರೆ ಅವ್ರ ಹತ್ರ ಇರೋ ನಿಯರೆಸ್ಟ್ ಬ್ರಾಂಚಲ್ಲಿ 75-80 ಜನ ಅದು NPA ಮಾಡಿಟ್ಟಿದ್ದಾರೆ. ಆ ಬ್ಯಾಂಕ್ನವ್ರು ಇವಾಗ ಕೊಡಲ್ಲ ಅಂತ. ಸೊ ಆ ಥರ ಇಶ್ಯೂಸ್ ಇದೆ. ಅದಕ್ಕೆ ಹೇಳಿದ್ದು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬ್ಯಾಂಕ್ ಅಕೌಂಟ್ಸ್ ಮಾತ್ರ ಕ್ಲೀನಾಗಿ ಇಟ್ಕೊಳ್ಳಿ. ಈವರೆಗೂ ಏನೊಂದು ಉದ್ಯಮಶೀಲತಾ ತರಬೇತಿಯಲ್ಲಿ ನಬಾರ್ಡ್ ಬ್ಯಾಂಕ್ನ ಜಿಲ್ಲಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಮೇಡಮ್ ಅವರು ಸವಿಸ್ತಾರವಾಗಿ ನಬಾರ್ಡ್ನಲ್ಲಿ ಸಿಗ್ತಕ್ಕಂಥ ಎಲ್ಲ ಸಾಲ ಸೌಲಭ್ಯಗಳ ಕುರಿತಾಗಿ ವಿವರಣೆಯನ್ನು ನೀಡಿದ್ದಾರೆ.
ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ರಶ್ಮಿ ಮೇಡಮ್ ಅವರಿಗೆ ಸನ್ಮಾನವನ್ನ ನೆರವೇರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಸನ್ಮಾನವನ್ನು ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.